तदमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् गुरुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः किञ्च निर्विकृतेरेव निमित्तत्वं परात्मनः कुलालवद्यतो युक्ता तदयुक्ता तटस्थता ಆನಂದಮಯಾಧಿಕರಣದಲ್ಲಿ ಆನಂದಮಯೋಭ್ಯಾಸ ಅಂತ ಸೂತ್ರ ಇರೋದು. ಆನಂದಮಯ ಬ್ರಹ್ಮ ಅಂತ ವೇದವ್ಯಾಸದೇವರು ಸೂತ್ರಕಾರರು ಅವರ ಅಭಿಪ್ರಾಯ. ಆದರೆ ಅವರು ಉಚ್ಛವನ್ನು ಬ್ರಹ್ಮ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಉತ್ಸೂತ್ರತ್ವ ಬಂತು ಅಂತ ಹೇಳಿದ್ರು. ಆನಂದಮಯಾಧಿಕರಣ ತನಕ ಹೋಗಬೇಕಾಗಿಲ್ಲ, ಅದಕ್ಕಿಂತ ಮೊದಲೇನೆ ಅವರಿಗೆ ಉತ್ಸೂತ್ರತ್ವ ಇದೆ. ಉತ್ಸೂತ್ರತ್ವ ಇದೆ. ಉತ್ಸೂತ್ರತ್ವ ಅಂದರೆ ಸೂತ್ರವನ್ನು ಮೀರಿ, ಸೂತ್ರದ ಅಭಿಪ್ರಾಯವನ್ನು ಮೀರಿ, ಸೂತ್ರಕಾರರ ಅಭಿಪ್ರಾಯವನ್ನು ಮೀರಿ ಅವರ ಅರ್ಥವನ್ನು ಹೇಳಿದ್ದಾರೆ, ಭಾಷ್ಯವನ್ನು ಬರೆದಿದ್ದಾರೆ. ಉತ್ಸೂತ್ರತ್ವ ಎಂತಕ್ಕಂಥದ್ದು ಮೊದಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತಂದರೆ ಪರಮಾತ್ಮನಿಗೆ ಜನ್ಮಾಧಿಕರಣತ್ವವನ್ನು ಹೇಳಿದ್ದಾರೆ. ಜನ್ಮಾದ್ಯಸ್ಯ ಯತಃ ಅಂತ. ಆ ಜನ್ಮಾಧಿಕಾರಣತ್ವ ಪರಮಾತ್ಮನಿಗೆ ಹೇಗೆ ಅಂತಂದರೆ ಕುಲಾಲವತ್ ನಿಮಿತ್ತತ. ಕುಲಾಲ ಯಾವ ರೀತಿಯಲ್ಲಿ ಘಟಕ್ಕೆ ಕಾರಣನಾಗಿದ್ದಾನೋ, ಕುಲಾಲ ಘಟಕ್ಕೆ ಯಾವ ರೀತಿಯಲ್ಲಿ ಕಾರಣ? ಕುಲಾಲನೇ ಅಂದರೆ ಕುಂಬಾರನೇ ಮಡಕೆಯಾಗಿ ಪರಿಣಾಮ ಆಗೋದಿಲ್ಲ. ಮಡಕೆ ಆಗಬೇಕು ಅಂತಾದರೆ ಕುಲಾಲ ಬೇಕು, ಅವನು ನಿಮಿತ್ತ ಕಾರಣ. ಹಾಗೆಯೇ ಜಗತ್ತಾಗಬೇಕಾದರೆ ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದೋದಲ್ಲ. ಈ ಜಗತ್ತಿನ ನಿರ್ಮಾಣ ಆಗಬೇಕಾದ್ರೆ ಕರ್ತೃವಾಗಿ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮ ನಿಮಿತ್ತ ಕಾರಣ. ಹೀಗೆ ಪರಮಾತ್ಮನಿಗೆ ನಿಮಿತ್ತ ಕಾರಣತ್ವವನ್ನು ಹೇಳಿಕ್ಕೆ ಬರ್ತಾ ಇದೆ. ಆದ್ದರಿಂದ ಅವರೇನು ಜಗಜ್ಜನ್ಮಾದಿ ಕಾರಣ ಎಂಬುದಾಗಿ ಹೇಳುವಂಥ ಸೂತ್ರದಲ್ಲಿ ತಟಸ್ಥ ಲಕ್ಷಣ ಅಂತ ಹೇಳಿದ್ದಾರೆ. ಅಂದರೆ ಅದು ಬ್ರಹ್ಮನಲ್ಲಿ ಲಕ್ಷಣ ಎಂತಕ್ಕಂಥದ್ದು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇದು ಅವಿದ್ಯಾದಲ್ಲಿರ್ತಕ್ಕಂಥ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಲಕ್ಷಣ ಜನ್ಮಾದಿ ಕಾರಣತ್ವ ಲಕ್ಷಣ, ಇದು ತಟಸ್ಥ ಲಕ್ಷಣ ಅಂತೇನು ಅವರು ವ್ಯಾಖ್ಯಾನ ಮಾಡಿದ್ದಾರೆ, ಭಾಷ್ಯ ಬರೆದಿದ್ದಾರೆ. ಇಲ್ಲಿಯೇನೆ ಅವರಿಗೆ ಉತ್ತಸೂತ್ರತ್ವ ಎಂತಕ್ಕಂಥದ್ದು ಬರೆದಿದೆ. ಅಂದರೆ ಇಲ್ಲೇನೆ ಭಾಷ್ಯವನ್ನು ಅವರು ಬರೆದಿದ್ದಾರೆ, ಅನ್ನೋದು ಸೂತ್ರಕ್ಕೆ ವಿರುದ್ಧವಾಗಿ ಭಾಷ್ಯವನ್ನು ಬರೆದಿದ್ದಾರೆ. ಅಂದರೆ ಆನಂದಮಯೋಭ್ಯಾಸ ಅಂತ ಆನಂದಮಯಾಧಿಕರಣ ತನಕ ಹೋಗಬೇಕಾಗಿಲ್ಲ, ಮೊದಲೇನೆ ಅವರಿಗೆ ಉತ್ಸೂತ್ರತ್ವ ಎಂತಕ್ಕಂಥದ್ದು ಇದೆ. ಅರ್ಥ ಸೂತ್ರಕ್ಕೆ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೌದು, ಪ್ರವೇಶ ಎಲ್ಲ ಮಾಡಲಿ. ಪ್ರವೇಶ ಮಾಡೋಕ್ಕಿಂತ ಮೊದಲು ಅವನು ಸೃಷ್ಟಿ ಮಾಡದ ಅಂತಿರೋದು. ಸೃಷ್ಟಿ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ಸೃಷ್ಟಿ ಮಾಡಬೇಕು ಅಂತಾದರೆ ಅದು ಪರಿಣಾಮ ಹೊಂದೋದು. ಪರಿಣಾಮ ಯಾರು? ಪರಮಾತ್ಮ ಪರಿಣಾಮ ಹೊಂದುತ್ತಾನ? ಇಲ್ಲ. ಯಾಕೆಂದ್ರೆ ಅವ್ರು ಹೇಳೋದಲ್ಲಿ ಕಾರಣ ಏನು ಅಂದರೆ ಯತಃ ಅಂತ
ತಸಿಲ್ ಪ್ರತ್ಯಯ ಅಂತ ಶಬ್ದ ಇದೆ. ಆ ತಸಿಲ್ ಪ್ರತ್ಯಯ ಬರೋದು ಪಂಚಮಿ ವಿಭಕ್ತಿಯಲ್ಲಿ. ಜನಿಕರ್ತು ಪ್ರಕೃತಿ ಅಂತ ಸೂತ್ರ. ಅದರಿಂದ ಯಾವುದು ಜನ್ಮವನ್ನು ಪಡಿತಾ ಇದೆಯೋ ಅದಕ್ಕೆ ಷಷ್ಠಿ ಪಂಚಮಿ ವಿಭಕ್ತಿ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಅದರಿಂದಾಗಿ ಯತಃ ಅಂತ ಏನು ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಬಂದಿದೆ, ಅದು ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಬಂದಿರೋದು. ಪಂಚಮಿ ವಿಭಕ್ತಿಯೇ ಬರೋದು ಪರಿಣಾಮವನ್ನು ಹೊಂದುತ್ತೆ ಎಂಬುವರು. ಅಂದರೆ ಇಲ್ಲಿ ಯತಃ ಅಂತ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಇರೋದ್ರಿಂದ, ತಸಿಲ್ ಪ್ರತ್ಯಯಕ್ಕೆ ಪಂಚಮಿ ವಿಭಕ್ತಿ ಅರ್ಥ ಇರೋದ್ರಿಂದ, ಪಂಚಮಿ ವಿಭಕ್ತಿಯು ಪರಿಣಾಮ ಹೊಂದುತ್ತೆ ಎಂಬುವ ಅರ್ಥದಲ್ಲಿರೋದ್ರಿಂದಾಗಿ ಇಲ್ಲಿ ಜಗಜ್ಜನ್ಮಾದಿ ಕಾರಣ ಅಂದರೆ ಯಾವುದಕ್ಕೆ ಪರಿಣಾಮ ಹೊಂದುವಂತಹ ಕಾರಣ ಅಂತ ಆಯಿತು. ಪರಿಣಾಮ ಹೊಂದುವ ಕಾರಣ ಯಾವುದು? ಪರಮಾತ್ಮ ಅಲ್ಲ, ನಿರ್ವಿಕಾರ. ಯಾವುದಾಗಬೇಕು ಅಂತಂದರೆ ಅದಕ್ಕೆ ಅವರು ಇದು ತಟಸ್ಥ ಲಕ್ಷಣ ಅಂತ ಅವ್ರು ಹೇಳ್ತಾರೆ. ಆದರೆ ಯತಃ ಅನ್ನೋದಕ್ಕೆ ಏನಾಗಬೇಕಾಗಿಲ್ಲ, ನಿಮಿತ್ತ ಕಾರಣ ಅಂತ ಅರ್ಥ ಮಾಡಲಿಕ್ಕೆ ಬರುತ್ತೆ. ಯತಃ ಅನ್ನೋದಕ್ಕೆ ತಸಿಲ್ ಪ್ರತ್ಯಯ ಇದ್ದರೂ ಕೂಡ ಅದಕ್ಕೆ ಪಂಚಮಿ ವಿಭಕ್ತಿನ ಇಟ್ಟುಕೊಂಡು ಪರಿಣಾಮಿ ಕಾರಣ ಅಂತಲೇ ಅದಕ್ಕೆ ಅರ್ಥ ಅಲ್ಲ, ಬೇರೆ ಅರ್ಥವೂ ಕೂಡ ಇದೆ. ಆದ್ದರಿಂದಾಗಿ ಪಂಚಮಿ ವಿಭಕ್ತಿ ಇದೆ, ವಿಭಕ್ತಿ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಬಂದಿದೆ ಅಂತಿಟ್ಟುಕೊಂಡು ನೀವು ಭಗವಂತ ಪರಿಣಾಮಿ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ತಟಸ್ಥ ಲಕ್ಷಣ ಅಂತ ಹೇಳೋದು ಸರಿಯಲ್ಲ. ನಿಮಿತ್ತ ಕಾರಣ ಪರಮಾತ್ಮ ಅಂತ ಹೇಳಲಿಕ್ಕೆ ಬರುತ್ತೆ, ಆಗಿಯೂ ಇದ್ದಾನೆ. ಆದ್ದರಿಂದ ನೀವು ಹೇಳುವಂತಹ ಏನು ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಎಂತಕ್ಕಂಥದ್ದು ಅವನ ಲಕ್ಷಣ ಅವನಲ್ಲಿ ಕೂಡಲ್ಲ, ಅದು ಕೂಡ ತಟಸ್ಥ ಲಕ್ಷಣ ಅಂತ ಹೇಳ್ತಾ ಇದ್ದೀರಾ. ಇಲ್ಲೇ ಸೂತ್ರಕ್ಕೆ ವಿರೋಧ ಎಂತಕ್ಕಂಥದ್ದು ಬಂದಿದೆ. ತಟಸ್ಥ ಲಕ್ಷಣ ಅಂದರೆ ಅದೇ ಅವಿದ್ಯೆಯಲ್ಲಿ ಇರತಕ್ಕಂಥದ್ದು, ಅದು ಭಗವಂತನಲ್ಲಿ ಹೇಳಿದ್ದಾರೆ. ಕಿಂಚ ಅಲ್ಲದೆ ಯತಃ ಯಾವ ಕಾರಣದಿಂದ ನಿರ್ವಿಕೃತೆಯರೇವ ವಿಕಾರರಹಿತನಾದಂತಹ ಪರಾತ್ಮನಃ ಪರಮಾತ್ಮನಿಗೆ ಕುಲಾಲವತ್ ಕುಲಾಲನಂತೆ ನಿಮಿತ್ತತ್ವಂ ನಿಮಿತ್ತ ಕಾರಣತ್ವವು ಯುಕ್ತವಾಗಿದೆಯೋ ತತ್ ಆ ಕಾರಣದಿಂದ ತಟಸ್ಥತ್ವವು ಈ ಲಕ್ಷಣವು ತಟಸ್ಥ ಲಕ್ಷಣ ಎಂತಕ್ಕಂಥದ್ದು ಅಯುಕ್ತ, ಸರಿ ಹೊಂದುವುದಿಲ್ಲ. ಕಿಂಚ ಅಲ್ಲದೆ ಯತಃ ಯಾವ ಕಾರಣದಿಂದ ನಿರ್ವಿಕೃತೆಯರೇವ ವಿಕಾರ ಹೊಂದದೇ ಇರುವಂತಹ ಪರಮಾತ್ಮನಃ ಪರಮಾತ್ಮನಿಗೆ ಕುಲಾಲವತ್ ಕುಲಾಲನಂತೆ ನಿಮಿತ್ತತ್ವಂ ನಿಮಿತ್ತ ಕಾರಣತ್ವವು ಯುಕ್ತವಾಗಿದೆಯೋ ಅತಃ ತತ್ ಆ ಕಾರಣದಿಂದ ತಟಸ್ಥತ್ವವು ಅಯುಕ್ತ ಯುಕ್ತವಾಗುವುದಿಲ್ಲ. ಅಧುನಾ ಅಸ್ಮಾದಪಿ ಅಧಿಕರಣಾದ ಅಗ್ರೆ ಜನ್ಮಾದಿಸೂತ್ರೇ ಏವ ಉತ್ಸೂತ್ರಭಾಷ್ಯತ್ವಂ ದರ್ಶಯತಿ ಕಿಂಚ ಇತಿ. ಈಗ ಈ ಅಧಿಕರಣಕ್ಕಿಂತಲೂ ಮೊದಲೇ, ಈ ಅಧಿಕರಣ ಅಂದರೆ ಯಾವುದು? ಆನಂದಮಯ ಅಧಿಕರಣ. ಈ ಅಧಿಕರಣಕ್ಕಿಂತ ಮೊದಲು ಅಂತಂದರೆ ಆನಂದ, ಹೌದು, ಈ ಅಧಿಕರಣಕ್ಕಿಂತ ಮೊದಲು ಈ ಅಧಿಕರಣ ಇಷ್ಟೊತ್ತು ಹೇಳ್ಕೊಂಡು ಬಂದಿದ್ದು ಆನಂದಮಯ ಅಧಿಕರಣ. ಆ ಆನಂದಮಯ ಅಧಿಕರಣಕ್ಕಿಂತ ಮೊದಲಿರ್ತಕ್ಕಂಥದ್ದು ಯಾವುದು? ಜನ್ಮಾದಿ ಸೂತ್ರ. ಆ ಜನ್ಮಾದಿ ಸೂತ್ರದಲ್ಲೇನೆ ಉತ್ಸೂತ್ರ ಭಾಷ್ಯತ್ವಂ ದರ್ಶಯಿತು. ಸೂತ್ರಕ್ಕೆ ವಿರುದ್ಧವಾಗಿ ಭಾಷ್ಯವನ್ನು ಹೇಳಿದ್ದಾರೆ, ಮಾಡಿದ್ದಾರೆ, ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಅವರು ತೋರಿಸ್ತಾ ಇದ್ದಾರೆ. ಕಿಂಚ ಯತಃ ಅಂತಿದೆ, ಯಸ್ಮಾತ್ ಅಂತರ್ಥ. ನಿರ್ವಿಕೃತೇರೇವ ನಿರ್ವಿಕಾರಸ್ಯೈವ ಅಂತ, ವಿಕಾರರಹಿತನಾದ ಅಂತ. ನಿಮಿತ್ತತ್ವಂ ಜಗನ್ನಿಮಿತ್ತ ಕಾರಣತ್ವಂ, ಪರಮಾತ್ಮನಿಗೆ ಜಗತ್ತನ್ನು ಕುರಿತು ನಿಮಿತ್ತ ಕಾರಣನಾಗಿದ್ದಾನೆ ಅಂತಕ್ಕಂಥದ್ದು ಯುಕ್ತವಾಗುತ್ತೆ. ತಸ್ಮಾತ್ ತಟಸ್ಥತ ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣಸ್ಯ ಅವಿದ್ಯಾನಿಷ್ಠತ. ತಟಸ್ಥತ್ವ ಅಂದ್ರೇನು? ಜಗಜ್ಜನ್ಮಾದಿ ಕಾರಣತ್ವ ಎಂತಕ್ಕಂಥದ್ದು ಬ್ರಹ್ಮನಲ್ಲಿಲ್ಲ, ಮತ್ತೆ ಅವಿದ್ಯೆಯಲ್ಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವಿದ್ಯಾ ಅಂತಂದ್ರೆ ಮಾಯಾ. ಮಾಯಾವು ಜಗತ್ತಾಗಿ ಪರಿಣಾಮ ಹೊಂದುತ್ತಾ ಇದೆ. ಅಂದ್ರೆ ಮಾಯಾದಲ್ಲಿ ಇರ್ತಕ್ಕಂಥ, ಅವಿದ್ಯೆಯಲ್ಲಿ ಇರ್ತಕ್ಕಂಥ ಏನು? ಹೌದು, ಎಲ್ಲ ಬ್ರಹ್ಮ ಅವನಲ್ಲಿ ಏನು ಇಲ್ವಲ್ಲ, ನಿರ್ಗುಣ ನಿರಾಕಾರ. ನಿರ್ಗುಣ ಬ್ರಹ್ಮ ಆದ್ರಿಂದ ಅವನಲ್ಲಿ ಏನೂ ಇಲ್ವೇ ಇಲ್ಲ. ಅವಿದ್ಯೆ ಅವರು
ಇದನ್ನು ಹೇಳಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ ಅಷ್ಟೇ. ನಾವು ಅಷ್ಟಕರ್ತೃತ್ವ ಹೇಳೋದು. ಜನ್ಮ ಆದಿ ಏನು ವಿಶಿಷ್ಟಾದ್ವೈತಿಗಳು ಬ್ರಹ್ಮನೇ ಪರಿಣಾಮ ಅಂತ, ಇವರು ಕೂಡ ಯತಃ ಅಂತ ತಸಿಲ್ ಪ್ರತ್ಯಯ ಇರೋದ್ರಿಂದಾಗಿ ಇದಕ್ಕೆ ನಿಮಿತ್ತತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ, ಉಪಾದಾನತ್ವನ್ನೇ ಹೇಳಬೇಕು. ಉಪಾದಾನತ್ವ ಇರೋದು ಅವರು ಬ್ರಹ್ಮಗೆ ಹೇಳ್ತಾರೆ, ಇವರಲ್ಲಿ ಬ್ರಹ್ಮ ನಿರ್ವಿಕಾರ ಆದ್ದರಿಂದ ಅವನಲ್ಲಿ ಉಪಾದಾನತ್ವ ಇಲ್ಲ. ಮತ್ತು ಉಪಾದಾನತ್ವ ಯಾವುದಕ್ಕೆ ಹೇಳಬೇಕು? ಅವಿದ್ಯೆಗಳು. ಅವಿದ್ಯಾನಿಷ್ಠತಾ ಅಂತ ಜಗತ್ಕಾರಣತ್ವ ಎಲ್ಲಿರೋದು? ಅವಿದ್ಯೆಯಲ್ಲಿ ಇರ್ತಕ್ಕಂಥದ್ದು. ಜನ್ಮಾದ್ಯಸ್ಯ ಇತಿ ಸೂತ್ರೇ ಜಗದುಪಾದಾನತ್ವಂ ಅಭಿಪ್ರೇತಂ ತದಾ ನಿರ್ವಿಕಾರೇ ಬ್ರಹ್ಮಣೆ ಅಯೋಗಾತ್ ಸ್ಯಾತ್ ತತ್ ಕಥಂಚಿತ್ ತಟಸ್ಥತ ಕುಲಾಲವತ ನಿಮಿತ್ತ ಕಾರಣತ್ವಸ್ಯೈವ ಸೂತ್ರಾರ್ಥತ್ವ ಸಂಭವಾತ್ ವ್ಯರ್ಥಂ ತಟಸ್ಥತ್ವ ಕಥನಂ ಹೇಳ್ತಾರೆ. ಜನ್ಮಾದ್ಯಸ್ಯೇತ ಎಂಬತಕ್ಕಂತಹ ಸೂತ್ರದಲ್ಲಿ ಜಗದುಪಾದಾನತ್ವವನ್ನು ಒಂದು ವೇಳೆ ಸೂತ್ರಕಾರರಿಗೆ ಅಭಿಪ್ರಾಯ ಇದೆ ಅಂತ ಆಗಿದ್ರೆ ಅದನ್ನು ಹೇಳ್ತಾರೆ ಜಗದುಪಾದಾನತ್ವಂ ಯದ್ಯಭಿಪ್ರೇತಂ. ಸೂತ್ರಕಾರರಿಗೆ ಜಗದುಪಾದಾನತ್ವ ಹೇಳ್ತಕ್ಕಂಥ ಅಭಿಪ್ರಾಯ ಇದೆ ಅಂತಾಗಿದ್ರೆ ಅವಾಗೇನಾಗ್ತಾ ಇತ್ತು? ತದಾ ನಿರ್ವಿಕಾರೇ ಬ್ರಹ್ಮಣೆ ಅಯೋಗ. ಬ್ರಹ್ಮ ನಿರ್ವಿಕಾರನಾಗಿದ್ದಾನೆ, ವಿಕಾರರಹಿತನಾಗಿದ್ದಾನೆ, ಅವನಲ್ಲಿ ಜಗದುಪಾದಾನತ್ವ ಕೂಡೋದಿಲ್ಲ ಅಂತಿಟ್ಕೊಂಡು ಸ್ಯಾತ್ ಕಥಂಚಿ ತಟಸ್ಥತ, ಆವಾಗ ಈ ಲಕ್ಷಣವನ್ನು ಅವಿದ್ಯಾದಲ್ಲಿರ್ತಕ್ಕಂಥದ್ದು ಅಂತ ಹೇಳ್ಬೋದಾಗಿತ್ತು. ಆದರೆ ಕುಲಾಲವತ್ ನಿಮಿತ್ತ ಕಾರಣತ್ವ ಸೇವ ಸೂತ್ರಾರ್ಥತ್ವ ಸಂಭವ. ಕುಲಾಲನಂತೆ ಜಗತ್ತಿಗೆ ಭಗವಂತ ನಿಮಿತ್ತ ಕಾರಣನಾಗಿದ್ದಾನೆ ಎಂತಕ್ಕಂಥದ್ದು ಜನ್ಮಾದ್ಯಸ್ಯೇತಃ ಎಂತಕ್ಕಂಥ ಸೂತ್ರದ ಅರ್ಥ ಆಗಿರೋದ್ರಿಂದಾಗಿ ವ್ಯರ್ಥಂ ತಟಸ್ಥತ್ವ ಕಥನಂ. ಈ ಲಕ್ಷಣ ಅವಿದ್ಯಾ ಲಕ್ಷಣ ಬ್ರಹ್ಮನಲ್ಲಿ ಇಲ್ಲ, ಅವಿದ್ಯಾದಲ್ಲಿರ್ತಕ್ಕಂಥದ್ದು ಅಂತೇನು ಹೇಳ್ತಾ ಇದ್ದಾರಲ್ಲ ಅದು ಸರಿಯೇ ಅಲ್ಲ. ನಹಿ ಸೂತ್ರಕಾರ ಆದಿಸೂತ್ರೆ ಬ್ರಹ್ಮ ಪ್ರಸ್ತಾವ್ಯ ಅವಿದ್ಯಾಯಾಂ ಲಕ್ಷಣಂ ಬ್ರೂಯಾತ್. ಸೂತ್ರಕಾರರು ಮೊದಲನೇ ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸ ಅಂತ ಹೇಳೋದು, ಎರಡನೇ ಸೂತ್ರದಲ್ಲಿ ಅವಿದ್ಯೆಯಲ್ಲಿ ಜಗಜನ್ಮಾದಿ ಕಾರಣತ್ವ ಇದೆ ಅಂತ ಹೇಳ್ತಾರ? ಹೇಳಿ. ಮೊದಲನೇ ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ದಾರೆ, ಬ್ರಹ್ಮ ಪ್ರಸ್ತಾವ್ಯ. ಮೊದಲನೇ ಸೂತ್ರದಲ್ಲಿ ಬ್ರಹ್ಮನ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಎರಡನೇ ಸೂತ್ರದಲ್ಲಿ ಅವಿದ್ಯಾ ಲಕ್ಷಣ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತಂದ್ರೆ ಈ ರೀತಿಯಲ್ಲಿ ನೀವು ಮಾಡ್ತೀರಾ ಅಷ್ಟೇ ಹೊರತು ಸೂತ್ರಕಾರರಾಡ್ತೀರಿ ಮಾಡೋದಿಲ್ಲ. ಅಥೋಪಿ ಉತ್ಸೂತ್ರ ಭಾಷ್ಯಂ ಪರಕೀಯ ಭಾಷ್ಯಂ ಇದು ಭಾವ. ಅದರಿಂದ ಇತರರ ಭಾಷ್ಯ ಇದೆಯಲ್ಲ ಅದು ಉತ್ಸೂತ್ರ, ಸೂತ್ರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದಾಗಿದೆ. ಪಂಚಮೀ ಚ ನಿಮಿತ್ತೇಸ್ತು ವಿಧಿ ಪಾಣಿನಿ ಶಿಕ್ಷಯ ಉಪಾದಾನೆ ಪಂಚಮೀಯಂ ತಸ್ಯ ಶಿಕ್ಷಾಂತರಂ ಸ್ಮರ. ಇಲ್ಲಿ ಪಂಚಮಿ ವಿಭಕ್ತಿ ಇದೆ. ಪಂಚಮಿ ವಿಭಕ್ತಿ ಅಂತಕ್ಕಂಥದ್ದನ್ನು ನಿಮಿತ್ತಾರ್ಥದಲ್ಲಿ ಹೇಳಿ. ನಿಮಿತ್ತೇ ಅಸ್ತು ಪಂಚಮಿ ವಿಭಕ್ತಿ ಇದೆಯಲ್ಲ, ಅದಕ್ಕೆ ಏನು ಅರ್ಥ ಹೇಳಬೇಕು? ಯತಃ ಅಂತಂದ್ರೆ ಉಪಾದಾನ ಕಾರಣ ಅಂತ ಹೇಳಬೇಕಾಗುತ್ತೆ, ನಿಮಿತ್ತ ಕಾರಣ ಅಂತಾನೆ ಹೇಳಿದ್ವಿ. ಅದರಿಂದ ಜನ್ಮಾದ್ಯಸ್ಯೇತ ಸೂತ್ರದಲ್ಲಿ ಯತಃ ಅಂತ ಶಬ್ದ ಇದೆ, ಅದರಿಂದ ಅಲ್ಲಿ ನಿಮಿತ್ತ ಕಾರಣತ್ವ ಹೇಳಲಿಕ್ಕೆ ಬರೋದಿಲ್ಲ ಅಂತ ಆಕ್ಷೇಪ ಮಾಡಬೇಕು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯತಃ ಎಂತಕ್ಕಂತಹ ಏನು ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಬಂದಿದೆ, ಅದಕ್ಕೆ ನಿಮಿತ್ತ ಅಂತಾನೆ ಅರ್ಥವನ್ನು ಹೇಳ್ರಿ. ಅಲ್ಲಿ ಜನಿಕರ್ತ ಪ್ರಕೃತಿ ಎಂತಕ್ಕಂತಹ ಸೂತ್ರ ಇದೆ. ಆ ಸೂತ್ರದಲ್ಲಿ ಏನು ಹೇಳಿದ್ದಾರೆ? ಜನಿ ಧಾತುವಿನ ಯೋಗ ಇದ್ದಾಗ ಪಂಚಮಿ ಎಂತಕ್ಕಂಥದ್ದು ಉಪಾದಾನಾರ್ಥದಲ್ಲಿ ಬರುತ್ತೆ. ಜನಿ ಎಂತಕ್ಕಂತಹ ಧಾತುವಿನ ಒಟ್ಟಿಗೆ ಇದ್ದಾಗ, ಸಮಾಯೋಗ ಇದ್ದಾಗ, ಜನಿಧಾತುವಿನ ಯೋಗ ಇದ್ದಾಗ ಅವಾಗ ಏನು ಬರುತ್ತೆ? ಪಂಚಮಿ ವಿಭಕ್ತಿ ಎಂತಕ್ಕಂಥ ಉಪಾದಾನಾರ್ಥದಲ್ಲಿ ಬರುತ್ತೆ ಎಂಬುದಾಗಿ ಹೇಳಿದ್ದಾರಲ್ಲ. ಅದರಿಂದಾಗಿ ಪ್ರಕೃತದಲ್ಲಿ ಜನ್ಮಾದ್ಯಸ್ಯ ಜನ್ಮ ಅಂತ ಜನಿಧಾತುವಿನ ಯೋಗ ಇದೆ. ಜನಿಧಾತುವಿನ ಯೋಗ ಇರೋದ್ರಿಂದಾಗಿ ಯತಃ ಎಂತಕ್ಕಂಥದ್ದು ಯಾವ ಅರ್ಥದಲ್ಲಿ ಬರುತ್ತೆ? ಉಪಾದಾನಾರ್ಥದಲ್ಲಿ ಬಂದಿದೆ. ಆದ್ದರಿಂದ ಜನ್ಮಾದ್ಯಸ್ಯ ಯತಃ ಎಂಬಲ್ಲಿ ಯತಃ ಎಂತಕ್ಕಂತಹ ಪಂಚಮಿ ವಿಭಕ್ತಿ ಅದು ಉಪಾದಾನಾರ್ಥದಲ್ಲಿ ಬಂದಿದೆ. ಆದ್ದರಿಂದ
ಬ್ರಹ್ಮ ಉಪಾದಾನ ಅಂತ ಆಗ್ಬೇಕಷ್ಟೇ ಹೊರತು ನಿಮಿತ್ತ ಅಂತ ಆಗ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಯದಿ ಪಾಣಿನಿ ಶಿಕ್ಷೆಯ ಉಪಾದಾನೆ ಪಂಚಮೀಯಂ. ಪಾಣಿನಿಯ ಸೂತ್ರವನ್ನಿಟ್ಟುಕೊಂಡು ನೀವು ಪಂಚಮಿ ಭಕ್ತಿ ಅಂತ ಹೇಳ್ತೀರಾ ಅಂತಂದ್ರೆ ಆವಾಗ ತಸ್ಯ ಶಿಕ್ಷಾಂತರಂ ವದ ಸ್ಮರ ಅಂತ. ಪಾಣಿನಿ ಇನ್ನೊಂದು ಸೂತ್ರವನ್ನು ನೀನು ಸರಿಯಾಗಿ ಆಲೋಚನೆ ಮಾಡು. ಇನ್ನೊಂದು ಸೂತ್ರವೂ ಇದೆ. ನೀವು ಪಾಣಿನಿಯ ಜನಿಕರ್ತ ಪ್ರಕೃತಿ ಎಂಬತಕ್ಕಂಥ ಸೂತ್ರವನ್ನು ಇಟ್ಟುಕೊಂಡು ಏನು ಹೇಳ್ತಾ ಇದ್ದೀರಾ, ಉಪಾದಾನಾರ್ಥದಲ್ಲಿ ಪಂಚಮಿ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಇಲ್ಲಿಗ ಪಾಣಿನಿ ಎಂಬತಕ್ಕಂಥವನು ಇದು ವೇದ. ಸಾರ್ವವಿಭಕ್ತಿಕಸ್ತಸಿಹಿ ಅಂತ ಪಾಣಿನಿಯ ಇನ್ನೊಂದು ಸೂತ್ರ ಇದೆ. ಸಾರ್ವವಿಭಕ್ತಿಕ ತಸಿಹಿ ಅಂತ. ತಸಿಲ್ ಪ್ರತ್ಯಯ ಬೇಡ, ತಸ್ ಪ್ರತ್ಯಯ. ಯತಃ ಎಂಬಲ್ಲಿ ತಸಿಲ್ ಪ್ರತ್ಯಯನೂ ಮಾಡಬಹುದು, ತಸ್ ಪ್ರತ್ಯಯನೂ ಮಾಡಬಹುದು. ಸಾರ್ವವಿಭಕ್ತಿಕ ತಸಿಹಿ ಅಂತ ಪಾಣಿನಿಂದ ಇನ್ನೊಂದು ಸೂತ್ರ ಇದೆ. ಅಂದರೆ ಯತಃ ಎಂಬಲ್ಲಿ ನೀವು ಒಂದು ವೇಳೆ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಅಂತ ಇಟ್ಕೊಂಡ್ರೆ ಆವಾಗ ಪಂಚಮಿ ಭಕ್ತಿ ಅಂತ ಅರ್ಥ ಮಾಡಬೇಕಾಗುತ್ತೆ. ಪಂಚಮಿ ಭಕ್ತಿ ಅಂತ ಅರ್ಥ ಮಾಡಿದ್ರೆ ಉಪಾದಾನ ಕಾರಣ ಅಂತ ಅರ್ಥ ಮಾಡಬೇಕಾಗುತ್ತೆ. ಯಾಕೆ ಜನಿಕರ್ತು ಪ್ರಕೃತಿ ಸೂತ್ರ ಇದೆ, ಬೇಡ. ಇಲ್ಲಿ ಯತಃ ಎಂಬಲ್ಲಿ ತಾ ಅಂತಿದೆಯಲ್ಲ, ಅದೇನದು ಅಂತಂದ್ರೆ ತಸ್ ಪ್ರತ್ಯಯ, ತಸಿಲ್ ಪ್ರತ್ಯಯ ಅಲ್ಲ. ತಸ್ ಪ್ರತ್ಯಯ ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ಸಾರ್ವವಿಭಕ್ತಿಕ. ಎಲ್ಲ ವಿಭಕ್ತಿ ಅರ್ಥದಲ್ಲಿ ತಸ್ ಪ್ರತ್ಯಯ ಬರುತ್ತೆ. ಪ್ರಥಮ ವಿಭಕ್ತಿ ಅರ್ಥದಲ್ಲಿಯೂ ಕೂಡ ಏನು ಬರುತ್ತೆ? ತಸ್ ಪ್ರತ್ಯಯ ಬರುತ್ತೆ ಅಂತ ಪಾಣಿನಿ ಹೇಳಿದ್ದಾರೆ. ಆದ್ದರಿಂದ ಪಾಣಿನಿಯ ಅಂತನೇ ಪಾಣಿನಿಯ ಸೂತ್ರ ಪ್ರಕಾರವೇ ಯತಃ ಎಂತಕ್ಕಂತಹ ರೂಪವನ್ನು ನಿಷ್ಪತ್ತಿ ಮಾಡ್ಲಿಕ್ಕೆ ಬರುತ್ತೆ. ಏನು ಅರ್ಥ ಆಗುತ್ತೆ? ಪರಮಾತ್ಮನು ಜಗತ್ತಿಗೆ ನಿಮಿತ್ತ ಕಾರಣ ಅಂತ. ಆದ್ದರಿಂದ ಯತಃ ಅಂತ ಶಬ್ದ ಇದೆ ಅಂತ ಇಟ್ಕೊಂಡು ಅಲ್ಲಿ ನಿಮಿತ್ತ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ, ಉಪಾದಾನ ಕಾರಣ ಅಂತಲೇ ಹೇಳಬೇಕು. ಉಪಾದಾನ ಕಾರಣ ನಿರ್ವಿಕಾರಣದ ಪರಮಾತ್ಮ ಆಗಲ್ಲ. ಅದಕ್ಕೋಸ್ಕರ ಇದು ತಟಸ್ಥ ಲಕ್ಷಣ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಏನು? ಜಾಯತೆ, ಜಾಯತೆ ಆತ್ಮನೇ ಪದ. ಯಾಕೆ? ಯಾವ ಪದ ಆದ್ರೆ ಏನು ಅರ್ಥ ಏನು ವ್ಯತ್ಯಾಸ ಆಗಲ್ಲ. ಹುಟ್ಟೋದು ಯಾರು? ಜಾಯತೆ, ಅವನೇ ಆತ್ಮಗಾಮಿ. ಆದ್ರಿಂದ ಆತ್ಮನೇ ಪದ. ಹುಡ್ತಾನೆ. ಅಹಂ ಜಾಯೆ, ಸಹ ಜಾಯತೆ, ತೇನ ಜಾಯತೆ ಅಲ್ಲ. ಪಂಚಮೀಚ ಯತಃ ಎಂಬಲ್ಲಿ ಪಂಚಮಿ ಭಕ್ತಿಯಾದರೂ ನಿಮಿತ್ತೆ, ನಿಮಿತ್ತ ಎಂಬುವ ಅರ್ಥದಲ್ಲಿ ಅಸ್ತು ಇರಲಿ. ಯದಿ ಒಂದು ವೇಳೆ ಪಾಣಿನಿ ಶಿಕ್ಷೆಯ ಜನಿಕರ್ತ ಪ್ರಕೃತೋ ಎಂಬತಕ್ಕಂತಹ ಪಾಣಿನಿ ಸೂತ್ರದಿಂದ ಯಂ ಈ ಯಾವ ಪಂಚಮಿ, ಪಂಚಮಿ ಎಂಬತಕ್ಕಂತಹ ವಿಭಕ್ತಿಯು ಉಪಾದಾನ ಎಂಬ ಅರ್ಥದಲ್ಲಿದೆ ಅಂತ ಹೇಳೋದಾದರೆ ತಸ್ಯ ಆ ಪಾಣಿನಿಯ ಶಿಕ್ಷಾಂತರಂ ಸಾರ್ವವಿಭಕ್ತಿಕ ತಸಿಹಿ ಎಂತಕ್ಕಂತಹ ಇನ್ನೊಂದು ಸೂತ್ರವನ್ನು ಸ್ಮರ, ನೆನಪು ಮಾಡಿಕೋ. ಪಂಚಮೀಚ ಯತಃ ಎಂಬಲ್ಲಿರ್ತಕ್ಕಂತಹ ಪಂಚವಿಭಕ್ತಿಯಾದರೂ ನಿಮಿತ್ತೆ, ನಿಮಿತ್ತ ಎಂತಕ್ಕಂಥ ಅರ್ಥದಲ್ಲಿ ಅಸ್ತು ಇರಲಿ. ಯದಿ ಒಂದು ವೇಳೆ ಪಾಣಿನಿ ಶಿಕ್ಷೆಯ ಪಾಣಿನಿಯ ಜನಿಕರ್ತು ಪ್ರಕೃತಿ ಎಂಬತಕ್ಕಂಥ ಸೂತ್ರದಿಂದ ಇಯಂ ಪಂಚಮಿ ಯತಃ ಎಂಬಲ್ಲಿರ್ತಕ್ಕಂತಹ ತಸಿಲ್ ಪ್ರತ್ಯಯಕ್ಕೆ ಮೂಲವಾದಂತಹ ಪಂಚಮಿ ವಿಭಕ್ತಿಯು ಉಪಾದಾನ ಎಂಬತಕ್ಕಂಥ ಅರ್ಥದಲ್ಲಿ ಇದೆ ಅಂತ ಹೇಳೋದಾದರೆ ತಸ್ಯ ಆ ಪಾಣಿನಿಯ ಶಿಕ್ಷಾಂತರಂ ಸಾರ್ವವಿಭಕ್ತಿಕ ತಸಿಹಿ ಎಂಬತಕ್ಕಂಥ ಇನ್ನೊಂದು ಸೂತ್ರವನ್ನು ಸ್ಮರ, ನೆನಪು ಮಾಡಿಕೋ. ಪಂಚಮಿ ಅಂದರೆ ಯತಃ ಇತಿ ಪಂಚಮಿ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಎಂಬಲ್ಲಿರ್ತಕ್ಕಂತಹ ಯತಃ ಎಂಬತಕ್ಕಂಥ ಪದ ಅಲ್ಲಿ ಪಂಚಮಿ ವಿಭಕ್ತಿ ಎಂಬತಕ್ಕಂಥದ್ದೇ. ಅಂದರೆ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಬಂದಿದೆ. ನಾನು ಜನಿಕರ್ತು ಪ್ರಕೃತಿ ಇತಿ ಸೂತ್ರಾತ್ ಜನಿಧಾತು ಸಮಾಯೋಗೆ ಪಂಚಮ್ಯಾಹ ಉಪಾದಾನ ಪಂಚಮಿತ್ವ ನಿಯಮಾತ್ ಪ್ರಕೃತೆ ಚ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಇತಿ ಜನಿಧಾತು ಶ್ರವಣಾತ್ ಕಥಂ ನಿಮಿತ್ತ ಪಂಚಮಿತ್ವಂ ಇತಿ ಶಂಕಾಂ ನಿರಾಕರೋತಿ.
ಜನಿಕರ್ತು ಪ್ರಕೃತಿ ಅಂತಕ್ಕಂಥದ್ದು ಸೂತ್ರ. ಇದು ಪಾಣಿನಿ ಸೂತ್ರ. ಇದಕ್ಕರ್ಥ ಏನು? ಜನಿಧಾತು ಸಮಾಯೋಗಿ, ಜನಿಧಾತುವಿನ ಸಂಬಂಧ ಇದ್ದಾಗ ಪಂಚಮ್ಯಾಹ ಉಪಾದಾನತ್ವಂ, ಪಂಚಮಿ ವಿಭಕ್ತಿಗೆ ಉಪಾದಾನ ಎಂಬತಕ್ಕಂಥ ಅರ್ಥ ಇದೆ ಎಂಬುದಾಗಿ ನಿಯಮ ಮಾಡಿದ್ದಾರೆ. ಆದ್ದರಿಂದ ಪ್ರಕೃತದಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬಲ್ಲಿ ಜಾಯಂತೆ ಎಂಬತಕ್ಕಂಥ ಜನಿಧಾತುವಿನ ಸಂಬಂಧ ಇದೆ. ಅಂದರೆ ಯತಃ ಎಂಬತಕ್ಕಂಥ ಅಲ್ಲಿ ಬಂದಿರತಕ್ಕಂತಹ ಆ ತಸಿಲ್ ಪ್ರತ್ಯಯ ಯಾವ ಅರ್ಥದಲ್ಲಿ? ಪಂಚಮಿ ವಿಭಕ್ತಿ ಇರ್ತದೆ. ಪಂಚಮಿ ವಿಭಕ್ತಿಗೆ ಏನು ಅರ್ಥ ಮಾಡಬೇಕು? ಉಪಾದಾನ ಅಂತ ಅರ್ಥ ಮಾಡಬೇಕು. ಅದರಿಂದ ಕಥಂ ನಿಮಿತ್ತ ಪಂಚಮಿತ್ವಂ, ನೀವು ಪರಮಾತ್ಮನು ಜಗತ್ತಿಗೆ ನಿಮಿತ್ತ ಕಾರಣನಾಗಿದ್ದಾನೆ ಅಂತ ಹೇಗೆ ಹೇಳ್ತೀರಾ? ಉಪಾದಾನ ಕಾರಣ ಆಗಿದ್ದಾನೆ ಅಂತ ಹೇಳಬೇಕಲ್ಲ ಅಂತಂದರೆ ಈ ಶಂಕಾಂ ನಿರಾಕರು, ಇದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಯದೀತಿ ಯಂ ಛಂದಸಿ ವಿದ್ಯಮಾನ, ಯಂ ಅಂತಂದರೆ ಇದು ಅಂದರೆ ವೇದದಲ್ಲಿ ಇರ್ತಕ್ಕಂಥ ಯತಃ ಎಂಬತಕ್ಕಂತಹ ಪದ ಇದೇನಾಗಿದೆ? ತಸ್ಯ ಪಾಣಿನೇಹೇ ಶಿಕ್ಷಾಂತರಂ. ಇನ್ನೊಂದು ಸೂತ್ರ ಯಾವುದದು? ಸಾರ್ವವಿಭಕ್ತಿಕಃ ತಸಿಹಿ ಅಂತ ಸೂತ್ರ ಇದೆ. ಅದನ್ನು ನೀನು ಸರಿಯಾಗಿ ನೆನಪು ಮಾಡಿಕೋ. ಯತಃ ಪದಂ ಯತಃ ಪ್ರೋಕ್ತಂ ತೇನ ಸಾರ್ವವಿಭಕ್ತಿಕಂ ತದಪೋಸೃಜತೇತ್ಯಾದ್ಯ ಪ್ರಥಮಾ ಚ ಸಹಸ್ರಶಃ ಅತೋ ವಿಭಕ್ತಿ ವ್ಯತ್ಯಾಸಃ ಅಪ್ಯತ್ರ ಸರ್ವತ್ರ ಶೋಭತೆ ಸೋಪಿ ಛಂದಸಿ ತೇನೋಕ್ತಃ ತತಃ ಕಾನುಪಪನ್ನತಾ. ಯತಃ ಎಂಬತಕ್ಕಂತಹ ಪದ ಇದೆಯಲ್ಲ, ತೇನ ಸಾರ್ವವಿಭಕ್ತಿಕಂ ಪ್ರೋಕ್ತಂ. ಪಾಣಿನಿಯೇ ಏನು ಹೇಳಿದ್ದಾನೆ? ಯತಃ ಎಂಬತಕ್ಕಂಥ ಪದ ಎಲ್ಲ ವಿಭಕ್ತಿಯಲ್ಲಿಯೂ ಕೂಡ ನಿಷ್ಪನ್ನ ಆಗುತ್ತೆ. ಸಾರ್ವವಿಭಕ್ತಿಕಃ ಪ್ರೋಕ್ತ, ಎಲ್ಲ ವಿಭಕ್ತಿಯಲ್ಲಿಯೂ ಕೂಡ ಯತಃ ಎಂಬತಕ್ಕಂತಹ ಶಬ್ದ ನಿಷ್ಪತ್ತಿ ಆಗುತ್ತೆ. ಯತಃ ಅಂತಂದರೆ ಉಪಾದಾನ ಕಾರಣ ಅಂತಲೇ ಅರ್ಥ ಅಲ್ಲ. ಕರ್ತೃಕಾರಕ ಅರ್ಥನೂ ಹೇಳ್ಬೋದು, ಕರ್ಮಕಾರಕ ಅರ್ಥನೂ ಹೇಳ್ಬೋದು, ಕರ್ಣಕಾರಕವನ್ನು ಹೇಳ್ಬೋದು, ಸಂಪ್ರದಾನವನ್ನು ಹೇಳ್ಬೋದು, ಆಮೇಲೆ ಅಧಿಕರಣಕಾರಕವನ್ನು ಹೇಳ್ಬೋದು. ಯತಃ ಅನ್ನೋದಕ್ಕೆ ಎಲ್ಲ ಅರ್ಥವನ್ನು ಕೂಡ ಹೇಳ್ಬೋದು ಎಂಬುದಾಗಿ ಸಾರ್ವವಿಭಕ್ತಿಕಂ ತೇನ ಪ್ರೋಕ್ತಂ, ಅವನೇನೇ ಹೇಳಿದ್ದಾನೆ. ತದಪೋಸೃಜತ ಇತ್ಯಾದ್ಯ ಪ್ರಥಮ ಚ ಸಹಸ್ರಶಃ ಅಂತ ಅಲ್ಲಿ ತದಪಹ ಅಸೃಜತ ಅಂತಿದೆ. ತತ್ ಎಂಬತಕ್ಕಂಥದ್ದು ತದಪೋ ಅಸೃಜತ ಎಂಬತಕ್ಕಂಥದ್ದಲ್ಲಿ ತತ್ ಎಂಬತಕ್ಕಂಥದ್ದು ಏನಾಗಿದೆ? ಪ್ರಥಮ ವಿಭಕ್ತಿ ಅಂತವಾಗಿ ಇದೆ. ತತ್ ಎಂಬತಕ್ಕಂಥದ್ದು ಏನರ್ಥ? ಅವನು ಅಪನ್ನು ಅಸೃಜತ ಸೃಷ್ಟಿ ಮಾಡಿದ ಎಂಬುದಾಗಿ ಅನೇಕ ಕಡೆಯಲ್ಲಿ ಪ್ರಥಮ ವಿಭಕ್ತಿಯೇ ಕಂಡಿದೆ. ಎಲ್ಲ ಕಡೆಯಲ್ಲೂ ಪಂಚಮಿ ವಿಭಕ್ತ್ಯರ್ಥಕವಾದ ಪದ ಇಲ್ಲ. ಒಂದು ವೇಳೆ ನೀವು ಹೇಳುವ ರೀತಿಯಲ್ಲಿ ಸೃಷ್ಟಿಗೆ ಕಾರಣವಾದದ್ದು ಯಾವುದು ಉಪಾದಾನವೋ ಅದನ್ನೇ ಹೇಳ್ತಾರೆ ಅಂತಂದರೆ ತದಪೋ ಅಸೃಜತ ಎಂಬಲ್ಲಿ ಪ್ರಥಮ ವಿಭಕ್ತಿಯನ್ನು ಪ್ರಯೋಗ ಮಾಡಬಾರ್ದು. ಯಾಕೆ? ನೀರಿಗೆ ಉಪಾದಾನ ಯಾವುದು? ಅವಿದ್ಯಾ. ಆಯ್ತಾ? ಹಾಗಾದರೆ ಆ ಉಪಾದಾನವಾದ್ದನ್ನೇ ಹೇಳಬೇಕು, ಪಂಚವಿಭಕ್ತಿನೇ ಹೇಳಬೇಕಾಗಿತ್ತು. ಅದು ಬಿಟ್ಟು ಪ್ರಥಮ ವಿಭಕ್ತಿನ ಹೇಳಿದ್ದಾರೆ. ಅಂದರೆ ಪ್ರಥಮ ವಿಭಕ್ತಿಯಿಂದ ಹೇಳಿದರೆ ಏನಾಯಿತು? ಕುಲಾಲಹ ಘಟಂ ಅಸೃಜತ ಅಂತ ಹೇಳ್ಬೋದು. ಇಲ್ಲೇನರ್ಥ? ಕುಲಾಲ ಕುಂಬಾರ ಘಟವನ್ನು ಮಾಡಿದ ಅಂದರೆ ಏನರ್ಥ? ಕುಲಾಲನೇ ಘಟವಾಗಿ ಪರಿಣಾಮ ಹೊಂದಿದ ಅಂತ ಅರ್ಥನ ಅಲ್ಲ, ನಿಮಿತ್ತ ಕಾರಣ ಅಂತ. ಹಾಗೆ ತದ ಅಪಹ ಅಸೃಜತ, ಭಗವಂತ ನೀರನ್ನು ಸೃಷ್ಟಿ ಮಾಡಿದ. ಭಗವಂತ ಏನಾದ? ನಿಮಿತ್ತ ಕಾರಣ. ಈಗ ಅನೇಕ ವಾಕ್ಯಗಳು ತತ್ತೇಜೋ ಅಸೃಜತ, ತದಪಹ ಅಸೃಜತ ಅಂತ ಈ ರೀತಿಯಾಗಿ ಸಾವಿರಾರು ವಾಕ್ಯಗಳಿದೆ. ಇದರಿಂದ ನಿಮಿತ್ತ ಕಾರಣತ್ವ ಎಂಬತಕ್ಕಂಥದ್ದು ಭಗವಂತನಿಗೆ ಕಂಡು ಬರ್ತಾ ಇದೆ. ಅದರಿಂದ ಅತಃ ವಿಭಕ್ತಿ ವ್ಯತ್ಯಾಸ ಅಪಿ ಅತ್ರ ಸರ್ವತ್ರ ಶೋಭತೆ. ಅದರಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ವಿಭಕ್ತಿ ವ್ಯತ್ಯಾಸ ಮಾಡಬೇಕು. ಅಷ್ಟೇ ಅಲ್ಲದೇನೆ ಛಂದಸಿ ಸೋಪಿ ತೇನೋಕ್ತಃ, ಛಂದಸಿ ಬಹುಲಂ ಅಂತ ಪಾಣಿನಿಯ ಸೂತ್ರ ಇದೆ. ಲೋಕದಲ್ಲಿ ಏನು ನಿಯಮ ಇದೆಯೋ ಆ ನಿಯಮ ವೇದದಲ್ಲಿ ಇರಬೇಕು ಅಂತಿಲ್ಲ. ವೇದದಲ್ಲಿ ಲೋಕದಲ್ಲಿರುವಂತಹ ನಿಯಮವೇ ಇಲ್ಲ, ಅದಕ್ಕೆ ಬೇರೆ ರೀತಿಯಾದಂತಹ ನಿಯಮವೇ ಇದೆ. ವ್ಯತಿರಿಕ್ತವಾಗಿಯೂ ಕೂಡ ವೇದದಲ್ಲಿ ಇದೆ ಎಂಬುದಾಗಿ ಅವನು ಕೂಡ ತೇನೋಕ್ತಃ ತತಃ ಕಾ ಅನುಪನ್ನತ.
ಆದ್ದರಿಂದಾಗಿ ಭಗವಂತನು ನಿಮಿತ್ತ ಕಾರಣ ಎಂಬುದಾಗಿ ಯಥೋವಾ ಇಮಾನಿ ಭೂತಾನಿ ಎಂಬತಕ್ಕಂಥ ಶ್ರುತಿ ಹೇಳ್ತಾ ಇದೆ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂಥ ಸೂತ್ರಕ್ಕೆ ನೀವೇನು ತಟಸ್ಥ ಲಕ್ಷಣ ಅಂತ ಹೇಳಿದ್ದೀರಾ, ಅದು ಸರಿಯಲ್ಲ. ಆ ಅರ್ಥ ಮಾಡಿದ್ದು ಸರಿಯಲ್ಲ. ಅದು ಸೂತ್ರಕಾರರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ಸೂತ್ರತ್ವ ಒಂದೇ ಬರುತ್ತೆ. ಯತಃ ಯಾವ ಕಾರಣದಿಂದ, ಯತಃ ಪದಂ ಯತಃ ಎಂಬತಕ್ಕಂತಹ ಪದವು ತೇನ ಆ ಪಾಣಿನಿಯಿಂದ ಸಾರ್ವವಿಭಕ್ತಿಕಂ ಎಲ್ಲ ವಿಭಕ್ತಿ ಪ್ರತ್ಯಯಾಂತವಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆಯೋ, ತದಪೋ ಅಸೃಜತ ಇತ್ಯಾದ್ಯಾಹ ತದಪೋ ಅಸೃಜತ ಇತ್ಯಾದಿ ಪ್ರಥಮಾಚ ಪ್ರಥಮ ವಿಭಕ್ತಿಯು ಸಹಸ್ರಶಃ ಸಾವಿರಾರು ಸಂಖ್ಯೆಯಲ್ಲಿ ಇದೆಯೋ, ಅತಃ ಆ ಕಾರಣದಿಂದ ಅತ್ರ ಸರ್ವತ್ರ ಯಥೋವಾ ಇಮಾನಿ ಈ ಎಲ್ಲ ಕಡೆಯಲ್ಲಿಯೂ ಕೂಡ ವಿಭಕ್ತಿ ವ್ಯತ್ಯಾಸೋಪಿ ಪ್ರಥಮ ವಿಭಕ್ತ್ಯರ್ಥವಾಗಿ ವಿಭಕ್ತಿ ವ್ಯತ್ಯಾಸವೂ ಕೂಡ ಶೋಭತೆ ಶೋಭಿಸುತ್ತದೆ. ಛಂದಸಿ ವೇದದಲ್ಲಿ ಸೋಪಿ ಆ ವಿಭಕ್ತಿ ವ್ಯತ್ಯಾಸವೂ ಕೂಡ ತೇನೋಕ್ತಃ ಪಾಣಿನಿಯಿಂದ ಹೇಳಲ್ಪಟ್ಟಿದೆ. ಅತಃ ಆ ಕಾರಣದಿಂದ ಅನುಪಪನ್ನತಾಕ ಏನು ಅನುಪಪತ್ತಿ ಇದೆ? ಯತಃ ಅಂತಂದರೆ ಭಗವಂತನು ಸೃಷ್ಟಿ ಮಾಡಿದ ಅವನ ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಏನು ಅನುಪಪತ್ತಿ ಇದೆ? ಯಾವುದು ಇಲ್ಲ. ವಿರೋಧ ವಿರೋಧ ದೋಷ ಉಪಪತ್ತಿ ಯುಕ್ತಿ. ಯಾಕೆ ಯುಕ್ತ ಆಗಲ್ಲ, ಯಾಕೆ ಸರಿ ಹೊಂದೋದಿಲ್ಲ? ಯತಃ ಯಾವ ಕಾರಣದಿಂದ, ಯತಃ ಪದಂ ಯಥೋವಾ ಇಮಾನಿ ಭೂತಾನಿ ಎಂಬಲ್ಲಿರತಕ್ಕಂತಹ ಯತಃ ಎಂಬತಕ್ಕಂತಹ ಪದವು ತೇನ ಆ ಪಾಣಿನಿಯಿಂದ ಸಾರ್ವವಿಭಕ್ತಿಕಂ ಎಲ್ಲ ವಿಭಕ್ತಿ ಪ್ರತ್ಯಯಾಂತವಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆಯೋ, ತದಪೋ ಅಸೃಜತ ಇತ್ಯಾದ್ಯಾಶ್ಚ ತದಪೋ ಅಸೃಜತ ಇತ್ಯಾದಿ ಪ್ರಥಮಾಚ ಪ್ರಥಮ ವಿಭಕ್ತಿಯು ಸಹಸ್ರಶಃ ಸಾವಿರಾರು ಸಂಖ್ಯೆಯಲ್ಲಿ ಶ್ರುತಿಯಲ್ಲಿ ಕಂಡಿದೆಯೋ, ಅತಃ ಆ ಕಾರಣದಿಂದ ಅತ್ರ ಸರ್ವತ್ರ ಈ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳ್ತಕ್ಕಂಥ ಎಲ್ಲ ಕಡೆಯಲ್ಲಿಯೂ ವಿಭಕ್ತಿ ವ್ಯತ್ಯಾಸೋಪಿ ವಿಭಕ್ತಿ ವ್ಯತ್ಯಾಸವೂ ಕೂಡ ಪ್ರಥಮ ವಿಭಕ್ತಿ ಅಂತ ಅರ್ಥವಾಗಿ ಶೋಭತೆ ಹೇಳ್ತಾ ಇದೆ. ನಿಮಿತ್ತ ಕಾರಣ ಎಂಬುದಾಗಿ ಹೇಳಿಕ್ಕೆ ಬರ್ತಾ ಇದೆ. ಛಂದಸಿ ವೇದದಲ್ಲಿ ಸೋಪಿ ಆ ವಿಭಕ್ತಿ ವ್ಯತ್ಯಾಸವೂ ಕೂಡ ತೇನೋಕ್ತಃ ಪಾಣಿನಿಯಿಂದ ಹೇಳಲ್ಪಟ್ಟಿದೆ. ಅತಃ ಆ ಕಾರಣದಿಂದ ಅನುಪಪನ್ನತ ಭಗವಂತನು ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಕಾ ಅನುಪಪನ್ನತ ಏನು ಅನುಪಪತ್ತಿ ಇದೆ? ಯಾವುದು ಇಲ್ಲ. ಯತಃ ಅಂತಿದೆ, ಅದಕ್ಕೆ ಯಸ್ಮಾತ್ ಅಂತ ಅರ್ಥ. ತೇನ ಅಂತಿದೆ ಅಲ್ಲಿ, ತೇನ ಸಾರ್ವವಿಭಕ್ತಿಕಂ. ತೇನ ಅಂದರೆ ಪಾಣಿನಿನ ಅಂತ ಅರ್ಥ, ಪಾಣಿನಿ ಅಂತ ಅರ್ಥ. ಯತಃ ಪದಂ ಯತಃ ಇತಿ ತಸಿ ಪ್ರತ್ಯಯ ಅಂತ ಪದಂ. ತಸಿಲ್ ಪ್ರತ್ಯಯ ಅಲ್ಲ, ತಸ್ ಪ್ರತ್ಯಯ ಅಂತ. ಯತಃ ಎಂತಕ್ಕಂತಹ ತಸು ಪ್ರತ್ಯಯಾಂತವಾದ ಪದ. ಸಾರ್ವವಿಭಕ್ತಿಕಂ ಏನರ್ಥ? ಸರ್ವವಿಭಕ್ತಿಷು ವರ್ತಮಾನಂ. ಯತಃ ಎಂತಕ್ಕಂತಹ ಪದ ಪ್ರಥಮ ವಿಭಕ್ತಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ಅಂತೂ ಇದ್ದೇ ಇದೆ, ಸಪ್ತಮಿ, ಷಷ್ಠಿ ಎಲ್ಲ ವಿಭಕ್ತಿಯಲ್ಲಿಯೂ ಕೂಡ ಆ ಯತಃ ಎಂತಕ್ಕಂಥ ಪದ ಇದೆ. ಯತಶ್ಚ ತದಪೋ ಅಸೃಜತ ಇತ್ಯಾದ್ಯ ಪ್ರಥಮ ಕರ್ತರ್ಥಕ ಪ್ರಥಮ ವಿಭಕ್ತಿ ಸಹಸ್ರಶಃ ಅಸ್ತಿ. ಯತ ಅಷ್ಟೇ ಅಲ್ಲದೇನೆ ತದಪೋ ಅಸೃಜತ ಎಂಬುದಾಗಿ ತತ್ ಶಬ್ದ ಇದೆ, ಅಲ್ಲಿ ಪ್ರಥಮ ವಿಭಕ್ತಿ ಇದೆ. ಪ್ರಥಮ ವಿಭಕ್ತಿಗೆ ಏನರ್ಥ? ಕರ್ತೃಕಾರಕ. ಪ್ರಥಮ ವಿಭಕ್ತಿ ಅದು ಕರ್ತೃ ಎಂಬತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ಪ್ರಥಮ ಇಂತಹ ಅನೇಕ ಕಡೆಯಲ್ಲಿ ಪ್ರಥಮ ವಿಭಕ್ತಿ ಕರ್ತೃತ್ವದಲ್ಲಿರ್ತಕ್ಕಂಥ ಪ್ರಥಮ ವಿಭಕ್ತಿ ಶ್ರುತಿಯಲ್ಲಿ ಕಂಡಿದೆ. ಆದಿಪದೇನ ತತ್ತೇಜೋ ಅಸೃಜತ ಇತ್ಯಾದೇಹ ಗ್ರಹಣಂ, ಅಲ್ಲಿ ತದಪೋ ಅಸೃಜತ ಇತ್ಯಾದ್ಯಾ ಅಂತಿದೆ. ಆದಿಪದ ಇದೆ, ಆದ್ಯ ಪದ ಇದೆ, ಅದಕ್ಕೆ ಇಟ್ಕೊಳ್ಬೇಕು ತತ್ತೇಜೋ ಅಸೃಜತ ಅಂತಕ್ಕಂತಹ ಶ್ರುತಿವಾಕ್ಯವನ್ನು ಇಟ್ಕೊಳ್ಬೇಕು. ಅತಃ ಕಾರಣ ಆ ಕಾರಣದಿಂದ ಅತ್ರ ಯತಃ ಪದ ಘಟಿತ ವಾಕ್ಯೇಷು ಸರ್ವತ್ರ ತತ್ರ ತತ್ರ ವಿದ್ಯಮಾನೇಷು ಸರ್ವೇಷು ಇತ್ಯರ್ಥಃ. ಅದರಿಂದ ಎಲ್ಲೆಲ್ಲಿ ಯತಃ ಪದದ ಜೊತೆಯಲ್ಲಿ ಶ್ರುತಿವಾಕ್ಯ ಎಂಬತಕ್ಕಂಥದ್ದು ಕಂಡು ಬರ್ತಾ ಇದೆಯೋ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಯತಃ ಅನ್ನೋದಕ್ಕೆ ಏನರ್ಥ ಹೇಳಬೇಕು?
ಆ 7 ವಿಭಕ್ತಿ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಅದರಲ್ಲಿ ನಿಮಿತ್ತ ಕಾರಣ ಭಗವಂತನ ಸ್ವರೂಪಕ್ಕೆ ಧಕ್ಕೆ ಬಾರದ ಹಾಗೆ ಯಾವ ವಿಭಕ್ತಿ ಅರ್ಥವನ್ನು ಇಟ್ಕೊಂಡ್ರೆ ಅರ್ಥ ಇರ್ತಕ್ಕಂಥದ್ದು ಸಮಂಜಸವಾಗುತ್ತೋ ಆ ಅರ್ಥವನ್ನು ಇಟ್ಕೊಳ್ಬೇಕು. ಅತ್ರ ಯತಃ ಪದ ಘಟಿತ ವಾಕ್ಯೇಶು, ಯತಃ ಎಂತಕ್ಕಂತಹ ಪದದಿಂದ ಕೂಡಿರತಕ್ಕಂತಹ ಎಲ್ಲ ವಾಕ್ಯಗಳಲ್ಲಿ ತತ್ರ ತತ್ರ ವಿದ್ಯಮಾನೇಶು ಸರ್ವೇಶು, ಇಲ್ಲಿ ಯಥೋವಾಯುಮಾನಿ ಭೂತಾನಿ ಅಂತ ಒಂದು ವಾಕ್ಯ ಹೇಳಿ, ಶ್ರುತಿಯಲ್ಲಿ ಇಂತಹ ಬೇರೆ ಬೇರೆ ವಾಕ್ಯಗಳಿರಬೇಕು ಆ ಎಲ್ಲ ಕಡೆಯಲ್ಲಿಯೂ ಕೂಡ ಅಂತ. ವಿಭಕ್ತಿ ವ್ಯತ್ಯಾಸ ಏಕ ವಿಭಕ್ತಿ ವಿಭಕ್ತ್ಯಂತರಾತ್ಮಕತ್ವಂ. ವಿಭಕ್ತಿ ವ್ಯತ್ಯಾಸ ಅಂತಂದ್ರೆ ಒಂದು ವಿಭಕ್ತಿಗೆ ಇನ್ನೊಂದು ವಿಭಕ್ತಿ ಅರ್ಥವನ್ನು ಹೇಳ್ತಕ್ಕಂಥದ್ದು. ಪಾಣಿನಿನ ತಸಿರ್ ಪ್ರತ್ಯಯಾಂತಸ್ಯ ಸಾರೋ ವಿಭಕ್ತಿಕತ್ವ ಕಥನಾತ್ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಇತ್ಯತ್ರಾಪಿ ಯತಃ ಇತಿ ಪದಂ ಏನ ಇತಿ ಕರ್ತೃರ್ಥಕ ತೃತೀಯಾಂತಪದಂ ಅಪಿ ಸ್ಯಾತ್. ಪಾಣಿನಿಯೇ ತಸಿರ್ ಪ್ರತ್ಯಯಾಂತವಾದದ್ದು ಸಾರೋ ವಿಭಕ್ತಿಕತ್ವ ಕಥನ. ಎಲ್ಲ ವಿಭಕ್ತಿಯಲ್ಲಿಯೂ ಕೂಡ ತಸಿಲ್ ಪ್ರತ್ಯಯಾಂತವಾದ ಪದ ಇದೆ ಎಂಬುದಾಗಿ ಪಾಣಿನಿಯೇ ಹೇಳಿದ್ದಾರೆ. ಆದ್ದರಿಂದ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯತಃ ಅಂತಿದೆ. ಯತಃ ಎಂತಕ್ಕಂತಹ ಪದಕ್ಕೆ ಏನರ್ಥ ಹೇಳ್ಬೋದು? ಏನ ಅಂತ. ಏನ ಯಾರಿಂದ, ರಾಮೇಣ ಬಾಣೇನ ಹತಃ ವಾಲಿ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ರಾಮೇಣ ಅಂದ್ರೆ ಏನರ್ಥ? ರಾಮನಿಂದ. ಇದು ಕರ್ಮಣಿ ಪ್ರಯೋಗ, ಅದರಿಂದ ತೃತೀಯ ವಿಭಕ್ತಿ ಬಂದಿದೆ. ಯಾವ ವಿಭಕ್ತಿಯ ಅರ್ಥದಲ್ಲಿ ತೃತೀಯ ವಿಭಕ್ತಿ ಬಂದಿರೋದು? ಕರ್ಮಣಿ ಪ್ರಯೋಗ. ಆದ್ದರಿಂದ ಕರ್ತೃರ್ಥದಲ್ಲಿ ತೃತೀಯ ವಿಭಕ್ತಿ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ರಾಮೇಣ, ರಾಮಕರ್ತೃಕ ಅಂತ, ರಾಮನ ಕರ್ತೃ. ಅಲ್ಲಿಗೆ ಸಾಧನ ಯಾವುದು? ಬಾಣ. ಅದರಿಂದ ವಾಲಿಯನ್ನು ಸಂಹಾರ ಮಾಡಿದ ಅಂತ ಅರ್ಥ. ರಾಮನು ಬಾಣದಿಂದ ವಾಲಿಯನ್ನು ಕೊಂದ, ರಾಮನಿಂದ ವಾಲಿಯು ಬಾಣದಿಂದ ಕೊಲ್ಲಲ್ಪಟ್ಟ. ಎರಡು ಒಂದೇ ಅರ್ಥ. ರಾಮನು ಬಾಣದಿಂದ ವಾಲಿಯನ್ನು ಕೊಂದ, ರಾಮನಿಂದ ಬಾಣದಿಂದ ವಾಲಿಯು ಹತನಾದ, ಕೊಲ್ಲಲ್ಪಟ್ಟ. ಇಲ್ಲಿ ರಾಮೇಣ ಅಂತ ಹೇಳ್ತೇವೆ, ಇದು ಕರ್ತೃರ್ಥಕ ತೃತೀಯ ವಿಭಕ್ತಿ. ಹಾಗೆ ಇಲ್ಲೂ ಕೂಡ ಯತಃ ಎಂಬುದಿಲ್ಲ, ಏನ ಅಂತ. ಏನ ಇತಿ ಕರ್ತೃರ್ಥಕ ತೃತೀಯಾಂತ ಪದಮಪಿ ಸ್ಯಾತ್. ಏನ ಎಂಬುದಾಗಿ ಕರ್ತೃರ್ಥಕವಾದ ತೃತೀಯ ವಿಭಕ್ತ್ಯಂತವಾದ ಪದವು ಕೂಡ ಆಗುತ್ತೆ. ಕರ್ತೃಕರ್ಣಯೋ ತೃತೀಯ ಇತಿ ಕರ್ತರಿ ತೃತೀಯಾಯಾಹ ಅನುಶಾಸನ. ಕರ್ತೃಕರ್ಣಯೋ ತೃತೀಯ ಅಂತ ತೃತೀಯ ವಿಭಕ್ತಿ. ತೃತೀಯ ವಿಭಕ್ತಿ ಯಾವ್ಯಾವ ಅರ್ಥದಲ್ಲಿ ಬರುತ್ತೆ? ಕರ್ತೃರ್ಥದಲ್ಲೂ ಬರುತ್ತೆ, ಕರ್ಣಾರ್ಥದಲ್ಲಿ ಬರುತ್ತೆ. ಅದೇ ಕರ್ತೃರ್ಥದಲ್ಲಿ ಬರುತ್ತೆ ರಾಮೇಣ, ಕರ್ಣಾರ್ಥದಲ್ಲಿ ಬರುತ್ತೆ ಬಾಣೇಣ. ಇದಕ್ಕೆ ಉದಾಹರಣೆ ಕೊಟ್ಟಿದೆ. ಅತಯೇವ ಪ್ರಾಕ್ ಕುಲಾಲವತ್ ನಿಮಿತ್ತತ್ವಮಿತಿ ಕರ್ತೃತ್ವಮೇವ ಪ್ರಸ್ತಾವಿತಂ. ಅದರಿಂದ ಹಿಂದೆ ಕುಲಾಲವತ ನಿಮಿತ್ತತ್ವಂ ಅಂತ ಹೇಳಿದ್ರು. ಕುಲಾಲನಂತೆ ರಾಮ ಭಗವಂತ ಈ ಜಗನ್ನಿರ್ಮಾಣಕ್ಕೆ ನಿಮಿತ್ತ ಕಾರಣನಾಗಿದ್ದಾನೆ. ಘಟ ನಿರ್ಮಾಣದಲ್ಲಿ ಕುಲಾಲ ನಿಮಿತ್ತ ಕಾರಣ, ಜಗನ್ನಿರ್ಮಾಣದಲ್ಲಿ ಪರಮಾತ್ಮ ನಿಮಿತ್ತ ಕಾರಣನಾಗಿದ್ದಾನೆ. ಅದನ್ನೇ ನಾವು ಹಿಂದೆ ಪ್ರಸ್ತಾಪ ಮಾಡಿದ್ದೇವೆ. ತದಪೋ ಸೃಜತ ಇತಿ ಶ್ರುತ್ಯಂತರೆ ಬ್ರಹ್ಮಣಃ ಸ್ಪಷ್ಟಂ ಕರ್ತೃತ್ವೋಕ್ತ್ಯಾ ಚ ಅರ್ಥ ಕರ್ತೃರ್ಥಕ ತೃತೀಯ ವಿಭಕ್ತೇರೇವ ನ್ಯಾಯತ್ವಾತ್. ಅಷ್ಟೇ ಅಲ್ಲ, ಭಗವಂತನ ಸೃಷ್ಟಿ ವ್ಯಾಪಾರವನ್ನು ಹೇಳುವ ಬೇರೆ ಶ್ರುತಿಗಳಲ್ಲಿ ಭಗವಂತನಿಗೆ ಕರ್ತೃರ್ಥದಲ್ಲಿ ವಿಭಕ್ತ್ಯಂತವಾದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಭಗವಂತನು ಕರ್ತೃ ಆಗಿದ್ದಾನೆ ಎಂಬ ಅರ್ಥದಲ್ಲಿ ಪ್ರಥಮ ವಿಭಕ್ತ್ಯಂತವಾದ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಯಥೋವಾ ಇಮಾನಿ ಭೂತಾನಿ ಎಂಬಲ್ಲಿಯೂ ಕೂಡ ಯತಃ ಎಂತಕ್ಕಂಥ ಶಬ್ದವನ್ನು ಯಾವ ಅರ್ಥದಲ್ಲಿ ನಾವು ಇದೆ ಅಂತ ಇಟ್ಕೊಳ್ಬೇಕು? ಕರ್ತೃರ್ಥಕವಾದ ವಿಭಕ್ತಿಯಲ್ಲೇ ಇದೆ ಅಂತ ಇಟ್ಕೊಳ್ಬೇಕು. ಹಾಗಾದರೆ ಯತಃ ಎಂತಕ್ಕಂಥದ್ದು ಪಾಣಿನಿಯೂ ಕೂಡ ಎಲ್ಲ ವಿಭಕ್ತಿಯಲ್ಲಿ ತಸಿ ಪ್ರತ್ಯಯ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಯತಃ ಎಂತಕ್ಕಂಥದ್ದನ್ನು ಪಂಚವಿಭಕ್ತಿ ಅರ್ಥದಲ್ಲಿ ಇಟ್ಕೊಳ್ಬಾರ್ದು, ಕರ್ತೃರ್ಥಕ ತೃತೀಯ ವಿಭಕ್ತಿಯಲ್ಲಿ ಇಟ್ಕೊಳ್ಬೇಕು. ಉಪಲಕ್ಷಣಂಚ ಏತತ್. ಇಷ್ಟು ಮಾತ್ರ ಅಲ್ಲ, ಇನ್ನೂ ವಿಶೇಷ ಇದೆ. ಏನು? ಅಸ್ಯಾಮೇವ ಶ್ರುತೌ ಏನೇತಿ ಸ್ಥಿತಿಕರಣೆ ಕರ್ತೃತ್ವಸ್ಯ ಉಕ್ತತ್ವಾತ್ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಮುಂದಿನ ಪದ ಏನ ಜಾತಾನಿ ಜೀವಂತಿ. ಇದೇ ಶ್ರುತಿಯಲ್ಲಿ ಮುಂದಿನ ವಾಕ್ಯ ಏನ ಎಂಬುದಾಗಿ ಕರ್ತೃರ್ಥಕವಾದ ತೃತೀಯ ವಿಭಕ್ತಿಯಲ್ಲಿದೆ. ಆದ್ದರಿಂದಾಗಿ ಮುಂದಿನ ಪದ ಏನ ಎಂತಕ್ಕಂಥದ್ದು ಕರ್ತೃರ್ಥಕವಾದ ತೃತೀಯ ವಿಭಕ್ತಿಯಲ್ಲಿರೋದರಿಂದ ಯಥೋವಾ ಇಮಾನಿ ಭೂತಾನಿ ಎಂಬಲ್ಲಿ ಪೂರ್ವದ ವಾಕ್ಯದಲ್ಲಿಯೂ ಕೂಡ ಯತಃ ಎಂತಕ್ಕಂಥ ವಾಕ್ಯವನ್ನು ಕರ್ತೃರ್ಥಕವಾದ ತೃತೀಯ ವಿಭಕ್ತಿ ಅರ್ಥದಲ್ಲಿ ಏನೇ ತಸಿಲ್ ಪ್ರತ್ಯಯ ಅಂತ ಇಟ್ಕೊಳ್ಬೇಕಷ್ಟೇ ಹೊರತು
ಪಂಚಮಿ ವಿಭಕ್ತಿ ಅರ್ಥ ಉಪಾದಾನಾರ್ಥದಲ್ಲಿ ತದ್ದಿತ್ ಪ್ರತ್ಯಯ ಅಂತ ಹೇಳೋದು ಸರಿ, ವಿರೋಧ ಬರುತ್ತೆ, ಪೂರ್ವೋತ್ತರ ವಿರೋಧ. ಅಸ್ಯಾಮೇವ ಶ್ರುತೌ, ಇದೇ ಶ್ರುತಿಯಲ್ಲಿ ಏನೈತಿ ಸ್ಥಿತಿಕರಣ, ಏನ ಜಾತಾನಿ ಜೀವಂತಿ ಎಂಬುದಾಗಿ ಸ್ಥಿತಿ ಪ್ರಕರಣದಲ್ಲಿ ಕರ್ತೃತ್ವಸ್ಯ ಉಕ್ತತ್ವ, ಭಗವಂತ ಸ್ಥಿತಿಕರ್ತೃ ಆಗಿದ್ದಾನೆ ಅಂತ ಹೇಳಿದ್ದಾರೆ. ನಹಿ ತತ್ರ ಕರ್ತುಃ ಅತ್ರ ಉಪಾದಾನತ್ವಂ ಉಚಿತಂ ಇತ್ಯಭಿಗ್ರಾಹ್ಯಂ. ಏನ ಎಂಬಲ್ಲಿ ಕರ್ತೃ, ಯತಃ ವಾ ಯಥೋ ವಾ ಇಮಾನಿ ಭೂತಾನಿ ಎಂಬಲ್ಲಿ ಉಪಾದಾನ. ಈ ರೀತಿಯಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಅರ್ಥವನ್ನು ಶ್ರುತಿ ಹೇಳಿದೆ ಅಂತಕ್ಕಂಥದ್ದು ಸರಿಯಲ್ಲ. ಸೋಪಿ ವಿಭಕ್ತಿ ವ್ಯತ್ಯಾಸೋಪಿ, ಅಲ್ಲಿ ಸೋಪಿ ಛಂದಸಿ ತೇನೋಕ್ತಃ ಅಂತಿದೆ. ಸೋಪಿ ಅಂದರೆ ವಿಭಕ್ತಿ ವ್ಯತ್ಯಾಸ ಅಂತ. ತೇನ ಅಂದರೆ ಪಾಣಿನಿನ, ಛಂದಸ್ಯುಭಯಥ ವ್ಯತ್ಯಯೋ ಬಹುಲಂ ಸುಪಾಂ ಸುಲುಕ್ ಇತ್ಯಾದಿ ತದ್ವಚನಾತ್ ಛಂದಸಿ ವಿಭಕ್ತಿ ವ್ಯತ್ಯಾಸೋಪಿ ನ್ಯಾಯ ಇತಿ ಭಾವ. ಇದೆಲ್ಲ ಪಾಣಿನಿಯ ಸೂತ್ರಗಳು. ಛಂದಸಿ ಉಭಯಥ, ಛಂದಸ್ನಲ್ಲಿ ಎರಡೂ ರೀತಿಯಲ್ಲಿದೆ. ಲೌಕಿಕ ಪ್ರಯೋಗವೂ ಇರುತ್ತೆ, ಸಂವದಂತೆ ಓಷಧಯ ಸಂವದಂತೆ ಅಂತಿದೆ. ಸಂವದಂತಿ ಲೋಕದಲ್ಲಿ, ಒಂದದಂತೆ ವದಂತೆ ಅಂತಲ್ಲ, ವದಂತಿ. ಆದರೆ ಅದೇನಾಗಿದೆ, ಛಂದಸಿ ಬಹುಲಂ, ಛಂದಸ್ಸಿನಲ್ಲಿ ಎರಡು ರೀತಿಯಲ್ಲಿ ಪ್ರಯೋಗ ಆಗುತ್ತೆ. ಲೌಕಿಕ ಪ್ರಯೋಗ ಇರುತ್ತೆ, ಅಲೌಕಿಕ ಪ್ರಯೋಗ ಇರುತ್ತೆ. ವ್ಯತ್ಯಯ ಬಹುಲಂ, ವ್ಯತ್ಯಾಸ ಅಂತಕ್ಕಂಥದ್ದು ಅನೇಕ ಕಡೆಯಲ್ಲಿ ಕಂಡಿದೆ. ಪ್ರಾಯ ವ್ಯತ್ಯಾಸ ಇರುತ್ತೆ. ಸುಪಾಂ ಸುಲುಕು, ಸುಪ್ರತ್ಯಯ ಅಂತವಾದದ್ದಕ್ಕೆ ಆ ಪ್ರತ್ಯಯ ಇದಲ್ಲ. ದ್ವಾಸುಪರ್ಣ ಸಯುಜಾ ಸಖಾಯ ಅಂತಿದೆ. ದ್ವಾಸುಪರ್ಣೋ ಸಯುಜೌ ಸಖಾಯೌ ಅಂತ ಅರ್ಥ. ಅಲ್ಲಿ ಆ ಏನು ಔಕಾರ ಎಂತಕ್ಕಂಥದ್ದು ಲೋಪ ಆಗಿದೆ. ಹೀಗೆ ಶ್ರುತಿಯಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ ಎಂಬುದಾಗಿ ಪಾಣಿನಿ ಸೂತ್ರಕಾರನು ಹೇಳಿದ್ದಾನೆ. ತತಃ ತಸ್ಮಾತ್ ಪೂರ್ವೋಕ್ತ ನಿಮಿತ್ತ ಚತುಷ್ಟಯ, ಹಿಂದೆ ಹೇಳಿರ್ತಕ್ಕಂತಹ 4 ನಿಮಿತ್ತಗಳಿಂದ, 4 ನಿಮಿತ್ತ ಯಾವುದು? ಒಂದು ಯತಃ ಎಂತಕ್ಕಂತಹ ಪದ, ಅದು ನಿಮಿತ್ತ ಅಂತ ಹೇಳಲಿಕ್ಕೆ ಬರುತ್ತೆ. ಅಲ್ಲ, ಪಂಚಮಿ ವಿಭಕ್ತಿ ಇರೋದ್ರಿಂದ ಉಪಾದಾನ ಕಾರಣ ಆಗಬೇಕು ಅಂತಂದರೆ ಪಾಣಿನಿಯೇನೇ ಎಲ್ಲ ವಿಭಕ್ತಿಯಲ್ಲಿ ತಸಿಲ್ ಪ್ರತ್ಯಯ ಬರುತ್ತೆ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲದೇನೆ ತದಪಃ ಅಸೃಜತ ಎಂತಕ್ಕಂತಹ ನಿಮಿತ್ತ ಕಾರಣದಲ್ಲಿ ಪರಮಾತ್ಮನ ಪ್ರಯೋಗ ವಾಕ್ಯಗಳು ಕಂಡಿದೆ. ಆಮೇಲೆ ಏನ ಜಾತಾನಿ ಜೀವಂತಿ ಎಂಬಲ್ಲಿ ಕರ್ತರ್ಥದಲ್ಲಿ ಮುಂದಿನ ವಾಕ್ಯ ಇದೆ. ಈ ರೀತಿಯಾಗಿ 4 ಕಾರಣ ಇರೋದರಿಂದಾಗಿ ಇಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬುದಾಗಿ ಜಗತ್ಕಾರಣತ್ವವನ್ನು ಹೇಳುವಂತಹ ಜನ್ಮಾದ್ಯ ಸಹ ಎಂತಕ್ಕಂತಹ ಈ ಶ್ರುತಿಯ ಅರ್ಥವನ್ನು ನಿರ್ಣಯ ಮಾಡ್ತಕ್ಕಂತಹ ಸೂತ್ರಕಾರರ ಅಭಿಪ್ರಾಯ ಏನಾಗಿದೆ? ಬ್ರಹ್ಮನಲ್ಲಿ ನಿಮಿತ್ತ ಕಾರಣತ್ವವನ್ನು ಹೇಳ್ತಾ ಇದ್ದಾರೆ ಹೊರತು ಉಪಾದಾನ ಕಾರಣತ್ವ ಅಂತ ಇಟ್ಟುಕೊಂಡು ತಟಸ್ಥ ಬ್ರಹ್ಮ ಲಕ್ಷಣ ಅಂತ ಹೇಳೋದು ಸರಿಯಲ್ಲ. ಈ ಲಕ್ಷಣ ತಟಸ್ಥ ಲಕ್ಷಣ ಅಂತ ಹೇಳೋದು ಸರಿಯಲ್ಲ. ಸ್ವಮೂಲ ಸೂತ್ರ ಮುತ್ಸೃಜ್ಯ ಮೃದಃ ಘಟಃ ಜಾಯತೆ, ಮೃದಃ ಘಟಃ ಜಾಯತೆ ಅಂತಿದೆ. ಮೃದಃ ಘಟಃ ಜಾಯತೆ ಅಂದರೆ ಏನರ್ಥ? ಮಣ್ಣೆ ಮಡಿಕೆಯಾಗಿ ಪರಿಣಾಮ ಹೊಂದುತ್ತಾ ಇದೆ. ಮಣ್ಣೆ ಮಡಿಕೆಯಾಗಿ. ತಂಡುಲಾದ್ ಓದನಂ ಜಾಯತೆ, ತಂಡುಲಾದ್ ಓದನಂ ಜಾಯತೆ, ಅಕ್ಕಿಯಿಂದ ಅನ್ನ ಆಗುತ್ತೆ. ಏನರ್ಥ? ಅಕ್ಕಿಯೇ ಅನ್ನ ರೂಪ ಪರಿಣಾಮವನ್ನು ಹೊಂದುತ್ತೆ. ಪಂಚಮಿ ವಿಭಕ್ತಿ, ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಬಂದ. ಪಂಚಮಿ ವಿಭಕ್ತಿ ಬರೋದು ಉಪಾದಾನ ಅರ್ಥದಲ್ಲಿ. ಮೃದಃ ಘಟಃ ಜಾಯತೆ, ಮೃದಃ ಅಂದರೆ ಪಂಚಮಿ ವಿಭಕ್ತಿ. ಮೃತೌ ಮೃತಃ, ಮೃದಃ ಅಂತ ಮೃದೌ ಮೃದಃ. ಈ ವಾಕ್ಯ ಇದೆ. ಈ ವಾಕ್ಯ ಪ್ರಯೋಗ ಮಾಡಿದಾಗ ಏನು ಅದೇ ರೀತಿಯಲ್ಲಿ ಯತಃ ಇಮಾನಿ ಭೂತಾನಿ, ಮೃದಃ ಘಟಃ ಜಾಯತೆ ಹೇಗೋ ಯತಃ ಇಮಾನಿ ಜಾಯಂತೆ ಎರಡು ಸಮಾನ. ಮೃದಃ ಎಂಬಲ್ಲಿ ಪಂಚಮಿ ವಿಭಕ್ತಿ ಇದೆ, ಯತಃ ಎಂಬಲ್ಲಿ ಪಂಚಮಿ ವಿಭಕ್ತ್ಯರ್ಥಕವಾದ ತಸಿಲ್ ಪ್ರತ್ಯಯ ಇದೆ. ಮೃದಃ ಎಂಬಲ್ಲಿ ಉಪಾದಾನ, ಯತಃ ಎಂಬಲ್ಲೂ ಕೂಡ ಉಪಾದಾನಾರ್ಥ ಆಗಬೇಕು ಅಂತ ಬರೋದು. ಅಲ್ಲ, ಬೇಕಾಗಿಲ್ಲ, ಪಂಚಮಿ ವಿಭಕ್ತಿ ಇದೆ. ಮೃದಃ ಅಲ್ಲಿರೋದು ಅನಿಕರ್ತ ಪ್ರಕೃತಿ ಎಂಬಲ್ಲಿ ಪಂಚಮಿ ವಿಭಕ್ತಿಯನ್ನು ಹೇಳಿರೋದು. ಪಂಚಮಿ ವಿಭಕ್ತಿ ಎಂಬತಕ್ಕಂಥದ್ದು ಪಂಚಮಿ ವಿಭಕ್ತಿ ಉಪಾದಾನ ಅರ್ಥದಲ್ಲಿ ಬರುತ್ತೆ.
ಆಮೇಲೆ ತಸಿಲ್ ಪ್ರತ್ಯಯ ಪಂಚವಿಭಕ್ತಿ ಅರ್ಥದಲ್ಲಿ ಬರುತ್ತೆ. ತಸಿಲ್ ಪ್ರತ್ಯಯ ವಿಧಾನ ಮಾಡಿದ್ದು ಪಂಚವಿಭಕ್ತಿ ಅರ್ಥದಲ್ಲಿ. ಪಂಚವಿಭಕ್ತಿ ಬರೋದು ಉಪಾದಾನ ಅರ್ಥ. ಅಂದರೆ ಪಂಚವಿಭಕ್ತಿ ಇದ್ರೆ ಉಪಾದಾನ ಅಂತ ಅರ್ಥ. ತಸಿಲ್ ಪ್ರತ್ಯಯ ಇದ್ರೂ ಪಂಚವಿಭಕ್ತಿ ಇದೆ ಅಂತ ಇಟ್ಕೊಂಡು ಅದಕ್ಕೆ ಉಪಾದಾನ ಅರ್ಥವನ್ನು ಹೇಳಿ. ಏನು ಪಂಚಮಿ ಹೇಳಬಾರ್ದು ಅಂತಲ್ಲ, ಪಂಚಮಿ ಅಂತಕ್ಕಂಥದ್ದು ಬೇರೆ ವಿಭಕ್ತಿ ಅರ್ಥದಲ್ಲಿ ಬಂದಿದೆ. ಯಥಾ ಅಂತ ನೀವು ಹೇಳಿ ಪಂಚವಿಭಕ್ತಿ ಅಂತ ಹೇಳ್ರಿ, ಆದರೆ ವಿಭಕ್ತಿ ವ್ಯತ್ಯಾಸ ಇದೆ. ಹಾ ಹೇಳಿ, ಆ ವಿಭಕ್ತಿ ಪದವನ್ನು ಅದೇ ಪ್ರಕರಣ ನೋಡ್ಬಿಟ್ಟು ಏನು ಉಪಕ್ರಮ ಉಪಸಂಹಾರ ಇದನ್ನು ನೋಡಿ ನಿರ್ಣಯ ಮಾಡಿ. ಅಷ್ಟೇ ಅಲ್ಲ ನೋಡಿ, ಇಲ್ಲೇನೆ ಜನ್ಮಾದ್ಯಶಯತಃ ಅಂತ ಸೂತ್ರ ಹೊರಟಿದ್ಯಾಕೆ, ಅಥವಾ ಬ್ರಹ್ಮ ಜಿಜ್ಞಾಸ ಅಂತೇಳಿ. ಅಂದರೆ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಹೇಳಿ ಬ್ರಹ್ಮನ ಲಕ್ಷಣ ಹೇಳೋದು ಬಿಟ್ಟು ನೀವು ಅವಿದ್ಯಾ ಲಕ್ಷಣ ಹೇಳಿಕೊಟ್ಟಿದ್ರೆ ಏನು ಸಂಬಂಧ? ಹಾಗಾದರೆ ಇಲ್ಲಿ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರೆ ಬ್ರಹ್ಮನ ಲಕ್ಷಣ ಹೇಳಬೇಕು. ಬ್ರಹ್ಮನ ಲಕ್ಷಣ ಯಾವುದಾಗಬೇಕು? ಜಗದ್ ಉಪಾದಾನತ್ವ ಅಲ್ಲ, ಜಗನ್ನಿಮಿತ್ತತ್ವ. ನಿಮಿತ್ತ ಕಾರಣತ್ವ ಹೇಳಿಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿ. ಸ್ವಮೂಲ ಸೂತ್ರ ಮುತ್ಸೃಜ್ಯ ಶ್ರುತೌ ಕೃತರತೆಸ್ತವ ಪರಸೂತ್ರಂ ಪರಿತ್ಯಜ್ಯ ಕುತೋ ನಾಸಿ ಶ್ರುತೌ ರತಿಃ. ಅವರು ಭಾಷ್ಯವನ್ನು ಬರೀತಾ ಇದ್ದಾರೆ. ಭಾಷ್ಯಕ್ಕೆ ಮೂಲ ಯಾವುದು? ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೇ ಸೂತ್ರಾನುಕಾರಿ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ. ಇದು ಭಾಷ್ಯದ ಲಕ್ಷಣ. ಏನಂತ ಸೂತ್ರಾರ್ಥ ವರ್ಣ್ಯತೆ, ಸೂತ್ರದ ಅರ್ಥವನ್ನು ನೀವು ವಿವರಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ. ಹಾಗಾದರೆ ಭಾಷ್ಯಕ್ಕೆ ಮೂಲ ಯಾವುದು? ಸೂತ್ರ ಇರ್ತಕ್ಕಂಥ. ಆದ್ದರಿಂದ ಆ ಸೂತ್ರವನ್ನೇ ನೀವು ಬಿಟ್ಟುಬಿಡ್ತಾ ಇದ್ದೀರಿ. ಶ್ರುತಿ ಯತಃ ಅಂತ ಹೇಳಿದೆ, ಯತಃ ಎಂಬಲ್ಲಿ ತಸಿಲ್ ಪ್ರತ್ಯಯ ಇದೆ. ತಸಿಲ್ ಪ್ರತ್ಯಯ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಬಂದಿದ್ದು, ಪಂಚಮಿ ವಿಭಕ್ತಿ ಎಂಬತಕ್ಕಂಥದ್ದು ಉಪಾದಾನ ಅರ್ಥದಲ್ಲಿ ಬಂದಿದ್ದು ಅಂತ ಈ ರೀತಿಯಲ್ಲಿ ನಿನಗೆ ಶ್ರುತ್ಯರ್ಥವನ್ನು ಹೇಳೋದರಲ್ಲಿ ತುಂಬ ಆಸಕ್ತಿ ಇದೆ. ಆದರೆ ಇದನ್ನೆಲ್ಲ ಹೇಳಲಿಕ್ಕೆ ನಿನಗೆ ಕಾರಣ ಪರಸೂತ್ರ, ಜನಿಕರ್ತ ಪ್ರಕೃತಿ ಎಂಬುದಾಗಿ ಪಾಣಿನಿ ಸೂತ್ರ ಎಂತಕ್ಕಂಥದ್ದನ್ನು ನೀನು ಇಟ್ಟುಕೊಂಡು ಈ ರೀತಿಯಾಗಿ ಶ್ರುತಿಗೆ ಏನರ್ಥ ಮಾಡಬೇಕು? ಉಪಾದಾನ ಅಂತ ಅರ್ಥ ಮಾಡಬೇಕು ಅಂತ ನಿನ್ನ ಆಗ್ರಹ ಇದೆ. ಅದ್ಯಾಕೆ? ನಿನ್ನ ಸೂತ್ರ ಭಾಷ್ಯಕ್ಕೆ ಮೂಲವಾದದ್ದು ಯಾವುದು? ಬ್ರಹ್ಮಸೂತ್ರ. ಅದನ್ನು ನೀನು ಇಟ್ಕೋ. ಬ್ರಹ್ಮಸೂತ್ರವನ್ನು ನೀನು ಬಿಟ್ಟುಬಿಡ್ತಾ ಇದೀಯ. ಬ್ರಹ್ಮಸೂತ್ರದಲ್ಲಿ ಬ್ರಹ್ಮನಿಗೆ ನಿಮಿತ್ತತ್ವವನ್ನು ಹೇಳಿದ್ದಾರೆ ಅಂತ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಅದು ಬಿಟ್ಟು ಪರಸೂತ್ರವನ್ನು ಇಟ್ಟುಕೊಂಡು ಪಾಣಿನಿ ಸೂತ್ರವನ್ನು ಇಟ್ಕೊಂಡ್ಬಿಟ್ಟು ನೀನು ಏನು ಅರ್ಥ ಮಾಡ್ತಾ ಇದೀಯಾ? ತಟಸ್ಥ ಲಕ್ಷಣ ಅಂತ ಹೇಳ್ತಾ ಇದ್ದೀಯ. ಇದು ಯಾಕೆ? ನಿನ್ನ ಮೂಲವಾದಂಥ ನಿನ್ನ ಭಾಷ್ಯಕ್ಕೆ ಮೂಲವಾದ ಸೂತ್ರವನ್ನು ಇಟ್ಕೊಂಡು ಭಗವಂತನಿಗೆ ನಿಮಿತ್ತತ್ವವನ್ನು ಹೇಳಬೇಕಷ್ಟೇ ಹೊರತು ಪಾಣಿನಿ ಸೂತ್ರವನ್ನು ಇಟ್ಕೊಂಡು ಪರಮಾತ್ಮನಿಗೆ ಉಪಾದಾನತ್ವ ಕೂಡಲ್ಲ. ಆದ್ದರಿಂದ ತಟಸ್ಥ ಲಕ್ಷಣ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಪರಸೂತ್ರಂ ಪರಿತ್ಯಜ್ಯ ಕುತೋ ನಾಸೀತ್ ಶ್ರುತೌ ರತಿಃ ಅಂದ ಪಾಣಿನಿ ಸೂತ್ರವನ್ನು ಬಿಟ್ಟು ನೀನು ಶ್ರುತ್ಯರ್ಥವನ್ನು ಹೇಳಲಿಕ್ಕೆ ಯಾಕೆ ಆಸಕ್ತಿ ಇಲ್ಲ ನಿನಗೆ? ನಿನಗೆ ಮೂಲವಾದ ಸೂತ್ರವನ್ನು ಬಿಟ್ಟೇ ಶ್ರುತ್ಯರ್ಥವನ್ನು ಹೇಳ್ತಾ ಇದ್ದ. ಅದು ಬಿಟ್ಟು ನೀನು ಪರಸೂತ್ರವನ್ನು ಬಿಟ್ಟು ಶ್ರುತಿಯಲ್ಲಿ ಆಸಕ್ತಿಯನ್ನು ತೋರಿಸು. ಸ್ವಮೂಲ ಸೂತ್ರ, ನಿನ್ನ ಭಾಷ್ಯಕ್ಕೆ ಮೂಲವಾದ ಬ್ರಹ್ಮಸೂತ್ರವನ್ನು ಉತ್ಸೃಜ್ಯ ಪರಿತ್ಯಾಗ ಮಾಡಿ, ಶ್ರುತೌ ಶ್ರುತಿಯಲ್ಲಿ ಕೃತರತೆಯೇ ಆದರವನ್ನು ತೋರಿಸುವ ತವ ನಿನಗೆ ಪರಸೂತ್ರಂ ಪರನಾದ ಪಾಣಿನಿಯ ಸೂತ್ರವನ್ನು ವ್ಯಾಕರಣ ಸೂತ್ರವನ್ನು ಪರಿತ್ಯಜ್ಯ ಪರಿತ್ಯಾಗ ಮಾಡಿ, ಶ್ರುತೌ ಶ್ರುತಿಯಲ್ಲಿ ರತಿಃ ಆದರವು ಕುತಃ ನ ಆಸೀತ್ ಯಾಕಿರಲಿಲ್ಲ? ಸ್ವಮೂಲ ಸೂತ್ರಂ ನಿನ್ನ ಭಾಷ್ಯಕ್ಕೆ ಮೂಲವಾದ ಬ್ರಹ್ಮಸೂತ್ರವನ್ನು ಉತ್ಸೃಜ್ಯ ಪರಿತ್ಯಾಗ ಮಾಡಿ, ಶ್ರುತೌ ಶ್ರುತಿಯಲ್ಲಿ ಕೃತರತೆಯೇ ಆದರವನ್ನು ತೋರಿಸಿದ ತವ ನಿನಗೆ ಪರಸೂತ್ರಂ ಪರಕೀಯವಾದ ಪಾಣಿನಿಯ ವ್ಯಾಕರಣ ಸೂತ್ರವನ್ನು ಪರಿತ್ಯಜ್ಯ ಪರಿತ್ಯಾಗ ಮಾಡಿ, ಶ್ರುತೌ ಶ್ರುತಿಯಲ್ಲಿ ರತಿಃ ಆದರವು ಕುತಃ ನ ಆಸೀತ್ ಯಾಕಿರಲಿಲ್ಲ? ಅದಿರಬೇಕಾಗಿತ್ತು. ಅದೇ ಪರಸೂತ್ರವನ್ನು ಸ್ವೀಕಾರ ಮಾಡಿ
ಸ್ವಮೂಲ ಸೂತ್ರವನ್ನು ಪರಿತ್ಯಾಗ ಮಾಡಿದ್ದೀವಿ. ಅದರ ಬದಲು ಅಲ್ಲ, ಅದಕ್ಕೆ ಹೇಳಿದ್ದು ನೀವು ಪರಸೂತ್ರವನ್ನು ಪರಿತ್ಯಾಗ ಮಾಡಿ ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರು. ಪರಸೂತ್ರವನ್ನು ಸ್ವೀಕಾರ ಮಾಡಿ ನೀನು ಅರ್ಥವನ್ನು ಹೇಳಿದೀಯ, ಪರಸೂತ್ರವನ್ನು ಪರಿತ್ಯಾಗ ಮಾಡಿ ಯಾಕೆ ಮಾಡಲಿಲ್ಲ? ಸ್ವಮೂಲ ಸೂತ್ರವನ್ನು ಪರಿತ್ಯಾಗ ಮಾಡಿಯೇ ಮಹಾ ಏನು ಪೌರುಷವನ್ನು ತೋರಿಸ್ತಾ ಇತ್ತು. ಹಾಗಿರ್ಬೇಕಾದ್ರೆ ಪರಸೂತ್ರವನ್ನು ಪರಿತ್ಯಾಗ ಮಾಡಿ ಯಾಕೆ ಮಾಡಲಿಲ್ಲ? ಮಾಡಿದೀಯಾ ಅಂತ ಹೇಳ್ತಾ ಇಲ್ಲ, ಮಾಡಬೇಕು ಅಂತ ಹೇಳ್ತಾ ಬಿಟ್ಟು ಸರಿಯಾಗಿ ಅರ್ಥವನ್ನು ಹೇಳಬೇಕು. ಮಾಡಿಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು, ದೋಷವನ್ನು ಹೇಳ್ತಾ ಇರೋದು. ಹೌದು, ಪಾಣಿನಿ ಸೂತ್ರವನ್ನು ಆಧಾರವಾಗಿ ಮಾಡಿದ್ದಾರೆ, ಆದರೆ ಅರ್ಥ ಸಮಂಜಸ ಆಗಲ್ಲ. ಹೌದು, ಬ್ರಹ್ಮಸೂತ್ರವನ್ನು ಅವ್ರು ಹೇಳ್ತಾರೆ ಅದು ಸರಿ ಅಲ್ಲ, ಬ್ರಹ್ಮಸೂತ್ರ ಸರಿ ಇಲ್ಲ ಅಂತ ಯಾಕೆ ಹೇಳ್ಬೇಕು ನೀವು? ಅವ್ರು ಹೇಳೋದು ಹಾ ಅದು ಬಿಟ್ಟು ಪಾಣಿನಿ ಸೂತ್ರವನ್ನೇ ಬಿಟ್ಟು ಬಿಡು. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರಲಿಕ್ಕೆ ಹೊರಟಿರೋದು. ನಮ್ಮ ಪ್ರವೃತ್ತಿ ಇರೋದೇನು, ಅವ್ರ ಪ್ರವೃತ್ತಿ ಇರೋದೇನು? ಭಾಷ್ಯ ಬರೆಯೋದು. ಭಾಷ್ಯ ಯಾವುದಕ್ಕೆ ಬರೆಯೋದು? ಪಾಣಿನಿ ಸೂತ್ರಕ್ಕೋ ಬ್ರಹ್ಮಸೂತ್ರಕ್ಕೋ? ಬ್ರಹ್ಮಸೂತ್ರಕ್ಕೆ. ಹಾಗಾದ್ರೆ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ಅರ್ಥ ಬರಿಬೇಕು ತಾನೆ. ಅದಕ್ಕೆ ಹೇಳ್ತಾ ಇರೋದು, ತಲೆಯಲ್ಲಿ ಇಟ್ಕೊಂಡಿರೋದು ಬರೆಯೋದು ಬೇಡ, ಅಲ್ಲಿರೋದನ್ನು ಬರೀರಿ. ತಲೆಯಲ್ಲಿ ಇದ್ದಿದ್ದನ್ನು ಬರೆಯೋದಾದ್ರೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಯಾಕೆ ಆಗ್ಬೇಕು? ಸ್ವತಂತ್ರ ಬರಿತೇನೆ ಅಂತ ಹೇಳ್ರಿ. ಬ್ರಹ್ಮಸೂತ್ರಕ್ಕೆ ಭಾಷೆ ಬರಿತೇನೆ ಅಂತಂದ್ರೆ ಬ್ರಹ್ಮಸೂತ್ರದ ಅಭಿಪ್ರಾಯ ಹೇಳ್ರಿ. ನಿಮ್ ತಲೆಯಲ್ಲಿರೋದನ್ನ ಅಲ್ಲಿ ಬರೀತೀರಾ ಅಂತಂದ್ರೆ ಸೂತ್ರ ಭಾಷೆ ಯಾಕಾಗ್ಬೇಕು? ಸ್ವಭಾಷೆ ಆಗೋಗ್ಲಿ. ಹೌದು, ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಬ್ರಹ್ಮಸೂತ್ರ ಹೊರಟಿರೋದು. ನಾ ಅಲ್ಲ, ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾಣಿ ಚಕಾರ ಅಂತ ಪುರಾಣವೇ ಹೇಳ್ತಾ ಇದೆ. ವೇದಾರ್ಥ ನಿರ್ಣಯಕ್ಕೋಸ್ಕರವೇ ಬ್ರಹ್ಮಸೂತ್ರವನ್ನು ನಿರ್ಣಯ ಮಾಡಿರೋದು. ಅವರು ಕೂಡ ಬ್ರಹ್ಮಸೂತ್ರವನ್ನು ಇಟ್ಕೊಂಡೇ ವೇದಾರ್ಥ ನಿರ್ಣಯ ಮಾಡೋದು ಅವರು ಕೂಡ. ಆದರೆ ಬ್ರಹ್ಮಸೂತ್ರವನ್ನು ಆಧಾರವಾಗಿ ಇಟ್ಕೊಂಡು ವೇದದ ಅರ್ಥವನ್ನು ಬರೀಲಿಕ್ಕೆ ಹೊರಟಿದ್ದೀರಾ. ಯಥೋವಾ ಇಮಾನಿ ಭೂತಾನಿ ವೇದ, ಇದರ ಅರ್ಥವನ್ನು ಅವರು ಬರೆದರು. ಯಾಕೆ ಜನ್ಮಾದ್ಯಸ್ಯತಃ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ರೆ ತಟಸ್ಥ ಲಕ್ಷಣ ಅಂತಂದು ಅವರು ಕೂಡ ಶ್ರುತ್ಯರ್ಥ ನಿರ್ಣಯ ಮಾಡಲಿಕ್ಕೆ ಹೊರಟಿರೋದು. ಅದಕ್ಕೆ ಬ್ರಹ್ಮಸೂತ್ರ ಇಟ್ಕೊಳ್ಳೋದು. ಹಾಗಾದರೆ ಶ್ರುತ್ಯರ್ಥ ನಿರ್ಣಯಕ್ಕೋಸ್ಕರ ಬ್ರಹ್ಮಸೂತ್ರ ಇಟ್ಕೊಳ್ಬೇಕಾದ್ರೆ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾಗಿ ಶ್ರುತ್ಯರ್ಥ ಮಾಡಬಾರ್ದು. ಬ್ರಹ್ಮಸೂತ್ರವನ್ನು ಆಧಾರವಿಟ್ಟು ಶ್ರುತ್ಯರ್ಥ ಹೇಳೋದು. ಅದು ಪಾಣಿನಿದೆ, ಅದು ಅದನ್ನೇ ನಾವು ತೋರಿಸ್ಕೊಡ್ತಾ ಇದ್ದೇವೆ. ನಿಮ್ಮ ದೃಷ್ಟಿ ಒಂದ್ ಕಡೆಯಲ್ಲಿ ಮಾತ್ರ ಇದೆ, ಇನ್ನೊಂದ್ ಕಡೆ ಇಲ್ಲ. ದೃಷ್ಟಿ ಎಂಬತಕ್ಕಂಥದ್ದು ಎಲ್ಲ ಕಡೆಯಲ್ಲಿ ಇರ್ಬೇಕು. ಕಾಕ ದೃಷ್ಟಿ ಆಗಬಾರ್ದು. ನೀವು ಕಾಕ ದೃಷ್ಟಿ ಎಂಬತಕ್ಕಂಥದ್ದು ಒಂದ್ ಕಡೆಯಲ್ಲಿ ಇರುತ್ತೆ, ಅದು ಎಲ್ಲಾ ಕಡೆಯಲ್ಲಿ ಇರ್ಬೇಕು. ಅಂದ್ರೆ ಪಾಣಿನಿ ಸೂತ್ರ ಏನೇನು ಹೇಳಿದೆ, ಯಾವ್ಯಾವ ಅರ್ಥದಲ್ಲಿದೆ ಪೂರ್ಣ ವಿಚಾರ ಮಾಡಿ ಅರ್ಥ ಮಾಡಿದ್ರೆ ಅವಾಗ ಈ ದೋಷವೇ ಇರೋದು. ಪಾಣಿನಿ ಸೂತ್ರ ರೋಲ್ ಏನು ಬ್ರಹ್ಮಸೂತ್ರ ವ್ಯಾಖ್ಯಾನದಲ್ಲಿ? ಏನು ಪಾಣಿನಿ ಸೂತ್ರ ರೋಲ್? ಪಾಣಿನಿ ಸೂತ್ರ ರೋಲ್ ಏನು ಬ್ರಹ್ಮಸೂತ್ರ ವ್ಯಾಖ್ಯಾನದಲ್ಲಿ ಇಲ್ಲ. ಪಾಣಿನಿ ಸೂತ್ರ ಬ್ರಹ್ಮಸೂತ್ರಕ್ಕೂ ಸಂಬಂಧವೇ ಇಲ್ಲ. ಶಬ್ದಗಳು ಯಾವ್ಯಾವ ರೀತಿಯಲ್ಲಿ ನಿಷ್ಪನ್ನವಾಗುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅದು ವೇದದಲ್ಲಿ ಇರಬಹುದು, ಲೌಕದಲ್ಲೂ ಇರಬಹುದು. ಆ ರೂಪಗಳನ್ನು ನಿಷ್ಪನ್ನ ಮಾಡಲಿಕ್ಕೋಸ್ಕರ ಪಾಣಿನಿ ಸೂತ್ರ ಇರೋದು. ಅದರಿಂದ ಪಾಣಿನಿ ಸೂತ್ರ ಹೊರಟಿರೋದು ಅದು ಶಬ್ದಗಳ, ಧಾತುಗಳ ರೂಪಗಳು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಿರ್ಣಯ ಮಾಡಲಿಕ್ಕೆ ಹೊರಟು.
ಒಂದೊಂದು ಭಾಷೆಗೂ ಒಂದೊಂದು ವ್ಯಾಕರಣವನ್ನು ಹೇಳ್ತಕ್ಕಂಥ ಏನು ಗ್ರಂಥಗಳಿರುತ್ತೆ. ಆ ವಾಕ್ಯ ನಿಷ್ಪತ್ತಿ ಹೇಗಾಗುತ್ತೆ, ಶಬ್ದ ನಿಷ್ಪತ್ತಿ ಹೇಗಾಗುತ್ತೆ. ಪಾಣಿನಿ ಸೂತ್ರ ಭಯಾತ್ ಜನ್ಮಾಧಿಕರಣೆ ಶ್ರುತಿಂ ಉಪೇಕ್ಷಮಾಣಸ್ಯ ಪರಸ್ಯ ಆನಂದಮಯಾಧಿಕರಣೋಕ್ತ ಸ್ವನ್ಯಾಯೇನೈವ ವಿರೋಧ ಇತ್ಯಾಹ ಸ್ವಮೂಲ ಇತಿ. ಜನಿಕರ್ತ ಪ್ರಕೃತಿ ಎಂಬುದಾಗಿ ಪಾಣಿನಿ ಸೂತ್ರ ಇದೆ. ಪಾಣಿನಿ ಸೂತ್ರ ಭಯದಿಂದಾಗಿ ಜನ್ಮಾಧಿಕರಣೆ ಶ್ರುತಿ ಉಪೇಕ್ಷಮಾಣಸ್ಯ, ಜನ್ಮಾಧಿಕರಣದಲ್ಲಿ ಯಾರು ಯಥೋವಾ ಎಂಬುದಾಗಿ ಶ್ರುತಿ ಇದ್ರೂ ಕೂಡ ಅದನ್ನು ಉಪೇಕ್ಷೆ ಮಾಡಿ ಭಗವಂತನಲ್ಲಿ ಜಗಜನ್ಮಾದಿ ಕಾರಣತ್ವವನ್ನು ಬಿಟ್ಟು ತಟಸ್ಥ ಲಕ್ಷಣ ಅಂತ ಹೇಳ್ತಾ ಇದ್ದಾರೋ ಅಂಥವರಿಗೆ ಪರಸ್ಯ ಆನಂದಮಯಾಧಿಕರಣೋಕ್ತ ಸ್ವನ್ಯಾಯೇನೈವ, ಆನಂದಮಯಾಧಿಕರಣದಲ್ಲಿ ಹೇಳಿರ್ತಕ್ಕಂತಹ ಯಾವ ಅವರ ನ್ಯಾಯ ಏನಂತ ಬ್ರಹ್ಮ ಪುಚ್ಛಂ ಎಂಬುದಾಗಿ ಹೇಳಿದ್ದಾರೆ. ಬ್ರಹ್ಮನಿಗೆ ಪುಚ್ಛತ್ವವನ್ನು ಹೇಳಿದ್ದಾರೆ, ಅದನ್ನು ಸಮರ್ಥನೆ ಮಾಡಬೇಕು ಅಂತ. ಹಾಗಾದ್ರೆ ಇಲ್ಲೂ ಕೂಡ ಯಥೋವಾ ಎಂಬಲ್ಲಿ ಬ್ರಹ್ಮನಿಗೇನೆ ಕಾರಣತ್ವವನ್ನು ಹೇಳಿದ್ದಾರೆ ಅಂತ ಸಮರ್ಥನೆ ಮಾಡಬೇಕಲ್ಲ. ಅದರಿಂದ ಆನಂದಮಯ ಅಧಿಕರಣ ಉಕ್ತ ಸ್ವನ್ಯಾಯನೇವ ವಿರೋಧ, ಆ ನ್ಯಾಯದಿಂದಲೇ ವಿರೋಧ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಮೂಲ ಸೂತ್ರಂ ಅಂತಂದ್ರೆ ಆನಂದಮಯೋಭ್ಯಾಸಾದಿತಿ ಸ್ವಮೂಲ ಸೂತ್ರ ಉತ್ಸೃಜ್ಯ, ನೀವು ಆನಂದಮಯೋಭ್ಯಾಸ ಅಂತಕ್ಕಂತಹ ಈ ಅಧಿಕರಣದಲ್ಲಿ ಆ ಅಧಿಕರಣ ಹೊರಟಿರೋದು ಯಾತಕ್ಕೋಸ್ಕರ ಆನಂದಮಯ ಬ್ರಹ್ಮ ಎಂಬುದಾಗಿ. ಅಲ್ಲಿ ಸೂತ್ರಕಾರರ ಸೂತ್ರ ಏನಿರೋದು ಆನಂದಮಯೋಭ್ಯಾಸ ಅಂತಂತಿರೋದು. ಅದರಿಂದ ಅದಕ್ಕೆ ಈ ಭಾಷ್ಯಕ್ಕೆ ಮೂಲವಾದದ್ದು ಯಾವುದು ಸೂತ್ರ. ಆ ಸೂತ್ರವನ್ನು ಉತ್ಸೃಜ್ಯ ಬಿಟ್ಟು ಅವರೇನು ಹೇಳ್ತಾರೆ, ಗುಣೇ ತ್ವನ್ಯಾಯ ಕಲ್ಪನಾ, ಎಲ್ಲಿ ಅಪ್ರಧಾನವಾಗಿದೆಯೋ ಅಂಥದ್ರಲ್ಲಿ ಲಕ್ಷಣ ಮಾಡಬೇಕು ಅಂತ ಹೇಳಿ ನ್ಯಾಯವನ್ನು ಹೇಳಿದ್ದಾರೆ. ಶ್ರುತೌ ಬ್ರಹ್ಮಪುಚ್ಛಂ ಇತಿ ಶ್ರುತೌ ಅಂತ. ಶ್ರುತಿ ಅಂತಂದ್ರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಕ್ಕಂಥ ಶ್ರುತಿಯಲ್ಲಿ ಅವರೇನು ಮಾಡಿದ್ದಾರೆ, ಅರ್ಥವನ್ನು ಹೇಳಿದ್ದಾರೆ. ಬ್ರಹ್ಮನೇ ಪುಚ್ಛ ಅಂತ ಹೇಳಿದ್ದಾರೆ. ಪರಸೂತ್ರಂ ಅಂದರೆ ಜನಿಕರ್ತು ಪ್ರಕೃತಿ ರೀತಿ ಪಾಣಿನಿ ಸೂತ್ರಂ ಪರಿತ್ಯಜ್ಯ. ಏನು ಮಾಡಬೇಕು, ಪಾಣಿನಿ ಸೂತ್ರ ಇದೆ ಜನಿಕರ್ತು ಪ್ರಕೃತಿ, ಆ ಸೂತ್ರವನ್ನು ಬಿಟ್ಟು ತದುಕ್ತ ನ್ಯಾಯೇನೈವ ಪರಿತ್ಯಜ್ಯ ಅಂತ ನೀವು ಹೇಳಿರ್ತಕ್ಕಂತಹ ಗುಣೇ ತ್ವನ್ಯಾಯ ಕಲ್ಪನಾ ಎಂತಕ್ಕಂತಹ ಅಪ್ರಧಾನದಲ್ಲಿ ಲಕ್ಷಣ ಮಾಡಬೇಕು ಅಂತಿದೆಯಲ್ಲ. ಶ್ರುತಿ ಮತ್ತು ಪಾಣಿನಿ ಸೂತ್ರ ಇವುಗಳಲ್ಲಿ ಪ್ರಧಾನ ಯಾವುದು? ಶ್ರುತಿ. ಅಪ್ರಧಾನ ಯಾವುದು? ಪಾಣಿನಿ ಸೂತ್ರ. ಹಾಗಾದರೆ ಪಾಣಿನಿ ಸೂತ್ರಕ್ಕೆ ಲಕ್ಷಣ ಮಾಡಬೇಕು ಅಂತ ನ್ಯಾಯವನ್ನು ಇಟ್ಟುಕೊಂಡೇ ಶ್ರುತೌ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಇತ್ಯಾದಿ ಬಹುತರ ಶ್ರುತೌ, ಇಂತಹ ಅನೇಕ ಶ್ರುತಿಗಳಲ್ಲಿ ನೀವೇನು ಅರ್ಥ ಮಾಡಬೇಕು, ಪರಮಾತ್ಮನು ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಅರ್ಥ ಮಾಡ್ರಿ. ಅತಃ ಪೂರ್ವೋತ್ತರ ವಿರುದ್ಧ ಭಾಷಿತ್ವ ಉಪೇಕ್ಷಣೀಯಂ ಪರಕೀಯ ಭಾಷ್ಯವಿತಿ. ಜನ್ಮಾದಿ ಸೂತ್ರದಲ್ಲಿ ಒಂದು ಹೇಳೋದು, ಆನಂದಮಯಾಧಿಕರಣದಲ್ಲಿ ಇನ್ನೊಂದು ಹೇಳೋದು. ಈ ರೀತಿಯಲ್ಲಿ ತನ್ನ ಏನು ನ್ಯಾಯ ಇದೆ ಅದನ್ನೇ ಒಂದು ಕಡೆಯಲ್ಲಿ ಮೀರೋದು, ಇನ್ನೊಂದು ಕಡೆಯಲ್ಲಿ ಅನುಸರಣೆ ಮಾಡೋದು. ಈ ರೀತಿಯಲ್ಲಿ ವಿರುದ್ಧವಾದದ್ದಿದೆ. ಆನಂದಮಯೋಭ್ಯಾಸ ಎಂಬಲ್ಲಿ ಏನಿದೆ, ಗುಣೇತ್ವನ್ಯಾಯ ಕಲ್ಪನಾ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಬ್ರಹ್ಮ ಪುಚ್ಛಂ ಅಂತಿದೆ, ಅಂದರೆ ಪುಚ್ಛ ಎಂತಕ್ಕಂಥದ್ದು ಬ್ರಹ್ಮ ಅಂತ ಹೇಳಬೇಕು ಅಂತ ಇಟ್ಕೊಂಡ್ಬಿಟ್ಟು ಆನಂದಮಯ ಬ್ರಹ್ಮ ಹೇಳಿದಾರ ಅಂತ ಹೇಳಿದ್ರೆ ಸೂತ್ರವನ್ನೇ ತ್ಯಾಗ ಮಾಡಿದ್ದಾರೆ. ಅದು ಸೂತ್ರ ಎಂಬತಕ್ಕಂಥದ್ದು ಅಪ್ರಧಾನ, ಅದಕ್ಕೆ ಬೇರೆ ಅರ್ಥ ಮಾಡಬೇಕು. ಹಾಗೆ ಸೂತ್ರ ಅನ್ನೋದು ಅಪ್ರಧಾನ ನಿಮ್ಮ ನಿಯಮ ತಾನೆ. ಹಾಗಾದರೆ ಯಥೋವಾಯಿ ಮಾನಿ ಭೂತಾನಿ ಎಂಬಲ್ಲಿ ಜನ್ಮಾದ್ಯಸ ಎಂಬತಕ್ಕಂಥ ಸೂತ್ರದಲ್ಲಿ ಆಗಬೇಕಾದ್ರೆ ಈ ಪಾಣಿನಿ ಸೂತ್ರವನ್ನೇ ಪ್ರಧಾನವಾಗಿಟ್ಟುಕೊಂಡು ಯಾಕೆ ನೀವು ಶ್ರುತಿಗೆ ತೋಣ ಅರ್ಥ ಮಾಡ್ತಾ ಇದ್ದೀರಾ? ಶ್ರುತಿಯಲ್ಲಿ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳಿದ್ದಾರೆ, ಬ್ರಹ್ಮನಲ್ಲಿ ಕೂಡಿಸ್ಬೇಕು. ಅವಾಗ ಜನಿಕರ್ತ ಪ್ರಕೃತಿ ಎಂಬತಕ್ಕಂಥದ್ದನ್ನು ಅದಕ್ಕೆ ನೀವು ಬೇರೆ ಅರ್ಥ ಮಾಡಬೇಕು ಹೊರತು ಜನಿಕರ್ತ ಪ್ರಕೃತಿ ಎಂಬತಕ್ಕಂಥ ಸೂತ್ರವನ್ನು ಇಟ್ಟುಕೊಂಡು ಶ್ರುತಿಗೆ ನೀವು ಉಪಾದಾನ ಕಾರಣತ್ವವನ್ನು ಹೇಳ್ತಕ್ಕಂಥದ್ದು ಸರಿಯಲ್ಲ. ಛಂದಸ್ಯುಭಯತಾಪ್ಯಸ್ತಿ ಕಾರ್ಯೇನಾಸ್ತಿ ದ್ವಯೀ ಗತಿಃ ಲಕ್ಷಣಸ್ಯ ತಟಸ್ಥತ್ವೇ ಸರ್ವಂ ಕಾರ್ಯಮಕರ್ತೃಕಂ. ಅಷ್ಟೇ ಅಲ್ಲ, ವೇದದಲ್ಲಿ ಲೌಕಿಕವಾದ ನಿಯಮವನ್ನು ಅನುಸರಣೆ ಮಾಡಬಹುದು, ಅನುಸರಣೆ ಮಾಡದೆಯೂ ಇರಬಹುದು. ಅದಕ್ಕೆ ಛಂದಸಿ ಉಭಯಥಾಪಿ ಅಸ್ತಿ. ಲೌಕಿಕ ಮರ್ಯಾದೆ ಅಂದರೆ ಲೌಕಿಕ ನಿಯಮ, ಅವುಗಳನ್ನು ಪರಿಪಾಲನೆ ಮಾಡಬಹುದು ಅಥವಾ ಪರಿಪಾಲನೆ ಮಾಡದೆಯೂ ಇರಬಹುದು.
ಆದರೆ ಇದು ವೇದದಲ್ಲಿದೆ. ಕಾರ್ಯದಲ್ಲಿ ಆಗಬೇಕಾದ್ರೆ ದ್ವಯೀಗತಿ ನಾಸ್ತಿ ಅಂತ. ಒಂದು ಕಾರ್ಯ ಅಂತ ಆದ್ಮೇಲೆ ಒಬ್ಬ ಕರ್ತೃ ಇದ್ದಾನೆ, ಕರ್ತೃ ಇಲ್ಲ ಅಂತ ಆಗುತ್ತಾ? ಕಾರ್ಯ ಅಂತ ಆದ್ಮೇಲೆ ಕರ್ತೃ ಸಹಿತವಾದ ಕಾರ್ಯ, ಕರ್ತೃರಹಿತವಾದ ಕಾರ್ಯ ಅಂತೆಲ್ಲಾದ್ರೂ ಇದೆಯಾ? ಕಾರ್ಯೇ ದ್ವಯೀಗತಿ ನಾಸ್ತಿ. ಕಾರ್ಯದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಕ್ರಮ ಇಲ್ಲ. ವೇದದಲ್ಲಿ ಎರಡು ರೀತಿಯಾದ ಕ್ರಮ ಇದೆ. ಏನು? ಲೌಕಿಕ ನಿಯಮ ಅನುಸರಣೆ ಮಾಡಬಹುದು, ಲೌಕಿಕ ನಿಯಮ ಅನುಸರಣೆ ಮಾಡದೇ ಇರಬಹುದು ಎಂಬುದಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಮಾರ್ಗ ಇದೆ. ಆದರೆ ಯಾವುದು ಜನ್ಯವಾಗಿದೆಯೋ, ಕಾರ್ಯ ಅಂದರೆ ಹುಟ್ಟಿದ್ದು ಅಂತ, ಜನ್ಯವಾಗಿದೆಯೋ, ಜನ್ಯ ಪದಾರ್ಥದಲ್ಲಿ ಕರ್ತೃ ಸಹಿತವಾಗಿ ಹುಟ್ಟಿದ್ದು, ಕರ್ತೃರಹಿತವಾಗಿ ಹುಟ್ಟಿದ್ದು ಅಂತಿದೆಯಾ? ಹುಟ್ಟಿದೆ ಅಂತಂದ್ಮೇಲೆ ಕರ್ತೃ ಇರಲೇಬೇಕು. ಕಾರ್ಯೇ ನಾಸ್ತಿ ದ್ವಯೀಗತಿ. ಅದರಿಂದ ಜಗಜ್ಜನ್ಮಾದಿ ಕರ್ತೃತ್ವ ಎಂಬತಕ್ಕಂಥದ್ದು ತಟಸ್ಥ ಲಕ್ಷಣ ಅಂತ ಹೇಳಿದ್ರೆ ಆವಾಗ ಏನಾಯಿತು? ಕರ್ತೃವೇ ಇಲ್ಲ ಅಂತ ಆಯ್ತು. ಕೇಳ್ತಾರೆ ಸರ್ವಂ ಕಾರ್ಯಂ ಅಕರ್ತೃಕಂ, ಎಲ್ಲ ಕಾರ್ಯಕ್ಕೂ ಕರ್ತೃ ಇಲ್ಲ ಅಂತ ಆಗ್ತದೆ. ಕರ್ತೃವೇ ಕಾರ್ಯವನ್ನು ಮಾಡೋದು. ಮಾರಬೇಕಾಗಿಲ್ಲ, ಮಾಡೋದಷ್ಟೇ. ಮಾರೋದನ್ನು ಹೇಳ್ತಾ ಇಲ್ಲ, ಮಾಡೋದನ್ನು ಹೇಳ್ತಾ ಇಲ್ಲ. ಯಾರು ಕರ್ತೃ ಅಂತ ಆಗೋದೇ ಇಲ್ಲ. ಎಲ್ಲಿಯೂ ಕೂಡ ಕಾರ್ಯವಾಗಿ ಕರ್ತೃ ಪರಿಣಾಮ ಹೊಂದೋದೇ ಇಲ್ಲ. ಎಲ್ಲಿ ಒಂದ್ ಕಡೆ ಉದಾಹರಣೆ ಕೊಡ್ರಿ. ಕರ್ತೃ ಕಾರ್ಯವಾಗಿ ಪರಿಣಾಮ ಹೊಂದುತ್ತಾನೆ, ಕರ್ತೃ ಕಾರ್ಯವಾಗಿ ಮಾರ್ತಾನೆ, ಎಲ್ಲಿ ಹೇಳಿ? ಏನು? ಅಲ್ಲಿ ಕರ್ತೃ ಜೀವ, ತ್ಯಾಗ ಆಗೋದು ದೇಹ. ಅಂದ ಅದು ಜ್ಞಾನ ಇಚ್ಛಾ ಪ್ರಯತ್ನ ಇರೋದು ಚೇತನನಲ್ಲಿ. ಅದು ಸತ್ತಿದ್ಯಾವುದು ಚೇತನ ಅಲ್ಲ, ದೇಹ. ಅದರಿಂದ ಅಲ್ಲಿ ಕರ್ತೃವಾಗಿರ್ತಕ್ಕಂಥವನು ಚೇತನ, ಸತ್ತದ್ದು ಜಡವಾದ ದೇಹ. ಅವ್ರ ಮತ ಪ್ರಕಾರ ಪರಮಾತ್ಮ ಇದ್ದಾನಲ್ಲ, ಅವನು ಚೇತನ ವಿಶಿಷ್ಟ ಬ್ರಹ್ಮ. ಈ ಜಡ ಇದೆಯಲ್ಲ ಅದು ಪರಮಾತ್ಮನ ಶರೀರ, ಮೂಲ ಪ್ರಕೃತಿ ಇದೆಯಲ್ಲ ಅದು ಪರಮಾತ್ಮನ ಶರೀರ ಅಂತ ಒಪ್ಪಿದೆ. ಶರೀರದಲ್ಲಿ ಪರಿಣಾಮ ಇದೆ. ಶರೀರದಲ್ಲಿ ಪರಿಣಾಮ ಇರೋದ್ರಿಂದ ಶರೀರಿಯಲ್ಲಿ ಪರಿಣಾಮ ಅಂತ ನಾವು ಹೇಳಲ್ಬೇಕ. ನಾನು ತೆಳ್ಳಗಾದೆ, ನಾನು ತೆಳ್ಳಗಾದದ್ದಲ್ಲ ನನ್ನ ದೇಹ, ಆದರೆ ದೇಹ ನನ್ನ ಅದ್ದು. ನಾನೇನು ಹೇಳ್ತೇನೆ? ನಾನು ತೆಳ್ಳಗಾದೆ. ಹೀಗೆ ಪ್ರಕೃತಿಗೂ ಮತ್ತು ಪರಮಾತ್ಮನಿಗೂ ಶರೀರಿ ಭಾವ ಇದೆ. ಆದ್ದರಿಂದ ಶರೀರಕ್ಕೆ ಪರಿಣಾಮ ಬಂತು ಅಂತಂದ್ರೆ ಶರೀರಿಗೆ ಪರಿಣಾಮ ಬರ್ತದೆ. ಅದಕ್ಕೆ ವಿಶಿಷ್ಟಾದ್ವೈತ. ಹೌದೇನಾಯ್ತು? ಆಗ್ಬಾರ್ದು ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ದೇನು? ಎಲ್ಲಿಯೂ ಕೂಡ ಕರ್ತೃವು ಕಾರ್ಯವಾಗಿ ಪರಿಣಾಮ ಹೊಂದೋದಿಲ್ಲ. ಕರ್ತೃವು ಕಾರ್ಯವಾಗಿ ಪರಿಣಾಮ ಹೊಂದೋದಿಲ್ಲ ಅಂತ ಹೇಳಿದ್ರು. ಒಬ್ಬನಲ್ಲಿ ಕರ್ತೃಕರ್ಮ ಭಾವ ಇಲ್ಲ ಅಂತ ಹೇಳಿಲ್ಲ. ಅಹಂ ಮಾಂ ಜಾನಾಮಿ ಎಂದು ಒಬ್ಬನಲ್ಲಿ ಕರ್ತೃಕರ್ಮ ಭಾವ ಇದೆ. ಕರ್ತೃ ಕಾರ್ಯಭಾವ ಎಲ್ಲಿ ಹೇಳಿ? ಕರ್ತೃ ಕರ್ಮ ಭಾವ ಬೇರೆ, ಕರ್ತೃ ಕಾರ್ಯಭಾವ ಬೇರೆ. ಯಾರಲ್ಲಿಲ್ಲ? ಈಗ ನಮ್ಮ ಸಿದ್ಧಾಂತ ಕೇಳ್ತಾ ಇದ್ರೆ ಅವ್ರ ಸಿದ್ಧಾಂತ ಹೌದು. ಈಗ ಹೊಡೆದಿದ್ದು ಯಾವುದು? ದೇಹ. ಯಾರು ಹೊಡೆದಿದ್ದು ಅಂತ ಹೇಳ್ತೀರಾ? ಮತ್ತೆ ನಾನು ಹೊಡೆದಿದ್ದು? ಜೀವನ ಹೊಡೆದಿದ್ದು.
ಯಾವ್ದು ಹೊಡೆದಿದ್ದು? ದೇಹ, ಶರೀರ. ಹೊಡೆದಿದ್ದು ಯಾರು? ಹಾ, ಕೈ ಹೊಡೆದಿದ್ದು ಅಂದ್ರೆ ಹಾ, ಹಾಗೆ ಪ್ರಕೃತಿ ಎಂತಕ್ಕಂಥದ್ದು ಅದು ಪರಿಣಾಮ ಹೊಂದಿತು. ಯಾವಾಗ ಪರಿಣಾಮ ಹೊಂದಿತು? ಪರಮಾತ್ಮ ಇದ್ದರೆ. ಅದು ಯಾರಿಗೆ ಪರಿಣಾಮ? ಪ್ರಕೃತಿಯಲ್ಲಿ. ಪ್ರಕೃತಿಯು ಪರಮಾತ್ಮನ ಶರೀರ, ಇದು ನನ್ನ ಅವಯವ, ಇದರಿಂದ ನಾನು ಕೆಲಸ ಮಾಡ್ತೇನೆ. ಯಾರು ಮಾಡಿದ್ದು? ಹಾಗೆ ಪ್ರಕೃತಿಯು ಪರಮಾತ್ಮನ ಶರೀರ. ಪ್ರಕೃತಿ ಪರಮಾತ್ಮ ಜ್ಞಾನಾನಂದಾತ್ಮಕವಾದ ಶರೀರ. ಅದಕ್ಕೆ ಅಲ್ಲ ಅವ್ರು ಹೇಳ್ತಾರೆ ಅದು ಹೇಗೆ ಬರೋದು ಅಂತಂದ್ರೆ ಅದೇ ತಪ್ಪು ಅಂತ ಹೇಳೋದು. ಅವ್ರು ಹೇಳೋದೆಲ್ಲ ಇರಬೇಕು ಅಂದ್ರೆ ಅದು ಸರಿಯಾಗ್ಬಿಡ್ತು. ಅದು ಒಪ್ಪು ಹೊರತು ಪ್ರಕೃತಿ ಅಂತಕ್ಕಂಥ ಪರಮಾತ್ಮನ ಶರೀರ ಅಲ್ಲ. ಶರೀರ ಅಂತ ಹೇಳ್ಬೋದು. ಯಾವ ಅರ್ಥದಲ್ಲಿ? ನಿಯಮ್ಯ ಆಗಿದೆ ಎಂಬ ಅರ್ಥದಲ್ಲಿ ಹೇಳ್ಬೋದು. ಹೊರತು ನಮ್ಮಲ್ಲಿ ಯಾವ ರೀತಿಯಾದ ಶರೀರ ಭಾವ ಇದೆಯೋ ಹಾಗೆ ಪರಮಾತ್ಮನಲ್ಲಿ ಪ್ರಕೃತಿ ಎಂಬತಕ್ಕಂಥದ್ದು ಶರೀರ ಅನ್ನೋದು ಸರಿಯಾಗಿ. ಅದೇ ಹೇಳ್ತಾ ಇರೋದು ಅವರು. ಯಥೋವಾ ಇಮಾನಿ ಭೂತಾನಿ ಅಂತಿದೆ. ಈ ಪಾಣಿನಿ ಸೂತ್ರಕ್ಕೆ ಅರ್ಥ ಕೂಡಿಸ್ಬೇಕು. ಅದಕ್ಕೋಸ್ಕರ ಅವರು ಬ್ರಹ್ಮನೇ ಜಗತ್ತಾಗಿ ಪರಿಣಾಮ ಹೊಂದುತ್ತಾನೆ ಅಂತ. ಅದನ್ನೇ ನಾವು ಸರಿಯಲ್ಲ ಅಂತ ಹೇಳೋದು. ಅದನ್ನೇ ನಾವು ಸರಿಯಲ್ಲ ಅಂತ ಹೇಳೋದು, ವಿಮರ್ಶೆ ಮಾಡಿ. ಸರಿಯಾಗ್ಬಿಟ್ರೆ ಅವ್ರು ಹೇಳಿದ್ದು ಒಪ್ಕೋಬೇಕಾಗುತ್ತೆ. ಅದನ್ನು ನಾವು ಅವ್ರ ಸಿದ್ಧಾಂತದಲ್ಲಿ ಯಾವುದು ಯುಕ್ತಿಗಾಗಲಿ ಅಥವಾ ಪ್ರತ್ಯಕ್ಷಕ್ಕಾಗಲಿ ಆಗಮಕ್ಕಾಗಲಿ ವಿರೋಧ ಅಲ್ಲವೋ ಅದನ್ನು ಒಪ್ತೇವೆ. ಯಾವುದೇ ಸಿದ್ಧಾಂತದಲ್ಲಿ ಪ್ರಮಾಣ ವಿರೋಧ ಇಲ್ಲ ಅಂದರೆ ಅದೆಲ್ಲ ನಮ್ಮ ಅಭಿಪ್ರಾಯ ಇದೆ. ಜೀವ ಭೇದ ಒಪ್ಪಿದ್ದಾರೆ ಅವರು, ನಾವು ಒಪ್ತೇವೆ. ವಿಶಿಷ್ಟಾದ್ವೈತಗಳು ಹೇಳಿದ್ದು ನಾವು ಒಪ್ಪಲ್ಲ ಹಂಗಿಲ್ಲ. ಅವ್ರು ಹೇಳಿದ್ದು ಒಪ್ಪಬಾರ್ದು ಎಂಬತಕ್ಕಂತಹ ಈ ರೀತಿಯಾದಂತಹ ಮೊಂಡುತನ ನಮಗಿಲ್ಲ. ಅವ್ರು ಹೇಳಿದ್ದು ಯುಕ್ತಿಯುಕ್ತವಾಗಿದೆಯಾ? ಒಪ್ತೇವೆ. ಜೀವ ಭೇದ ಒಪ್ಪಿದ್ದಾರೆ, ಜಡ ಭೇದ ಒಪ್ಪಿದ್ದಾರೆ, ಜಡ ಭೇದವನ್ನು ಒಪ್ಪಿದ್ದಾರೆ. ಅದೆಲ್ಲ ನಾವು ಹೇಳ್ತೇವೆ. ಅದರಿಂದ ಅವ್ರು ಹೇಳಿದ್ದನ್ನು ನಾವು ಒಪ್ಪಬಾರ್ದು ಅಂತೇನಿಲ್ಲ. ನಮ್ಗೆ ಆ ರೀತಿ ಆಗ್ರಹ ಇಲ್ಲವೇ ಇಲ್ಲ. ಆದರೆ ಪ್ರಕೃತಿಯು ಪರಮಾತ್ಮನ ಶರೀರ ಅಂತ ಹೇಳ್ತಾರಲ್ಲ, ಜಡವಾದ ಪ್ರಕೃತಿ ಪರಮಾತ್ಮನ ಶರೀರ ಅಲ್ಲ. ಯಾಕೆ ಅಂತಂದ್ರೆ ಶ್ರುತಿ ಏನು ಹೇಳ್ತಾ ಇದೆ? ಪರಮಾತ್ಮನನ್ನು ಅಪ್ರಾಕೃತ ಅಂತ ಹೇಳ್ತಾರೆ. ಅಶಬ್ದಮಸ್ಪರ ಶಮರೂಪಮ ವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತೆ ಅಂತ ಪ್ರಾಕೃತಿಕವಾದಂತಹದ್ದು ಯಾವುದು ಭಗವಂತನಿಗೆ. ಪ್ರಕೃತಿಯನ್ನು ಶರೀರ ಅಂತ ಹೇಳಿದ್ರಿಂದ ಶರೀರವಾದ ಪ್ರಕೃತಿಯಲ್ಲಿ ಏನಿದೆ ಅದು ಪರಮಾತ್ಮನಲ್ಲಿದೆ ಅಂತ ಆಯ್ತು. ಇಲ್ಲ ಅಂತ ಹೇಳಿ ಪ್ರಕೃತಿಯನ್ನು ಶರೀರ ಅಂತ ಹೇಳ್ತಾರಲ್ಲ. ಪ್ರಕೃತಿ ಶರೀರಕತ್ವ ಹೇಳಿದ್ದೇ ಸರಿ. ದೇವರ ಮುಟ್ಟಂಗಲ್ಲ. ನೀವು ಅಂಗ ಮುಟ್ತಾ ಇದ್ದೀರ ಅಷ್ಟೇ, ಅವಯವ ಮುಟ್ಟಿಲ್ಲ. ನೀವು ಅವಯವವನ್ನು ಮಾತ್ರ ಮುಟ್ತಾ ಇದ್ದೀರಿ. ನಾವು ಹೇಳ್ತೇವೆ ಇದನ್ನು ಮುಟ್ಟಿದ್ರೆ ದೇವರು ಮುಟ್ಟಿದಾಗೆ. ಹೌದು ಹೌದು. ಯಾರು? ಜೀವ ಬ್ರಹ್ಮ ಐಕ್ಯ ಹೇಳಲ್ಲ, ವಿಶಿಷ್ಟ ಐಕ್ಯ. ಸಾಮ್ಯ, ಪರಮಂ ಸಾಮ್ಯ ಉಂಟು, ಐಕ್ಯ ಹೇಳಲ್ಲ. ಪರಮಾತ್ಮನಿಗೆ ಸಮಾನವಾಗಿ ಜೀವರಿಗೆ. ಅದೇ ಎಲ್ಲ ಜೀವರು ಪರಮಾತ್ಮನಿಗೆ ಸಮಾನರಾಗಿರ್ತಾರೆ. ಅದೇ ಮೋಕ್ಷ.
ಪರಮಾತ್ಮನ, ಪರಮಾತ್ಮನಿಗೆ ಈಕ್ವಲ್. ಅವನು ಮಾಡೋದೆಲ್ಲ ಮಾಡಲ್ಲ. ಅದಕ್ಕೆ ಹೇಳಿದ್ದಾರೆ ಜಗದ್ವ್ಯಾಪಾರ ವರ್ಜಂ, ಬ್ರಹ್ಮಸೂತ್ರ ಇದೆ. ಜಗತ್ತಿನ ಸೃಷ್ಟಿಯಾದ ವ್ಯಾಪಾರವನ್ನು ಅವನೊಬ್ಬನೇ ಮಾಡ್ತಾನೆ. ಉಳಿದಿದ್ದೆಲ್ಲದರಲ್ಲಿಯೂ ಕೂಡ ಪರಮಾತ್ಮನಿಗೆ ಸಮಾನವಾಗಿದೆ. ನೇಮನಾದಿಗಳು ಇಲ್ಲ, ಅದು ಅವನಿಗೆ ಮಾತ್ರ. ಅದೇ ಬಿಟ್ಟು ಉಳಿದಿದ್ದೆಲ್ಲದರಲ್ಲಿಯೂ ಕೂಡ ಸಮಾನ. ಇವಾಗ ಎಲೆಕ್ಟ್ ಆದವರು MLA-ಗಳಿದ್ದಾರೆ, ಎಲ್ಲರೂ ಈಕ್ವಲ್ ಪೊಸಿಷನ್ ಕೊಟ್ಟಿದ್ದೀರಾ ಅಷ್ಟೇ. ಆದರೆ ಅವರಲ್ಲಿ ಗ್ರೇಡಲ್ಲಿ ಒಬ್ಬ ಮೇಲೆ ಒಬ್ಬ ಕೆಳಗೆ ಇದೆಯಾ? ಎಲೆಕ್ಟ್ ಆಗಿ ಬಂದವರು ಎಲ್ಲರೂ ಕೂಡ ಸಮಾನರು, ಬೇರೆ ಬೇರೆ ಏನು ಜಾಸ್ತಿ ಏನು ಪೊಸಿಷನ್ ಅಷ್ಟೇ. ಮತ್ತೆ ಎಲೆಕ್ಟ್ ಆಗಿ ಬಂದಿದ್ದಾರೆ ಸಮಾನ ಅಲ್ವಾ? ಹಾಗೆ ಮುಕ್ತರಾದರೆ ಎಲ್ಲರೂ ಸಮಾನ. ಅದರಲ್ಲಿ ಪರಮಾತ್ಮನಿಗೆ ಚೀಫ್ ಮಿನಿಸ್ಟರ್ ಸ್ಥಾನ ಅಷ್ಟೇ. ಭಗವಂತನಿಗೆ ಏನು ಎಲ್ಲರೂ ಸೇರಿ ನೀನು ಚೀಫ್ ಮಿನಿಸ್ಟರ್ ಮಾಡೋದು. ಅವನು ಎಲ್ಲ ಬೇಕಾದ್ರೆ ಅವನು ತೆಗಿಬೋದು ಅಲ್ವಾ? ಹಾಗೆ ಇಲ್ಲೂ ಕೂಡ ಎಲ್ಲರೂ ಸಮಾನ. ಆದರೆ ಪರಮಾತ್ಮ ಅವನು ಉಳಿದವ್ರನ್ನೆಲ್ಲ ಮುಕ್ತರನ್ನಾಗಿ ಮಾಡಿದ್ದಾನೆ. ಆದ್ದರಿಂದಾಗಿ ನಿನಗೆ ಚೀಫ್ ಮಿನಿಸ್ಟರ್ ಸ್ಥಾನ ಇರಲಿ ಅಂತ ಅನುಕಂಪ ತೋರಿ ಎಲ್ಲ ಬಿಟ್ಟಿದ್ದಾರೆ. ತಾರತಮ್ಯ ಇಲ್ವೇ ಇಲ್ಲ. ಛಂದಸಿ ವೇದದಲ್ಲಿ ಉಭಯಥಾ ಲೌಕಿಕ ನಿಯಮದ ಅನುಸರಣೆ ಮತ್ತು ಅನುಸರಣೆ ಇಲ್ಲದೇ ಇರುವಿಕೆಯು ಅಸ್ತಿ ಇದೆ. ಕಾರ್ಯದಲ್ಲಿ ದ್ವಯೀಗತಿ ಕರ್ತೃಸಹಿತವಾದ ಕಾರ್ಯ, ಕರ್ತೃರಹಿತವಾದ ಕಾರ್ಯ ಎಂಬುದಾಗಿ ಎರಡು ಪ್ರಕಾರಗಳು ನಾಸ್ತಿ ಇಲ್ಲ. ಲಕ್ಷಣಸ್ಯ ಜಗಜನ್ಮಾದಿ ಕರ್ತೃತ್ವ ಲಕ್ಷಣವು ತಟಸ್ಥತ್ವೇ ತಟಸ್ಥ ಲಕ್ಷಣವಾಗಿದೆ ಅಂತಾದರೆ ಸರ್ವಂ ಎಲ್ಲ ಕಾರ್ಯಂ ಜನ್ಯವಾದ ಪದಾರ್ಥವು ಅಕರ್ತೃಕಂ ಕರ್ತೃರಹಿತವೇ ಆಗಬೇಕಾಗುತ್ತದೆ. ಛಂದಸಿ ವೇದದಲ್ಲಿ ಉಭಯಥ ಲೌಕಿಕ ನಿಯಮದ ಅನುಸರಣೆಯು ಅನುಸರಿಸದೇ ಇರುವಿಕೆಯು ಅಸ್ತಿ ಇದೆ. ಕಾರ್ಯವಾದ ಪದಾರ್ಥದಲ್ಲಿ ದ್ವಯೀಗತಿ ಕರ್ತೃಸಹಿತವಾದ ಕರ್ತೃರಹಿತವಾದ ಕಾರ್ಯ ಎಂತಕ್ಕಂಥ ಎರಡು ಪ್ರಕಾರಗಳು ನಾಸ್ತಿ ಇಲ್ಲ. ಲಕ್ಷಣಸ್ಯ ಜಗಜನ್ಮಾದಿ ಕರ್ತೃತ್ವ ಲಕ್ಷಣವು ತಟಸ್ಥತ್ವೇ ತಟಸ್ಥ ಲಕ್ಷಣ ಅಂತ ಹೇಳಿದ್ರೆ ಸರ್ವಂ ಕಾರ್ಯ ಎಲ್ಲ ಜನ್ಯವಾದ ಪದಾರ್ಥವು ಅಕರ್ತೃಕಂ ಕರ್ತೃರಹಿತವಾದದ್ದು ಆಗಬೇಕಾಗುತ್ತದೆ. ಯುಕ್ತ್ಯಂತರೇಣಾಪಿ ಲಕ್ಷಣಸ್ಯ ತಟಸ್ಥತಾಂ ದೂಷಯತಿ. ಇನ್ನೊಂದು ಯುಕ್ತಿಯಿಂದ ಜನ್ಮಾದ್ಯಸ್ಯ ಯತಃ ಎಂತಕ್ಕಂಥ ಸೂತ್ರದಲ್ಲಿ ಹೇಳಿದ್ದು ತಟಸ್ಥ ಲಕ್ಷಣ ಎಂತಕ್ಕಂಥದ್ದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ, ದೂಷಣೆ ಮಾಡ್ತಾ ಇದ್ದಾರೆ. ಛಂದಸಿ ಅಂದರೆ ವೇದೆ. ಉಭಯಥ ಅಂದರೆ ಏನರ್ಥ? ಕ್ವಚಿತ್ ಲೌಕಿಕ ಮರ್ಯಾದೆಯ ಕ್ವಚಿತ್ ಅಲೌಕಿಕ ಮರ್ಯಾದೆಯ ಚ ಅಸ್ತಿ ಪ್ರವೃತ್ತಿ. ವೇದದಲ್ಲಿ ಕೆಲವು ಕಡೆಯಲ್ಲಿ ಲೌಕಿಕ ಮರ್ಯಾದ ಲೌಕಿಕ ನಿಯಮಾನುಸರಣ ಇದೆ, ಕ್ವಚಿತ ಅಲೌಕಿಕ ಮರ್ಯಾದೆಯ ಲೌಕಿಕ ನಿಯಮಾನುಸರಣೆ ಇಲ್ಲ ಎಂಬುದಾಗಿ ಎರಡು ರೀತಿಯಾದ ಪ್ರವೃತ್ತಿ ವೇದದಲ್ಲಿ ಇದೆ. ಸಭೂಮಿಂ ಸೇದು ರಾಜ ಇತ್ಯಾದೇಶ್ಚ ಪ್ರಯೋಗಸ್ಯ ದರ್ಶನಾತ್. ವೇದದಲ್ಲಿ ಸಭೂಮಿಂ ಸೇದು ರಾಜ ಅಂತ ಸೇದು ರಾಜ ಅಂತಿದೆ. ಸೇದು ರಾಜ ಎಂಬಲ್ಲಿ ಸಹ ಇದು ರಾಜ ಅಂತ. ಸಭೂಮಿಮಲ್ಲಿ ಸ್ವಭೂಮಿಂ ಆಗಬೇಕು. ಸಹ ಭೂಮಿಮೆಂಬಲ್ಲಿ ಸಹ ಎಂಬಲ್ಲಿ ವಿಸರ್ಗ, ವಿಸರ್ಗಕ್ಕೆ ಋತ್ವ ಬರುತ್ತೆ, ಸಸಶಿಶೋರುಹು ಅಂತ. ಋತ್ವ ಬಂದ ಮೇಲೆ ಆಮೇಲೆ ಭೋ ಭಗೋ ಅಘೋ ಅಪೂರ್ವಸ್ಯ ಯೋಷಿ ಎಂತಕ್ಕಂಥದ್ದು ಉತ್ವ ಬರಬೇಕು. ಆಮೇಲೆ ಗುಣ ಬಂದು ಸೋ ಭೂಮಿಂ ಅಂತ ಬೇಕು. ಅದರ ವಿಸರ್ಗ ಲೋಪ ಆಗಿದೆ. ಸ ಭೂಮಿ ಸಹ ಭೂಮಿ ಸೋ ಭೂಮಿಂ ಆಗಬೇಕು, ಸ ಭೂಮಿ ಅಂತ ಆಗಿದೆ. ಆಮೇಲೆ ಸೇದು ರಾಜ ಅಂತ ಸಹ ಚೇ ಸ ಇದು ರಾಜ. ಸ ಎಂಬಲ್ಲಿ ವಿಸರ್ಗ ಎಂತಕ್ಕಂಥದ್ದು ಲೋಪ ಆದ ಮೇಲೆ ಅದಕ್ಕೆ ಗುಣ ಬರಬಾರದು, ಅಲ್ಲಿ ಗುಣ ಬಂದಿದೆ. ಇದು ವೇದ ಪ್ರಯೋಗ, ವೈದಿಕ ಪ್ರಯೋಗ. ಇಲ್ಲಿ ಲೌಕಿಕ ಪ್ರಯೋಗಕ್ಕಿಂತ ವಿಲಕ್ಷಣವಾದ ಪ್ರಯೋಗ ಕಂಡಿದೆ. ಸಭೂಮಿಂ ಸೇದುರಾಜ ಇತ್ಯಾದೇಶ್ಚ ಪ್ರಯೋಗಸ್ಯ ದರ್ಶನ. ವೇದೆ
ದ್ವೇಧಾ ಇತ್ಯನುಕ್ತ್ವಾ ಛಂದಸಿ ಉಭಯತಾ ಇತಿ ವಚನಂ ಹೋಕ್ತಾರ್ಥೆ ಪಾಣಿನಿ ಸೂತ್ರಂಚ ಸ್ಮಾರಯಿತು. ವೇದೇ ದ್ವೇಧ ಅಂತ ಹೇಳಿಲ್ಲ, ಮತ್ತೇನು ಹೇಳಿದ್ದಾರೆ? ಛಂದಸಿ ಅಂತ ಹೇಳಿದ್ದಾರೆ. ಛಂದಸಿ ಅಂತ ಹೇಳಿದ್ರಿಂದ ಏನು? ಛಂದಸ್ಯುಭಯತ ಅಂತ ಪಾಣಿನಿ ಸೂತ್ರವೇ ಇದೆ. ನಾವೇನು ಹೇಳ್ತಾ ಇದ್ದೇವೆ, ಇದು ನಮ್ಮ ಕಲ್ಪನೆ ಅಲ್ಲ, ಪಾಣಿನಿಯ ಸೂತ್ರದ ಸಮ್ಮತಿಯೂ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಛಂದಸಿ ಅಂತಕ್ಕಂಥ ಶಬ್ದವನ್ನು ಹೇಳಿದ್ದಾರೆ. ತಥಾಚ ಯಾ ಉಪಾದಾನ ಪಂಚಮೀತಿ ಲೋಕೆ ವಿಹಿತ ಸಾ ವೇದೆ ನಿಮಿತ್ತ ಪಂಚಮೀ ಚ ಭವತಿ. ಅದರಿಂದ ಲೋಕದಲ್ಲಿ ಯಾವುದನ್ನು ಉಪಾದಾನಾರ್ಥದಲ್ಲಿ ಪಂಚಮಿ ಅಂತ ಹೇಳಿದ್ದಾರೋ ಆ ಪಂಚಮಿ ಅಂತಕ್ಕಂಥದ್ದು ವೇದದಲ್ಲಿ ಆಗಬೇಕಾದ್ರೆ ನಿಮಿತ್ತ ಪಂಚಮಿಯೂ ಆಗುತ್ತೆ. ಯಾಕೆ? ಛಂದಸಿ ಉಭಯಥ. ಲೌಕಿಕವಾದ ನಿಯಮವನ್ನು ಇಟ್ಟುಕೊಂಡೇ ವೇದದಲ್ಲಿ ನಿಯಮವನ್ನು ಪ್ರಯೋಗ ಮಾಡಬೇಕು ಅಂತಿಲ್ಲ. ಲೋಕದಲ್ಲಿ ಪಂಚಮಿ ಭಕ್ತಿ ಎಂಬತಕ್ಕಂಥದ್ದು ಉಪಾದಾನಾರ್ಥದಲ್ಲಿದ್ದರೂ ಕೂಡ ವೇದದಲ್ಲಿ ಪಂಚಮಿ ಭಕ್ತಿ ಅದು ಉಪಾದಾನಾರ್ಥಕವೇ ಆಗಿರಬೇಕು ಅಂತಿಲ್ಲ, ನಿಮಿತ್ತಾರ್ಥಕವೂ ಆಗುತ್ತೆ. ಅತಃ ನ ಸೂತ್ರ ವಿರೋಧ ಇತಿ ಭಾವ. ಆದ್ದರಿಂದಾಗಿ ಪಾಣಿನಿ ಸೂತ್ರ ವಿರೋಧ ಇರ್ತಕ್ಕಂಥದ್ದು ಇಲ್ಲ. ಇನ್ನ ಕಾರ್ಯೆ ಜಗಜ್ಜನ್ಮಾದಿ ಕಾರ್ಯೆ ದ್ವಯಿ ಕ್ವಚಿತ್ ಕರ್ತೃಕಾರಣೇ ಸತಿ ಕಾರ್ಯಂ ಕ್ವಚಿತ್ ಕರ್ತೃಕಾರಣಾಭಾವೇಪಿ ಕಾರ್ಯಮಿತಿ ದ್ವಿವಿಧ. ಕಾರ್ಯದಲ್ಲಿ ಜಗಜ್ಜನ್ಮಾದಿ ಕಾರಣ ಭಗವಂತನಾಗಿದೆ, ಜಗಜ್ಜನ್ಮಾದಿ ಕಾರ್ಯ ಜಗತ್ತಿನ ಸೃಷ್ಟಿ ಮಾಡೋದು ಈ ಕಾರ್ಯ. ಇದು ಕೆಲವು ಕಡೆಯಲ್ಲಿ ಕ್ವಚಿತ್ ಕರ್ತೃಕಾರಣೇ ಸತಿ, ಕರ್ತೃ ಕಾರಣ ಇದ್ದಾಗ ಕಾರ್ಯ ಆಗಿದೆ, ಕೆಲವು ಕಡೆಯಲ್ಲಿ ಕರ್ತೃ ಕಾರಣ ಇಲ್ಲ ಕಾರ್ಯ ಆಗಿದೆ ಅಂತ. ಈ ರೀತಿಯಾದಂತಹ ಎರಡು ಪ್ರಕಾರ ಇರ್ತಕ್ಕಂಥದ್ದು ಖಂಡಿತ. ಕಾರ್ಯ ಅಂದರೆ ಜಗತ್ತಿನ ಸೃಷ್ಟಿಯಾದಿ ಕಾರ್ಯ. ಈ ಕಾರ್ಯವು ದ್ವಯಿ ಕ್ವಚಿತ್ ಕರ್ತೃಕಾರಣೇ ಸತಿ ಕಾರ್ಯ, ಕರ್ತೃ ಇದ್ದಾಗ ಕಾರಣ ಇದ್ದಾಗ ಕೆಲವು ಕಡೆಯಲ್ಲಿ ಕಾರ್ಯ ಆಗುತ್ತೆ, ಇನ್ನು ಕಡೆಯಲ್ಲಿ ಕರ್ತೃ ಇಲ್ಲ ಕಾರಣ ಇಲ್ಲ ಕಾರ್ಯ ಆಗುತ್ತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಲಕ್ಷಣಸ್ಯ ಅಂತಿದೆ, ಜನ್ಮಾದಿ ಕಾರಣತ್ವ ಲಕ್ಷಣಸ್ಯ. ಲಕ್ಷಣಸ್ಯ ತಟಸ್ಥತ್ವ ಅಂತ. ಲಕ್ಷಣ ಅಂದರೆ ಯಾವುದು? ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣ. ತಟಸ್ಥತ್ವೇ ಅಂದರೆ ಮಾಯಾನಿಷ್ಠತ್ವೇ, ಮಾಯಾದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಇರೋದು. ಮಾಯಾಯಾಹ ಏವ ಜಗತ್ಕಾರಣತ್ವಂ ನ ಬ್ರಹ್ಮಣಃ ಇತ್ಯಂಗೀಕಾರ. ಮಾಯೆಯೇ ಜಗತ್ತಾಗಿ ಪರಿಣಾಮ ಹೊಂದುತ್ತಾ ಇದೆ. ಹಾಗಾದರೆ ಜಗತ್ಕಾರಣತ್ವ ಇರೋದೆಲ್ಲಿ? ಮಾಯೆಯಲ್ಲಿ, ಪರಮಾತ್ಮನಲ್ಲಿ ಅಲ್ಲ ಅಂತ ಹೇಳ್ತಾರೆ. ಅದು ಸರಿ. ಸರ್ವಂ ಮಹಿ ಮಹೀಧರಾಧಿಕಂ, ಎಲ್ಲವೂ ಅಕರ್ತೃಕಂ. ಅಕರ್ತೃಕ ಅಂದರೆ ಯಾವುದು ಅಂತಂದರೆ ಮಹಿ ಮಹೀಧರ, ಭೂಮಿ ಪರ್ವತ ಇವುಗಳಿಗೆ ಕರ್ತೃ ಇಲ್ಲ ಅಂತ ಆಗ್ಬೇಕಾಗುತ್ತೆ. ಅಕರ್ತೃಕಂ ಅಂದರೆ ಕರ್ತ್ರಾಖ್ಯ ಕಾರಣರಹಿತಂ ಸ್ಯಾದಿತಿ ಸಂಬಂಧ. ಕರ್ತೃ ಎಂಬತಕ್ಕಂತಹ ಕಾರಣ ಇಲ್ಲ ಅಂತ ಆಗಬೇಕಾಗುತ್ತೆ. ತ್ವನ್ಮತೇಪಿ ಮಾಯಾಯಾಹ ಏವ ಉಪಾದಾನತ್ವೇನ ಕರ್ತೃತ್ವ ಅನಂಗೀಕಾರಾತ್ ಬ್ರಹ್ಮವ್ಯತಿರಿಕ್ತ ಚೇತನಾಂತರಸ್ಯ ಚ ಸೃಷ್ಟೇ ಪೂರ್ವಂ ಅಭಾವಾತ್ ಜಗದ್ ಅಕರ್ತೃಕಮೇವ ಸ್ಯಾತ್. ಅವರ ಮತದಲ್ಲಿಯೂ ಕೂಡ ಈ ನಾವು ಹೇಳಿದಂತಹ ಪರ್ವತ ಭೂಮಿ ಇದಕ್ಕೆ ಕರ್ತೃ ಇಲ್ಲ. ಅವ್ರ ಮತ ಪ್ರಕಾರವೂ ಹಾಗೆ. ಯಾಕೆ ಅದನ್ನು ಹೇಳ್ತಾ ಇದ್ದಾರೆ. ಮಾಯೇನೇನಂತ ಒಪ್ಪಿದ್ದಾರೆ ಅವರು? ಉಪಾದಾನ ಅಂತ. ಮಾಯಾಯಾಹ ಏವ ಉಪಾದಾನತ್ವೇನ, ಮಾಯೆಯನ್ನು ಉಪಾದಾನ ಕಾರಣ ಅಂತ ಒಪ್ಪಿದ್ದಾರೆ ಹೊರತು ಕರ್ತೃ ಅಂತ ಒಪ್ಪಿಲ್ಲ. ಕರ್ತೃತ್ವ ಅನಂಗೀಕಾರ, ಮಾಯೆಗೆ ಉಪಾದಾನತ್ವವನ್ನು ಒಪ್ಪಿದ್ದೀರಾ ಅಷ್ಟೇ ಹೊರತು ಕರ್ತೃತ್ವವನ್ನು ಒಪ್ಪಿಲ್ಲ. ಆದ್ದರಿಂದ ಇನ್ನ ಸೃಷ್ಟಿಗಿಂತ ಮೊದಲು ಬ್ರಹ್ಮನಿಗಿಂತ ಬೇರೆಯಾದ ಚೇತನ ಇಲ್ಲ. ಬ್ರಹ್ಮ ವ್ಯತಿರಿಕ್ತ ಚೇತನಾಂತರಸ್ಯ ಚ ಸೃಷ್ಟೇ ಪೂರ್ವಂ ಅಭಾವ. ಮಾಯೆಯಿಂದ ಸೃಷ್ಟಿ ಆಗಕ್ಕಿಂತ ಮೊದಲು ಜೀವಭಾವ, ಆಮೇಲೆ ಮಾಯಿಂದ ಸೃಷ್ಟಿ ಆದಮೇಲೆ, ಅದಕ್ಕಿಂತ ಮೊದಲು ಬ್ರಹ್ಮನನ್ನು ಬಿಟ್ಟು ಇನ್ನೊಬ್ಬ ಚೇತನ ಇದ್ದಾನ? ಇಲ್ಲ. ಆದ್ದರಿಂದ ಚೇತನ ಇನ್ನೊಬ್ಬ ಇಲ್ಲದೇ ಇರೋದರಿಂದಾಗಿ ಯಾರು ಕರ್ತೃ? ಜಗತ್ ಅಕರ್ತೃಕಮೇವ ಸ್ಯಾತ್. ಹಾಗಾದರೆ ಜಗತ್ತಿಗೆ ಕರ್ತೃವೇ ಇಲ್ಲ ಅಂತ ಆಗಬೇಕಾಗಿತ್ತು. ಯದಿಚ ಉಪಾದಾನಮೇವ ತಟಸ್ಥಂ ಕರ್ತೃತ್ವಂತು ಬ್ರಹ್ಮಣಪಿ ಅಂಗೀಕ್ರಿಯತೆ ತರ್ಹಿ ತದೇವ ಲಕ್ಷಣಮಸ್ತು. ಹಾಗಾದರೆ ಉಪಾದಾನತ್ವ ಅದು ತಟಸ್ಥ, ಅಂದರೆ ಉಪಾದಾನತ್ವ ಇರೋದು ಅವಿದ್ಯಾದಲ್ಲಿ, ಕರ್ತೃತ್ವ ಬ್ರಹ್ಮನಲ್ಲಿದೆ, ನಿಮಿತ್ತತ್ವ ಬ್ರಹ್ಮನಲ್ಲಿದೆ ಅಂತಂದರೆ ಜನ್ಮಾದ್ಯಸ್ಯತಃ ಎಂಬಲ್ಲಿ ನಿಮಿತ್ತ ಕಾರಣತ್ವನ ಹೇಳಿದ್ದಾರೆ ಅಂತ ಹೇಳಿದ್ರು. ನೀವು ಉಪಾದಾನತ್ವವನ್ನು ಹೇಳಿದ್ದಾರೆ, ಅದು ತಟಸ್ಥ ಲಕ್ಷಣ ಅಂತ ಹೇಳೋದ್ರ ಬದಲು ಜನ್ಮಾದ್ಯಸ್ಯ ಎಂಬತಕ್ಕಂತಹ ಸೂತ್ರದಲ್ಲಿ ಸೂತ್ರಕಾರ ನಿಮಿತ್ತ ಲಕ್ಷಣವನ್ನು ಹೇಳಿದ್ದಾರೆ, ಅದು ಬ್ರಹ್ಮನಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಯದಿಚ ಉಪಾದಾನತ್ವಮೇವ ತಟಸ್ಥ,
ಉಪಾದಾನತ್ವ ಅದು ತಟಸ್ಥದಲ್ಲಿ ಇರ್ತಕ್ಕಂಥ. ಕರ್ತೃತ್ವ ಅಂತೂ ಬ್ರಹ್ಮನದು. ಕರ್ತೃತ್ವ ಬ್ರಹ್ಮನಿಗಿದೆ ಅಂತ ಹೇಳ್ತೀರಾ ಅಂತಂದ್ರೆ ತನಗೆ ತದೇವ ಲಕ್ಷಣ ವಸ್ತು. ನಿಮಿತ್ತತ್ವವೇ ಕರ್ತೃತ್ವವೇ ಜಗತ್ ಬ್ರಹ್ಮನ ಲಕ್ಷಣ ಅಂತ ಆಗ್ತದೆ. ಉಕ್ತರೀತ್ಯ ಕರ್ತರ್ಯಪಿ ಪಂಚಮಿ ಸಂಭವಾತ್. ಅಲ್ಲ ಯತಃ ಅಂತ ಹೇಳಿದಾರಲ್ಲ, ಪಂಚಮಿ ವಿಭಕ್ತಿ ಇದೆಯಲ್ಲ ಅಂತಂದ್ರೆ ನಾವು ಹಿಂದೆ ಹೇಳಿದ ರೀತಿಯಲ್ಲಿ ಸಾರು ವಿಭಕ್ತಿಕ ಪಂಚಮಿ ವಿಭಕ್ತಿ ಅಂತ ಹೇಳಿಕ್ಕೆ ಬರುತ್ತೆ, ತಸ್ ಪ್ರತ್ಯಯ ಹೇಳಿಕ್ಕೆ ಬರುತ್ತೆ. ಆದ್ದರಿಂದ ಯತಃ ಅಂತ ಹೇಳಿದ್ದಕ್ಕೆ ವಿರೋಧ ಇಲ್ಲ. ಸೂತ್ರೋಕ್ತ ಲಕ್ಷಣಂ ಬಲಾದುಪಾದಾನೆ ಸಮಾಕೃಷ್ಯ ಅಬದ್ಧಂ ಪಠಿತ್ವ ಕುಜೋದ್ಯಮಂಗೀಕರೋತಿ ಇತಿ ನ್ಯಾಯೇನ ಕಿಮರ್ಥಂ ಲಕ್ಷಣಸ್ಯ ತಾಟಸ್ಥ್ಯಕರಣಮಿತಿ ಭಾವಃ. ಅಬದ್ಧಂ ಪಠಿತ್ವ ಕುಚೋದ್ಯಂ ಕರೋತಿ ಅಂತ ವಾಕ್ಯ ಇದೆ. ಏನೋ ಹೇಳೋದು, ಅದನ್ನು ಕೂಡಿಸ್ಬೇಕು ಅಂತ, ಆಮೇಲೆ ಏನೋ ಮಾಡೋದು ಅಂತ. ಹಾಗೆ ನೀವು ಕೂಡ ಸೂತ್ರೋಕ್ತ ಲಕ್ಷಣ ಅದು ಉಪಾದಾನದಲ್ಲಿ ಅಂತ ಹೇಳಿದ್ರಿ. ಅದು ಯಾಕೆ ಹೇಳಿದ್ರಿ? ಅದಕ್ಕೋಸ್ಕರ ಇದು ತಟಸ್ಥ ಲಕ್ಷಣ ಅಂತ ಹೇಳೋದು. ಯತಃ ಎಂತಕ್ಕಂಥ ಶಬ್ದ ಇದೆ, ಅದು ಉಪಾದಾನಾರ್ಥದಲ್ಲಿ ಅಂತ ನೀವೇ ಹೇಳ್ಕೊಂಡು ಅಬದ್ಧಂ ಪಠಿತ್ವ ಆಮೇಲೆ ಕುಚೋದ್ಯಂ ಕರೋತಿ ಅಂದ್ರೆ ಲಕ್ಷಣ ಎಂತಕ್ಕಂಥದ್ದು ತಟಸ್ಥ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ? ಯತಃ ಎಂತಕ್ಕಂಥದ್ದು ಬ್ರಹ್ಮನ ಲಕ್ಷಣ. ಅದು ಹೇಗೆ ಅಂತಂದ್ರೆ ನಿಮಿತ್ತಾರ್ಥದಲ್ಲಿ ಯಥಾ ಶಬ್ದ ಇದೆ ಹೇಳಿದ್ರೆ ಆಗೋಗ್ತಿತ್ತು. ಬಿಟ್ಟು ಅಬದ್ಧವನ್ನು ನೀವು ಹೇಳಿದ್ರು, ಉಪಾದಾನಾರ್ಥದಲ್ಲಿ ಯಥಾ ಎಂತಕ್ಕಂಥ ಶಬ್ದ ಇದೆ, ಅದನ್ನು ಕೂಡಿಸ್ಲಿಕ್ಕೋಸ್ಕರ ಕಾರಣತ್ವ ಉಪಾದಾನತ್ವ ಬ್ರಹ್ಮನಲ್ಲಿ ಕೂಡಲ್ಲ, ಅದಕ್ಕೋಸ್ಕರ ತಟಸ್ಥ ಲಕ್ಷಣ ಅಂತ ಈ ರೀತಿಯಲ್ಲಿ ಕುಚೋದ್ಯ ಮಾಡಬೇಕು. ಸರಿ, ಏನು ಜಗತ್ತಂದ್ರೆ ಏನು? ಬರೀ ತೋರಿಕೆಗೆ ತೋರೋದು. ಹಾಗಾದರೆ ಶುಕ್ತಿ ರಜತವಾಗಿ ತೋರ್ತಾ ಇಲ್ಲ, ಬ್ರಹ್ಮ ಜಗತ್ತಾಗಿ ತೋರ್ತಾ ಇದ್ದ. ಹೇಗೆ ತೋರ್ದ? ಶುಕ್ತಿ ರಜತವಾಗಿ ತೋರ್ಲಿಕ್ಕೆ ಏನು ಕಾರಣ? ಶುಕ್ತಿ ಅಜ್ಞಾನ ಕಾರಣ. ಶುಕ್ತಿ ಅಜ್ಞಾನ ಕಾರಣ. ಹಾಗೆ ಬ್ರಹ್ಮನ ಅಜ್ಞಾನ ಎಂತಕ್ಕಂಥದ್ದು ಕಾರಣ. ಬ್ರಹ್ಮನಿಗೆ ಅಜ್ಞಾನ, ಅದೇ ಮಾಯ. ಅದರಿಂದಲೇನೆ ಈ ಜಗತ್ತೆಲ್ಲ ಕಾಣಿಸ್ತಾ ಇದೆ. ಅಜ್ಞಾನ, ಮಾಯಾ, ಅವಿದ್ಯಾ ಇದೇ ಉಪಾದಾನ. ಸಾಲಿಡ್ ವಸ್ತು ಅಲ್ಲ, ಇದೆಲ್ಲ ಭ್ರಮೆ. ಇದೆಲ್ಲ ಭ್ರಮೆ. ಆದ್ದರಿಂದ ಇದಕ್ಕೆ ಅವಿದ್ಯೆ ಅಂತಕ್ಕಂಥದ್ದು ಉಪಾದಾನ. ಶುಕ್ತಿ ರಜತವಾಗಿ ಕಾಣ್ತದೆ. ಶುಕ್ತಿ ರಹಿತವಾಗಿ ಕಾಣಲಿಕ್ಕೆ ಏನು ಕಾರಣ? ಅಜ್ಞಾನ ಕಾರಣ. ಅಜ್ಞಾನವೇ ಕಾರಣ. ಅಜ್ಞಾನದಿಂದ ಶುಕ್ತಿಯೇ ರಜತವಾಗಿ ಪರಿಣಾಮ ಆಯಿತು. ಶುಕ್ತಿ ರಜತವಾಗಿ ಪರಿಣಾಮ ಆಯಿತು. ಬ್ರಹ್ಮ ಅವಿದ್ಯಾ, ಬ್ರಹ್ಮನ ಅಜ್ಞಾನ ಇದೆಯಲ್ಲ ಅದೇ ಜಗತ್ತಾಗಿ ಪರಿಣಾಮ ಆಯಿತು. ಶುಕ್ತಿಯಜ್ಞಾನ ರಜತವಾಗಿ ಪರಿಣಾಮ ಆಯಿತು. ಬ್ರಹ್ಮಾಜ್ಞಾನ, ಬ್ರಹ್ಮಾವಿದ್ಯ ಅದು ಜಗತ್ತಾಗಿ ಪರಿಣಾಮ. ಅದಕ್ಕೆ ಹೇಳಿದ್ದು ಸ್ವವ್ಯಾಮೋಹಕರಿ ಪರವ್ಯಾಮೋಹ. ಪರವ್ಯಾಮೋಹಕರಿ ಅಂತಕ್ಕಂಥದ್ದು ಮಾಯೆ, ಸ್ವವ್ಯಾಮೋಹಕರಿ ಅಜ್ಞಾನ. ಇಂದ ಮಾಯೆಯಿಂದ ಪರವ್ಯಾಮೋಹಕರಿ ಅಂದರೆ ಬ್ರಹ್ಮನಲ್ಲಿ ಮಾಯಾ ಅಜ್ಞಾನ ಇಲ್ಲ, ಜೀವರಲ್ಲಿ ಅಜ್ಞಾನ. ಜಿಜ್ಞಾಸ್ಯೆ ಲಕ್ಷಣಂ ನಾಭೂತ್ ಅಜಿಜ್ಞಾಸ್ಯೇಸ್ತಿ ಯಂತಿ ಕಿಂ ತದ್ಬ್ರಹ್ಮೇತ್ಯುಪದೇಶ್ಯಂ ಕಿಂ ಜಿಜ್ಞಾಸಾ ಕಸ್ಯ ಕಥ್ಯತಾಂ. ಇನ್ನೊಂದು ಒಂದು ವರ್ಷ ಹೇಳ್ತಾ ಇದ್ದಾರೆ. ಲಕ್ಷಣ ಹೇಳಿದ್ರು. ಲಕ್ಷಣ ಎಲ್ಲಿ ಬಂತು? ಇದು ತಟಸ್ಥ ಲಕ್ಷಣ ಅಂತ ಹೇಳಿದ್ರಿಂದ ಅವಿದ್ಯೆಯಲ್ಲಿ ಬಂತು, ಬ್ರಹ್ಮನಲ್ಲಿ ಬರಲೇ ಇಲ್ಲ. ಈ ಲಕ್ಷಣ ಬ್ರಹ್ಮನಲ್ಲಿ ಬರಲೇ ಇಲ್ಲ. ಜಿಜ್ಞಾಸ್ಯ ಲಕ್ಷಣಂ ನಾಭೂತ್. ಯಾರು ಜಿಜ್ಞಾಸ್ಯ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಜಿಜ್ಞಾಸಕ್ಕೆ ವಿಷಯನಾಗಿದ್ದ ಅವನಲ್ಲಿ ಲಕ್ಷಣ ಹೇಳಬೇಕಾಗಿತ್ತು. ಆದರೆ ಆ ಜಿಜ್ಞಾಸನಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ ಈ ಜಗಜನ್ಮಾದಿ ಕಾರಣತ್ವ ಎಂತಕ್ಕಂತಹ ಲಕ್ಷಣ ಎಂತಕ್ಕಂಥದ್ದು ಬರಲಿಲ್ಲ. ಹಾಗಾದರೆ ಎಲ್ಲಿ ಬಂತು? ಜಿಜ್ಞಾಸ್ಯವಲ್ಲದೇ ಇರತಕ್ಕಂತಹ ಅಜಿಜ್ಞಾಸ್ಯೇ ಅಸ್ತಿ. ಅಜಿಜ್ಞಾಸ್ಯ ಜಿಜ್ಞಾಸಕ್ಕೆ ವಿಷಯ ಅಲ್ಲದೇ ಇರತಕ್ಕಂತಹ
ಯಾವ ಮಾಯೆಯಲ್ಲಿ ಈ ಲಕ್ಷಣ ಎಂತಕ್ಕಂಥದ್ದು ಬಂದಿದೆ. ಆಮೇಲೆ ಮುಂದೇನಾಗುತ್ತೆ, ಯತ್ ಪ್ರಯಂತಿ ಅಂತ ಹೇಳಿದ್ದಾರೆ. ಯತ್ ಪ್ರಯಂತಿ ಅಂತ ಅಭಿಸಂವಿಶಂತಿ ಮುಕ್ತ ಪ್ರಾಪ್ಯ ಅಂತ ಹೇಳಿದ್ದಾರೆ. ಯಾರು ಜಗತ್ತನ್ಮಾದಿ ಕಾರಣ ಅವನು ಮುಕ್ತ ಪ್ರಾಪ್ಯ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಮುಕ್ತ ಪ್ರಾಪ್ಯತ್ವವನ್ನು ಯಾರಿಗೆ ಹೇಳಬೇಕು? ಯಾರು ಜಗಜನ್ಮಾದಿ ಕಾರಣನೋ ಅವನನ್ನು ಯತ್ ಪ್ರಯಂತಿ ಅಭಿಸಂವಿಶಂತಿ ಅಂತ ಹೇಳಿದ್ದಾರೆ. ಮುಕ್ತ ಪ್ರಾಪ್ಯ ಯಾರು? ಜಗಜನ್ಮಾದಿ ಕಾರಣ. ಹಾಗಾದ್ರೆ ಜಗಜನ್ಮಾದಿ ಕಾರಣ ಯಾವುದನ್ನು ಹೇಳಿದ್ದೀರಾ? ತಟಸ್ಥ ಲಕ್ಷಣ ಅವಿದ್ಯಾ ಅಂತ ಹೇಳಿ, ಮಾಯಾ ಅಂತ ಹೇಳಿದ್ದೀರಿ. ಮಾಯೆಗೆ ಜಗಜನ್ಮಾದಿ ಕಾರಣತ್ವ ಬಂದರೆ ಮುಕ್ತ ಪ್ರಾಪ್ಯ ಯಾವುದಾಯಿತು? ಮಾಯೆ ಅಂತ ಹೇಳಬೇಕಾಗುತ್ತೆ. ಆಮೇಲೆ ಕೊನೆಯಲ್ಲಿ ತದ್ಬ್ರಹ್ಮ ಅಂತ ಉಪಸಂಹಾರ ಮಾಡಿದ್ದಾರೆ. ಏನು? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ. ತದ್ಬ್ರಹ್ಮ ಅಂತ ಉಪಸಂಹಾರ ಮಾಡಿದ್ದಾರಲ್ಲ, ಅದು ಯಾವುದದು ಬ್ರಹ್ಮ? ಯಥೋವಾ ಅಂತ ಹೇಳಿದ್ದು ಮಾಯಾ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯತ್ ಪ್ರಯಂತಿ ಅಭಿಸಂವಿಶಂತಿ ಎಂಬಲ್ಲಿ ಹೊಂದಿ ಸೇರ್ತಕ್ಕಂಥದ್ದು ಯಾರನ್ನು? ತದ್ಬ್ರಹ್ಮ ಅಂತ ಹೇಳಿದ್ದಾರೆ. ಅಲ್ಲಿ ಪುನಃ ಉಪಸಂಹಾರ ಮಾಡೋದು ಯಾರನ್ನು? ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲವೇ ಅಂತ ಆಗ್ಬಿಡು. ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ದು ಮಾಯಾ ಲಕ್ಷಣ ಹೇಳಿ, ಆಮೇಲೆ ಮಾಯಾ ಲಕ್ಷಣ ಹೇಳಿಬಿಟ್ಟು ಪುನಃ ಬ್ರಹ್ಮನನ್ನು ಹೊಂತಾನೆ ಅಂತ ಹೇಳಿ, ಆಮೇಲೆ ತದ್ಬ್ರಹ್ಮ ಅಂತ ಹೇಳಿ. ಈ ರೀತಿಯಲ್ಲಿ ಒಂದಕ್ಕೆ ಒಂದಕ್ಕೆ ಸಂಬಂಧ ಇಲ್ಲ ಅಂತಾನೆ ಆಗುತ್ತೆ. ಅದರಿಂದ ಈ ರೀತಿಯಲ್ಲಿ ನೀವು ಜಗಜ್ಜನ್ಮಾದಿ ಕಾರಣತ್ವ ತಟಸ್ಥ ಲಕ್ಷಣ ಅಂತ ಹೇಳಿದ್ರೆ ಇದು ಸರಿಯೇ ಅಲ್ಲ, ಎಷ್ಟು ಅಬದ್ಧ ಆಗುತ್ತೆ. ಜಿಜ್ಞಾಸ್ಯನಾದ ಬ್ರಹ್ಮನಲ್ಲಿ ಲಕ್ಷಣ ಜಗಜ್ಜನ್ಮಾದಿ ಕರ್ತೃತ್ವ ರೂಪವಾದ ಲಕ್ಷಣವು ನ ಅಭೂತ್ ಬರಲಿಲ್ಲ. ಯಾಕೆ? ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣ ಎಲ್ಲಿ ಬಂತು? ಮಾಯೆಯಲ್ಲಿ ಬಂತು. ಅಜಿಜ್ಞಾಸ್ಯೆ ಜಿಜ್ಞಾಸ್ಯವಲ್ಲದ ಮಾಯೆಯಲ್ಲಿ ಅಸ್ತಿ ಈ ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣ ಇದೆ. ಆಮೇಲೆ ಕಿಮ್ಯಂತಿ ಮುಕ್ತರು ಯಾರನ್ನು ಹೊಂದುತ್ತಾರೆ? ತದ್ಬ್ರಹ್ಮ ಅದು ಬ್ರಹ್ಮ ಎಂಬುದಾಗಿ ಉಪದೇಶ್ಯಂ ಉಪದೇಶದಲ್ಪಡ್ತಕ್ಕಂಥದ್ದು. ಕಿಂ ಯಾವುದು ಪ್ರಶ್ನೆ ಬರುತ್ತೆ. ಹಾಗೆ ಕಸ್ಯ ಯಾರ ಜಿಜ್ಞಾಸವು ಕರ್ಥ್ಯತಾಂ ಮಾಡಲ್ಪಡಬೇಕು ಎಂತಕ್ಕಂಥದ್ದನ್ನ ಹೇಳ್ರಿ. ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಅಂತ. ಜಿಜ್ಞಾಸ್ಯನಾದ ಬ್ರಹ್ಮನಲ್ಲಿ ಲಕ್ಷಣಂ ಜಗಜನ್ಮಾದಿ ಕರ್ತೃತ್ವ ರೂಪವಾದ ಲಕ್ಷಣವು ನ ಅಭೂತ್ ಬರಲಿಲ್ಲ. ಅಜಿಜ್ಞಾಸ್ಯೆ ಅಂದ್ರೆ ಏನಾಯ್ತು? ಅಸಂಭವ ದೋಷ ಬಂತು ಅಂತ ಅರ್ಥ. ಲಕ್ಷ್ಯದಲ್ಲಿ ಲಕ್ಷಣ ಬರಲಿಲ್ಲ. ಗೋಹೋ ಏಕಶಪತ್ವಂ ಲಕ್ಷಣಂ ಅಂತ ಹೇಳ್ತೇನೆ. ಏಕಶಪತ್ವ ಅಂದ್ರೆ ಒಂದೇ ಗೊರಸು. ಅದು ಯಾವುದರ ಲಕ್ಷಣ? ಅಶ್ವದ ಲಕ್ಷಣ. ಯಾವುದರ ಲಕ್ಷಣ ಅಲ್ಲ? ಗೋವಿನ ಲಕ್ಷಣ ಅಲ್ಲ. ಈಗ ಜಗಜನ್ಮಾದಿ ಕಾರಣತ್ವ ಯಾರ ಲಕ್ಷಣ ಹೇಳಿದ್ದು? ಬ್ರಹ್ಮ ಲಕ್ಷಣ ಅಂತ ಹೇಳಿದ್ದು. ಅದು ಬಂದದ್ದೆಲ್ಲಿ? ಮಾಯೆ. ಹಾಗಾದರೆ ಜಗಜನ್ಮಾದಿ ಲಕ್ಷಣ ಯಾರಲ್ಲಿ ಬರಲಿಲ್ಲ? ಲಕ್ಷ್ಯದಲ್ಲಿ ಬರಲಿಲ್ಲ. ಲಕ್ಷ್ಯದಲ್ಲಿ ಲಕ್ಷಣ ಬರಲಿಲ್ಲ ಅಂದ್ರೆ ಏನು ದೋಷ? ಅಸಂಭವ. ಒಂದು ಅಸಂಭವ ದೋಷ ಬಂತು. ಅದರಿಂದ ಅಜಿಜ್ಞಾಸ್ಯ ಅಸ್ತಿ. ಜಿಜ್ಞಾಸ್ಯನಲ್ಲದ ಮಾಯೆಯಲ್ಲಿ ಆ ಲಕ್ಷಣ ಇದೆ. ಜಿಜ್ಞಾಸ್ಯ ಬ್ರಹ್ಮನಲ್ಲಿ ಬರಲಿಲ್ಲ ಅಂದ್ರೆ ಏನಾಯಿತು? ಅಸಂಭವ ದೋಷ ಬಂದಂತೆ ಹೇಳದಂತೆ ಆಯಿತು. ಆಮೇಲೆ ಪುನಃ ಕಿಮ್ಯಂತಿ ಮುಕ್ತರು ಯಾರನ್ನು ಹೊಂದುತ್ತಾರೆ? ತದ್ಬ್ರಹ್ಮ ಅದು ಬ್ರಹ್ಮ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಯಾವುದು ಕಾರಣವೋ ಅದು ಮುಕ್ತರಿಂದ ಹೊಂದಲ್ಪಡ್ತಕ್ಕಂಥದ್ದು. ಯಾವುದು ಕಾರಣ? ಮಾಯ. ಹಾಗಾದರೆ ಮುಕ್ತದಿಂದ ಹೊಂದಲ್ಪಡ್ತಕ್ಕಂಥದ್ದು ಎಂಬುದಾಗಿ ಹೇಳ್ತಕ್ಕಂಥದ್ದು ಯಾವುದು? ಕಿಂ ಉಪದೇಶ್ಯಂ ಉಪದೇಶಪಡ್ತಕ್ಕಂಥದ್ದು ಯಾವುದು? ಹಾಗೆ ಕಸ್ಯ ಜಿಜ್ಞಾಸ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಜಿಜ್ಞಾಸ ಮಾಡಬೇಕು. ಹಾಗಾದ್ರೆ ಯಾರ ಜಿಜ್ಞಾಸ? ಕಥ್ಯತಾಂ ಹೇಳಲ್ಪಡಲಿ. ಮಾಯೇನು ಹೊಂತಾರ ಮುಕ್ತರಾದವರು. ಮತ್ತೆ ಅಲ್ಲಿ ಯತಃ ಸರಿ ಅವ್ರ ಮತ ಪರೇ ಸರ್ವ ಏಕೀಭವಂತಿ ಅಂತ ಅಲ್ಲ. ಯಾವುದ್ರ ಜೊತೆ ಐಕ್ಯ ಹೊಂತಾರೆ ಮತ್ತೆ ಹೇಳ್ಬೇಕಲ್ಲ. ಅದಿಲ್ಲಲ್ಲ ಈಗ. ಯತಃ ಅನ್ನೋದ್ರಿಂದ ಯಾವುದೇನು ಮಾಡಿದ್ದೀರಾ? ಮಾಯೆ ಅಂತ ಹೇಳಿದ್ದೀರಾ. ಯತ್ ಪ್ರಯಂತಿ
ಮಾಯೆಯನ್ನು ಹೊಂತಾರೆ. ಏನೇ ಬ್ರಹ್ಮನಿಂದ ಐಕ್ಯ ಹೊಂತಾರೆ ಅಂತ ಹೇಳ್ಬೇಕು ತಾನೆ. ದೂಷಣಾಂತರಂಚ ಬೇರೆ ದೋಷವನ್ನು ಹೇಳ್ತಾ ಇದ್ದಾರೆ ಜಿಜ್ಞಾಸಿ. ಲಕ್ಷಣಂ ತ್ವದಭಿಮತ ಲಕ್ಷಣಂ, ಅವರಿಂದ ಅಭಿಮತವಾದ ಲಕ್ಷಣ ಯಾವುದು? ಜಗಜನ್ಮಾದಿ ಕಾರಣತ್ವ. ಜಿಜ್ಞಾಸ್ಯೆ ಅಥಾತೋ ಬ್ರಹ್ಮ ಜಿಜ್ಞಾಸಾ ಇತಿ ಜಿಜ್ಞಾಸ್ಯತೆಯ ಉಕ್ತೆ ಬ್ರಹ್ಮಣಿ ನ ಅಭೂ. ಜಗಜನ್ಮಾದಿ ಕಾರಣತ್ವ ಲಕ್ಷಣ ಅಥಾತೋ ಬ್ರಹ್ಮ ಜಿಜ್ಞಾಸಾ ಎಂಬ ಸೂತ್ರದಲ್ಲಿ ಹೇಳಿದ ಜಿಜ್ಞಾಸಾ ವಿಷಯನಾದ ಬ್ರಹ್ಮನಲ್ಲಿ ಬರಲಿಲ್ಲ. ಕಿಂತು ಅಜಿಜ್ಞಾಸ್ಯೆ ಅಜ್ಞಾನೇ ಏವ ಅಸ್ತಿ. ಜಿಜ್ಞಾಸಕ್ಕೆ ವಿಷಯ ಅಲ್ಲದೇ ಇರತಕ್ಕಂಥದ್ದು ಅವಿದ್ಯ, ಅಜ್ಞಾನ, ಅದರಲ್ಲಿ ಜಗಜನ್ಮಾದಿ ಕಾರಣತ್ವ ಲಕ್ಷಣ ಬಂತು. ಅತಃ ಪ್ರಕೃತ ಅನುಪಯೋಗಿತ್ವಾದಪಿ ತ್ವತ್ಕಲ್ಪನಂ ಅಸಂಗತಮಿತಿ ಭಾವಃ. ಆದ್ದರಿಂದ ಈ ರೀತಿಯಲ್ಲಿ ವಿಷಯ ಹೇಳೋದು ಪ್ರಕೃತಕ್ಕೇನು ಸಂಗತಿ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ನೀವು ಜಗಜನ್ಮಾದಿ ಕಾರಣತ್ವ ಮಾಯೆಯಲ್ಲಿ ಹೇಳ್ತಾ ಇದ್ದೀವಿ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಬ್ರಹ್ಮ ಜಿಜ್ಞಾಸೆಗೆ ವಿಷಯನಾದವನ ಲಕ್ಷಣ ಹೇಳಬೇಕು. ಲಕ್ಷಣ ಏನು ಹೇಳಿದ್ದಾರೆ? ಅದು ಜಿಜ್ಞಾಸೆ ಬ್ರಹ್ಮನಲ್ಲಿಲ್ಲ. ಎಲ್ಲಿದೆ? ಮಾಯೆಯಲ್ಲಿದೆ, ಅವಿದ್ಯೆಯಲ್ಲಿದೆ. ಆದ್ದರಿಂದ ಅದನ್ನು ಹೇಳಿದಿಂದ ಏನು ಉಪಯೋಗ? ಅದರಿಂದ ನೀವು ಕಲ್ಪನೆ ಮಾಡತಕ್ಕಂಥದ್ದು ಸರಿಯಲ್ಲ. ದೂಷಣಾಂತರಂಚ ಆಹ. ಇನ್ನೂ ಒಂದು ದೋಷವನ್ನು ಹೇಳ್ತಾ ಇದ್ದಾರೆ. ಏನಂತ? ಯಂತಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಇತಿ ವಾಕ್ಯಖಂಡೆ ಅಜ್ಞಾನಸ್ಯೈವ ಪ್ರತಿಪಾದ್ಯತೆ ಯತ್ ಪ್ರಯಂತಿ ಇತ್ಯತ್ರ ಕಿಂ ಯಂತಿ ಪ್ರಾಪ್ನುವಂತಿ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತಕ್ಕಂಥ ವಾಕ್ಯಕ್ಕೆ ನೀವೇನು ಅರ್ಥ ಮಾಡಿದ್ದೀರಾ? ಅಜ್ಞಾನವು ಜಗತ್ತಿಗೆ ಕಾರಣ, ಉಪಾದಾನ ಕಾರಣ ಅಂತ ಹೇಳಿದ್ದೀರಿ. ಈ ರೀತಿಯಲ್ಲಿ ತಟಸ್ಥ ಅಂದ್ರೆ ಅದೇನೆ ಅಜ್ಞಾನ. ಅವಿದ್ಯೆ ಎಂತಕ್ಕಂಥದ್ದು ಪ್ರತಿಪಾದ್ಯವಾಗಿದೆ ಅಂತಾದರೆ ಮುಂದಿನ ವಾಕ್ಯದಲ್ಲಿ ಯತ್ ಪ್ರಯಂತಿ ಅಂತಿದೆ. ಅಂತ ಕೇಳ್ತಾರೆ ಕಿಂ ಯಂತಿ ಕಿಂ ಪ್ರಾಪ್ನುವಂತಿ, ಯಾವುದನ್ನು ಹೊಂದುತ್ತಾರೆ? ಅವಿದ್ಯೆಯನ್ನು ಹೊಂತಾರ? ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ? ನಹಿ ಅಜ್ಞಾನಂ ತವಾಪಿ ಮತೆ ಮುಕ್ತ ಪ್ರಾಪ್ಯಂ. ನಿನ್ನ ಮತದಲ್ಲಿಯೂ ಕೂಡ ಅಜ್ಞಾನ ಮುಕ್ತರಿಂದ ಹೊಂದಲ್ಪಡ್ತಕ್ಕಂಥದ್ದಲ್ಲ. ನೀವು ಕೂಡ ಮುಕ್ತರು ಅಜ್ಞಾನವನ್ನು ಹೊಂದುತ್ತಾರೆ ಅಂತ ಹೇಳುವುದು. ತತ್ರ ಬ್ರಹ್ಮಣ ಅವಶ್ಯಂ ಪ್ರತಿಪಾದ್ಯತ್ವೇ. ಹಾಗಾದ್ರೆ ಯತ್ ಪ್ರಯಂತಿ ಎಂಬಲ್ಲಿ ಯತ್ ಬ್ರಹ್ಮ ಪ್ರಯಂತಿ ಅಂತ ಹೇಳಬೇಕು. ಬ್ರಹ್ಮನನ್ನು ಹೊಂದುತ್ತಾರೆ ಅಂತ ಅಲ್ಲಿ ಬ್ರಹ್ಮನು ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳೋದು ಅಂತಾದರೆ ಪೂರ್ವವಾಕ್ಯಪಿ ತದೇವ ಪ್ರತಿಪಾದ್ಯಂ ಸ್ಯಾತ್. ಯಥೋ ವಾ ಇಮಾನಿ ಭೂತಾನಿ ಅಂತಕ್ಕಂಥ ವಾಕ್ಯದಲ್ಲಿಯೂ ಕೂಡ ಪ್ರತಿಪಾದ್ಯನಾದವನು ಯಾರಾಗಬೇಕು? ಬ್ರಹ್ಮನೇ. ನತೋ ಅನ್ಯತ್. ಬ್ರಹ್ಮನನ್ನು ಬಿಟ್ಟು ಯಥೋ ವಾ ಇಮಾನಿ ಭೂತಾನಿ ಎಂಬ ವಾಕ್ಯದಿಂದ ಪ್ರತಿಪಾದ್ಯನಾದವನು ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತಥಾ ಸತಿ ವಾಕ್ಯ ಯೋಜನಾಯೋಗಾದಿತಿ ಭಾವ. ಒಂದು ವೇಳೆ ಯಥೋ ವಾ ಇಮಾನಿ ಭೂತಾನಿ ಅಂತಕ್ಕಂಥ ವಾಕ್ಯದಲ್ಲಿ ಯತ್ ಶಬ್ದದಿಂದ ಬ್ರಹ್ಮನಿಗಿಂತ ಭಿನ್ನವಾದದ್ದನ್ನು ನೀವು ಹೇಳ್ತೀರಾ ಅಂತಂದ್ರೆ ಯಾವುದರಿಂದ? ಇಮಾನಿ ಭೂತಾನಿ ಜಾಯಂತೆ, ಅಜ್ಞಾನದಿಂದ ಇದೆಲ್ಲ ಹುಟ್ಟುತ್ತೆ. ಯತ್ ಪ್ರಯಂತಿ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಅಂತ. ಯೋಜನಾ ಅಯೋಗ ಅನ್ವಯ ಕೊಡೋದಿಲ್ಲ. ದೂಷಣಾಂತರಂಚ ಇನ್ನೂ ಒಂದು ದೋಷವನ್ನು ಹೇಳ್ತಾ ಇದ್ದಾರೆ. ತದ್ಬ್ರಹ್ಮೇತಿ ಯತ್ಪದೇನ ಪ್ರಾಗುಕ್ತಂ ವಸ್ತು ತದಿತಿ ಪರಾಮೃಶ್ಯ ಬ್ರಹ್ಮೇತ್ಯುಪದೇಶ ಕಿಂ ನಹಿ ಅಜ್ಞಾನಂ ಬ್ರಹ್ಮಪದೋಪದೇಶ್ಯಮಿತಿ ಭಾವ. ಈಗ ಯತ್ ಪದದಿಂದ ಯಾವುದನ್ನು ಹೇಳಿದ್ದಾರೋ ಅದನ್ನ ತತ್ಪದದಿಂದ ಪರಾಮರ್ಶ ಮಾಡಿಕೊಂಡು ತದ್ಬ್ರಹ್ಮ ಎಂಬುದಾಗಿ ಹೇಳಬೇಕು. ಹಾಗಾದರೆ ಉಪದೇಶಂ ಕಿಂ ತದ್ಬ್ರಹ್ಮ ಅಂತ ಹೇಳಬೇಕು. ಆದರೆ ನೀವು ಹೇಳುವ ರೀತಿಯಲ್ಲಿ ಅಜ್ಞಾನ ಎಂತಕ್ಕಂಥದ್ದು ಉಪದೇಶ ಅಂತ ಆಗುತ್ತೆ. ಅಜ್ಞಾನ ಎಂತಕ್ಕಂಥದ್ದು ಉಪದೇಶವ ಅಲ್ಲವೇ? ಯುಕ್ತ್ಯಂತರಂಚ ಅಷ್ಟೇ ಅಲ್ಲ, ಇನ್ನೂ ಒಂದು ಯುಕ್ತಿ. ಜಿಜ್ಞಾಸ ಇತಿ ಪೂರ್ವವತ್ ತತ್ಪದೇನ ಪರಾಮೃಶ್ಯ ವಿಜಿಜ್ಞಾಸಸ್ವ ಇತಿ ಲೋಟ ವಿಹಿತ ಜಿಜ್ಞಾಸಕಸ್ಯ ನಹಿ ಬ್ರಹ್ಮಣ ಅನ್ಯಸ್ಯ ಜಿಜ್ಞಾಸ್ಯತಾ ಇತಿ ಭಾವ. ಅಲ್ಲಿ ಮುಂದೆ ತದ್ವಿಜಿಜ್ಞಾಸಸ್ವ ಅಂತ ಹೇಳಿದ್ದೆ. ಲೋಟ್ ಲಕಾರ ಅದನ್ನು ಹೇಳಿಬಿಟ್ಟು ಜಿಜ್ಞಾಸ ಯಾರನ್ನು ತದ್ವಿಜಿಜ್ಞಾಸಸ್ವ ಅವನಿಗೆ ಜಿಜ್ಞಾಸ್ಯತ್ವವನ್ನು ಹೇಳಿದ್ದಾರೆ ತತ್ ಶಬ್ದದಿಂದ ಬ್ರಹ್ಮನನ್ನು. ಆಗ ನೀವು ಹೇಳುವ ರೀತಿಯಲ್ಲಿ ಯಥೋವಾ ಅಂತ ಯತ್ ಶಬ್ದದಿಂದ ಅವಿದ್ಯೆಯನ್ನು ಇಟ್ಕೊಳ್ತೀರಾ ಅಂತಂದ್ರೆ ತದ್ವಿಜಿಜ್ಞಾಸತ್ವ ಅಂದ್ರೆ ಯಾವುದನ್ನ? ಅವಿದ್ಯೆಯನ್ನು ಜಿಜ್ಞಾಸ ಮಾಡಬೇಕು ಅಂತ.
ಪೂರ್ವವತ್ ತತ್ಪದೇನ ಪರಾಮೃಶ್ಯ ತದ್ವಿಜಿಜ್ಞಾಸಸ್ವ ಇತಿ ಲೋಟ ವಿಹಿತ ಅಜಿಜ್ಞಾಸಾ ಕಸ್ಯ ವಿಹಿತ ಜಿಜ್ಞಾಸಾ ಕಸ್ಯ ಅಲ್ಲಿ ಹೇಳಿರ್ತಕ್ಕಂಥ ಜಿಜ್ಞಾಸ ಯಾವುದಕ್ಕೆ ನಹಿ ಬ್ರಹ್ಮಣ ಅನ್ಯಸ್ಯ ಜಿಜ್ಞಾಸ್ಯತ ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಜಿಜ್ಞಾಸಾ ವಿಷಯತ್ವ ಕೊಡೋದೇ ಇಲ್ಲ. ನೀವು ಹೇಳಬೇಕಾದ್ರೆ ಮಾಯಾಕ್ಕೆ ಜಿಜ್ಞಾಸ್ಯತ್ವ ಅಂತ ಹೇಳೋದಂತಾಗುತ್ತೆ. ಸರಿ 10 ನಿಮಿಷ ಬಿಟ್ಟು ಮಾರಲ್ಲ. ಶುಕ್ತಿ ರಜತವಾಗಿ ಮಾರಲಿಲ್ಲ, ಶುಕ್ತಿಯಾಗೇ ಇದೆ. ಮತ್ತೆ ಮಾರಿದ್ಯಾವ ಇಂದ್ರಿಯ ದೋಷದಿಂದ